ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೊಬಾಬಿಲಿಟಿ ನೋಡ್ತಾ ಹೋಗೋಣ. ಸೊ ಪ್ರೊಬಾಬಿಲಿಟಿ ಅಂತ ಮಾತಾಡ್ಬೇಕಂತಂದ್ರೆ ನಿಮ್ಗೆ ಇದು ಮೆಂಟಲ್ ಅಬಿಲಿಟಿನಲ್ಲೂ ಬರುತ್ತೆ. ನಿಮ್ಗೆ ಏನ್ ಪೇಪರ್ 1 ಅಲ್ಲಿ ಮೆಂಟಲ್ ಅಬಿಲಿಟಿ ಸಿಲೆಬಸ್ ಇದೆ ಅದರಲ್ಲೂ ಕೂಡ ಈ ಇದು ಬರುತ್ತೆ. ಸೊ ನಿಮ್ಗೆ ಅಲ್ಲೂ ಕೂಡ ಈಸಿ ಆಗುತ್ತೆ. ಇದು ನಾವು ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಮತ್ತೆ ಕ್ಲಾಸ್ಗೆ ತುಂಬಾ ಜನ ಆಬ್ಸೆಂಟ್ ಆಗ್ತೀರಾ, ನನಗೆ ಗೊತ್ತಿಲ್ಲ ಯಾಕೆ ಅಂತ. ಏನಾದ್ರು ಇಶ್ಯೂಸ್ ಇದ್ರೆ ಹೇಳ್ಬೋದು. ಏನ್ ಪ್ರಾಬ್ಲಮ್ ಇದೆ, ಯಾಕೆ ತುಂಬಾ ಜನ ಅಟೆಂಡ್ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಯಾರದು ರೆಡ್ಮಿ ಅಂತ ಇದೀರಾ? ಯಾರದು ಯಾರು ರೆಡ್ಮಿ ಅಂತ ಇರೋದು? ರೆಡ್ಮಿ ದಯವಿಟ್ಟು ಮಾತಾಡ್ರಿ, ಇಲ್ಲ ರಿಮೂವ್ ಮಾಡ್ಬಿಡ್ತೀನಿ ನಾನು. ಕಿವಿ ಕೇಳಿಸುತ್ತಾ ಇಲ್ವಾ? ರಿಮೂವ್ ಮಾಡಿ ಸರ್ ಅವ್ರನ್ನ. ಮತ್ತೆ ನೋಡಿ, ಮತ್ತೆ ಇನ್ನೊಂದು ಹೇಳ್ತಿದೀನಿ, ಎಲ್ರು ಅವ್ರ ನೇಮ್ ಅಲ್ಲಿ ಬನ್ನಿ. ನಾನು ಯಾರನ್ನು ಮಾತಾಡ್ಸ್ತೀನಿ ಅವ್ರು ಮಾತಾಡಬೇಕು ದಯವಿಟ್ಟು. ಯಾಕಂದ್ರೆ ಇದು ಸುಮ್ನೆ ಇದಲ್ಲ, ಒಂದು ಎಲ್ರು ಶಿಕ್ಷಕರ ಆಗೋರಿದ್ದೀರಿ, ಸ್ವಲ್ಪ ನೀವು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಯಾರ್ದು ರೆಡ್ಮಿ? ನಾನು ಒಂದ್ಸರಿ ರಿಮೂವ್ ಮಾಡಿದ್ರೆ ಸರ್ ಅವರಿಗೆ ಗೊತ್ತಿರಲ್ಲ ಅನ್ಸುತ್ತೆ, ನೇಮ್ ಹಾಕಿರಲ್ಲ, ಅದು ಆಗಿರ್ಬೋದೇನೋ ಕೇಳಿ. ಅಲ್ಲ ಮಾತಾಡ್ಬೇಕಲ್ವಾ ಅಟ್ಲೀಸ್ಟ್. ಅವ್ರಿಗೆ ಗೊತ್ತಿರಲ್ಲ ಏನೋ, ಕೇಳಿ ಯಾರಾದ್ರೂ ನೇಮ್ ಹಾಕಿಲ್ವಾ ಏನೋ ಅಂತ. ಹೋಯ್ತಲ್ವಾ ಸರ್? ದಯವಿಟ್ಟು ಮತ್ತೆ ಎಲ್ರು ಅವ್ರ ನೇಮಲ್ಲಿ ಜಾಯ್ನ್ ಆಗಿ ದಯವಿಟ್ಟು. ನನ್ನೊಂದು ರಿಕ್ವೆಸ್ಟ್ ಇದು. ಸೊ ಯಾಕಂತಂದ್ರೆ ಈಗ ನಮ್ಗೆ ಒಂದು ಕ್ಯಾಲ್ಕುಲೇಷನ್ ಸಿಗೋದಿಲ್ಲ, ಯಾರ್ಯಾರು ಬರ್ತಿದ್ದಾರೆ, ಏನೇನ್ ಆಗ್ತಾ ಇದೆ ಅಂತ. ನಾವು ಪ್ರತಿಯೊಂದನ್ನು ಮಾನಿಟರಿಂಗ್ ಮಾಡ್ತಾ ಇರ್ತೀವಿ. ಸೊ ಏನು ಏನ್ ಕತೆ ಅಂತ. ಸೊ ಇಟ್ ಶುಡ್ ಬಿ ಹೆಲ್ತಿ ಅಲ್ವಾ? ಓಕೆ, ವಿಲ್ ಸ್ಟಾರ್ಟ್ ನೌ. ಸೊ ಪ್ರೊಬಾಬಿಲಿಟಿ, ನಮ್ಗೆ ಗೊತ್ತಿದೆ ಇವತ್ತು ಮಳೆ ಬರೋ ತರ ಇದೆ ಅನ್ಸುತ್ತಲ್ವಾ? ನೋಡಿ ಒಂಚೂರು ಆಚೆ ಹೋಗಿ, ಎಲ್ರು ಮಳೆ ಬರೋ ತರ ಏನಾದ್ರು ಇದೆಯಾ? ಇಲ್ಲ ಸರ್, ಸಮ್ಮರ್ ಸ್ಟಾರ್ಟ್ ಆಗಿದೆ. ಸಮ್ಮರ್ ಅಲ್ಲಿ ಮಳೆ ಬಂದೇ ಅಲ್ವೇ ಮೇಡಮ್ ಯಾವತ್ತೂ? ಅನ್ಸಲ್ಲ ಸರ್ ಮಳೆ ಬರುತ್ತೆ ಅಂತ. ಪ್ರಾಬಬ್ಲಿ ಬರ್ಬೋದು ಸರ್. ಪ್ರಾಬಬ್ಲಿ ಬರ್ಬೋದು. ಓಕೆ. 1/2 ಸರ್. No. So we are living in a world of uncertain ಅಲ್ವಾ? ಅನ್ಸರ್ಟನಿಟಿ ಎಲ್ಲಾ ಕಡೆನೂ ಇದೆ. ಸೊ ಅಂದ್ರೆ we cannot say exactly that ನಮ್ಗೆ ಇದು ಆಗುತ್ತೆ ಅಂತ. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಇಸ್ ಅನ್ಸರ್ಟನ್. ಓಕೆನಾ? ಅಂದ್ರೆ ನಾವು ಯಾವ್ದೋ ಒಂದು ಬಿಲೀಫ್ ಮೇಲೆ, ಯಾವ್ದೋ ಒಂದು ನಂಬಿಕೆ ಮೇಲೆ ನಾವು ಜೀವನ ನಡೀತಾ ಇದೆ. ಓಕೆನಾ? ಅಂದ್ರೆ ಒಂದು ಸೂರ್ಯ ನಾಳೆನೆ ಬ್ಲಾಸ್ಟ್ ಆಗ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ನಾಳೆ ಬ್ಲಾಸ್ಟ್ ಆಗದೆ ಇರ್ಬೋದು. ನಾಳೆ ಸೂರ್ಯ ಹುಟ್ತಾನ ಅಂತ ಅಂದ್ರೆ ನಾವೇನಂತ ಹೇಳ್ಬೋದು? ಸೊ ಏನ್ ನಮ್ಮ ಇಲ್ಲಿವರೆಗೂ ಬಂದಿದೆ ನಮ್ದು ರೂಟೀನು, ಎಸ್ ನಾಳೆ ಹುಟ್ತಾನೆ ಸೂರ್ಯ ಅಂತ. ನಾಟ್ ಎಕ್ಸಾಕ್ಟ್ಲಿ ಅಲ್ಲ, ನಾಳೆ ಸೂರ್ಯ ಹುಟ್ತಾನೆ ಅಂತ ಏನಾದ್ರು ಹೇಳಕ್ಕಾಗತ್ತಾ? ನಾಟ್ ಎಕ್ಸಾಕ್ಟ್ಲಿ ಅಲ್ವಾ? ಸೊ ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ಇಸ್ ಅನ್ಸರ್ಟೈನ್. ಸೊ ಇವಾಗ ನಮ್ಗೆ ಆ ಪ್ರಾಬಬಲ್ ಚಾನ್ಸಸ್ ಬಗ್ಗೆ, ಅಂದ್ರೆ ನಾವು ಆ ಚಾನ್ಸಸ್ ಬಗ್ಗೆ ಏನು ಮಾತಾಡ್ತೀವಿ, ಸೊ ಅದಕ್ಕೆ ನಮ್ಗೆ ಇಲ್ಲಿ ಈ ಚಾಪ್ಟರ್ ನಮ್ಗೆ ಒರಿಜಿನ್ ಆಯ್ತು, ಪ್ರೊಬಾಬಿಲಿಟಿ ಅಂತ. ಪ್ರೊಬಬಲ್ ಚಾನ್ಸಸ್ ಅಂತ. ಪ್ರೊಬಾಬಲ್ ಅಂತಂದ್ರೆ ಚಾನ್ಸಸ್ ಬಗ್ಗೆ ಮಾತಾಡ್ತೀವಿ. ಓಕೆನಾ? ಸೊ ಯಾವ್ದನ್ನೇ ಯಾಕಂದ್ರೆ ಇವಾಗ ಇದು ತುಂಬಾ ಫಾಸ್ಟ್ ಗ್ರೋಯಿಂಗ್ ಸಬ್ಜೆಕ್ಟ್ ಆಗಿ ಬೆಳೀತಾ ಇದೆ. ನಿಮ್ಗೆ ಕಾಮರ್ಸ್ ಫೀಲ್ಡ್ ಅಲ್ಲೂ ಕೂಡ ನಿಮ್ಗೆ ಇದು ಸ್ಟಾಟಿಸ್ಟಿಕ್ಸ್ ಅಲ್ಲೆಲ್ಲ ಬರುತ್ತೆ ಪ್ರೊಬಾಬಿಲಿಟಿ ಅಂತ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು. ನಮ್ಮ ಸಿಲೆಬಸ್ಗೆ ಏನೇನಿದೆ ಇಂಪಾರ್ಟೆಂಟ್, ನಾನು ಅದ್ರ ಕಡೆ ಗಮನ ಕೊಟ್ಕೊಂಡು ಹೋಗ್ತಾ ಹೋಗ್ತೀನಿ. ಈ ಪ್ರೊಬಾಬಿಲಿಟಿ ನೀವು ಯಾವುದೇ ಕಾಂಪಿಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಅಲ್ಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಮ್ಮ ಮ್ಯಾಥ್ಸ್ ಸಿಲೆಬಸ್ ಅಲ್ಲೂ ಮೋರೋವರ್ ಮ್ಯಾಥ್ಸ್ನವ್ರಿಗಂತೂ ಇದು ಗೊತ್ತಿರಲೇಬೇಕು. ಇಷ್ಟಿದೆ. ಸೊ ಪ್ರಾಬಬಿಲಿಟಿಗೆ ಮುಂಚೆ, ಈ ಆಕ್ಚುಯಲ್ ಪ್ರಾಬಬಿಲಿಟಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಬೇಸಿಕ್ ಟರ್ಮಿನಾಲಜೀಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ಏನೇನ್ ಟರ್ಮಿನಾಲಜೀಸ್ ಅಂತ ನೋಡ್ತಾ ಹೋಗೋಣ ಒಂದೊಂದೇ. ಸೊ ಫಸ್ಟ್ ಆಫ್ ಆಲ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಮಾತಾಡ್ತೀವಿ. ಸೊ ಫಸ್ಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಿದು ಸರ್? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ an experiment is called random experiment
ಒಂದು ಎಕ್ಸ್ಪೆರಿಮೆಂಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಸೊ ದೇರ್ ಶುಡ್ ಬಿ 2 ಕಂಡೀಷನ್ಸ್. ಒಂದೇನಪ್ಪಾ ಅಂತಂದ್ರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ 1 ಪಾಸಿಬಲ್ ಔಟ್ಕಮ್, ಒಂದಕ್ಕಿಂತ ಜಾಸ್ತಿ ಔಟ್ಕಮ್ಸ್ ಇರ್ಬೇಕಾಗುತ್ತೆ. ಪಾಸಿಬಲ್ ಔಟ್ಕಮ್ಸ್ ಅಂತ ಅಂದ್ರೆ ರಿಸಲ್ಟ್ ಅಂತ ಅಂದ್ರೆ ಯಾವ್ದೇ ಒಂದು ಎಕ್ಸ್ಪೆರಿಮೆಂಟ್ ನ ನೀವು ಪರ್ಫಾರ್ಮ್ ಮಾಡ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ರಿಸಲ್ಟ್ ಅಲ್ವಾ. ಸೊ ಆ ರಿಸಲ್ಟ್ ಒಂದಕ್ಕಿಂತ ಜಾಸ್ತಿ ಇರಬೇಕು. ಓಕೆನಾ. ಸೊ ಪಾಸಿಬಲ್ ಔಟ್ಕಮ್ಸ್ ಒಂದಕ್ಕಿಂತ ಜಾಸ್ತಿ ಇರಬೇಕು. ಅಂಡ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪ್ರಿಡಿಕ್ಟ್ ದ ಔಟ್ಕಮ್ ಇನ್ ಅಡ್ವಾನ್ಸ್. ಸೊ ಬಿಫೋರ್ ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಿಂತ ಮುಂಚೆನೆ ವಿ ಕ್ಯಾನ್ ನಾಟ್ ಸೇ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಬೆಸ್ಟ್ ವೇ ಟು ರಿಮೆಂಬರ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್, ನಿಮ್ಗೆ ಎಲ್ರಿಗೂ ಗೊತ್ತಿದೆ, ತುಂಬಾ ಜನಕ್ಕೆ ಟಾಸಿಂಗ್ ಎ ಕಾಯಿನ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಸೊ ಗೊತ್ತಿದೆ ಅಂತ ಅನ್ಕೊಂತೀನಿ, ಹೌದಲ್ವಾ? ಯಾಕೆ? ಸೊ ಕಾಯಿನ್ ನ ಟಾಸ್ ಮಾಡಿದ್ರೆ ನಮ್ಗೆ ಔಟ್ಕಮ್ಸ್ ಎಷ್ಟು ಬರುತ್ತೆ? ವಿಲ್ ಗೆಟ್ 2 ಔಟ್ಕಮ್ಸ್. ಒನ್ ಐದರ್ ಯು ಮೇ ಗೆಟ್ ಹೆಡ್ ಆರ್ ಟೇಲ್. ಓಕೆನಾ. ಸೊ ಹಂಗಾಗಿ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಯ್ತು ಇಲ್ಲಿ? ಸೊ ಫಸ್ಟ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು, 2 ಔಟ್ಕಮ್ಸ್ ಇದೆ. ಸೊ ಮತ್ತೆ ಕಾಯಿನ್ ನ ಟಾಸ್ ಮಾಡೋದಕ್ಕಿಂತ ಮುಂಚೆನೆ ನಮ್ ಕೈಲಿ ಹೇಳಕ್ಕಾಗಲ್ಲ ಅದು ಹೆಡ್ ಬೀಳುತ್ತೋ ಟೇಲ್ ಬೀಳುತ್ತೋ ಅಂತ. ಹಾಗಾಗಿ ಟಾಸಿಂಗ್ ಎ ಕಾಯಿನ್ ಇಸ್ ಅ ಎಕ್ಸಾಂಪಲ್ ಆಫ್ ವಾಟ್? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರೋಲಿಂಗ್ ಎ ಡೈ ಅಂತ ಬರುತ್ತೆ ನೋಡಿ. ನಾನು ಯಾಕೆ ಈ ಎಕ್ಸಾಂಪಲ್ಸ್ ಗಳನ್ನ ತಗೊಂಡಿದ್ದೀನಿ ಅಂತಂದ್ರೆ ಥ್ರೂಔಟ್ ದ ಚಾಪ್ಟರ್ ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ನಲ್ಲಿ ಈ ಎಕ್ಸಾಂಪಲ್ಸ್ ಗಳನ್ನೇ ನಾನು ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಹಂಗಾಗಿ ನಾನು ಈ ಎಕ್ಸಾಂಪಲ್ಸ್ ಗಳನ್ನ ಜಾಸ್ತಿ ತಗೊಂಡಿರ್ತೀನಿ. ಕ್ಲಿಯರ್ ಆಯ್ತಲ್ವಾ? ಸೊ ರೋಲಿಂಗ್ ಎ ಡೈ ಈಸ್ ಆಲ್ಸೋ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಡೈ ಅಂದ್ರೆ ಗೊತ್ತಲ್ವಾ? ಡೈ ಅಂತಂದ್ರೆ ಇಟ್ ಇಸ್ ಅ ಕ್ಯೂಬ್. ಓಕೆನಾ. ಒಂದು ಕ್ಯೂಬ್ ಅಲ್ಲಿ ನಿಮ್ಗೆ ಎಷ್ಟು ಫೇಸಸ್ ಸಿಗುತ್ತೆ? ನಿಮ್ಗೆ ಒಂದು ಕ್ಯೂಬ್ ತಗೊಂಡ್ರೆ ನಿಮ್ಗೆ ಡೈಸ್ ಅಂತ ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಯ ಸರ್ ಹೇಳಿರ್ತಾರೆ ಡೈಸ್ ಬಗ್ಗೆ ಎಲ್ಲ. 6 ಫೇಸಸ್ ಇರುತ್ತೆ. ಈಚ್ ಫೇಸಸ್ ಅಲ್ಲೂ ಕೂಡ ನಿಮ್ಗೆ ಒಂದೊಂದು ನಂಬರ್ಗಳನ್ನ ಬರ್ದಿರ್ತಾರೆ, ಅಲ್ಲಿ ಒಂದು ಚುಕ್ಕೆಗಳನ್ನ ಇಟ್ಟಿರ್ತಾರೆ. ಸ್ನೇಕ್ ಅಂಡ್ ಲ್ಯಾಡರ್ ಅವು ಇವು ಗೇಮ್ ಆಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ಡೈಸ್ ಅಂತ ಕರೀತಾರೆ. ಅಲ್ಲಿ ನಿಮ್ಗೆ ಔಟ್ಕಮ್ಸ್ ಎಷ್ಟಿದೆ? ಹೌ ಮೆನಿ ಔಟ್ಕಮ್ಸ್? 6 ಔಟ್ಕಮ್ಸ್ ಇರುತ್ತೆ. ಸೊ ಮತ್ತೆ ನೀವು ಬಿಫೋರ್ ರೋಲಿಂಗ್ ನೀವು ಹೇಳಕ್ ಆಗಲ್ಲ ಯಾವ್ದು ಬೀಳುತ್ತೆ ಅಂತ. ಓಕೆನಾ. ಸೊ ಇಟ್ ಈಸ್ ಆಲ್ಸೋ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಡ್ರಾಯಿಂಗ್ ಎ ಕಾರ್ಡ್. ಸೊ ಕಾರ್ಡ್ ಫ್ರಮ್ ಎ ಪ್ಯಾಕ್ ಆಫ್ 52 ಕಾರ್ಡ್ಸ್ ಅಂತ ಹೇಳ್ಬೇಕು ಆಕ್ಚುಲಿ. ಸೊ ನಿಮಗೆ ಕಾರ್ಡ್ಸ್ ಬಗ್ಗೆ ಗೊತ್ತೇ ಇರುತ್ತಲ್ವಾ? ಸೊ ಹಳ್ಳಿ ಕಡೆ ಇಸ್ಪಿಟ್ ಅಂತ ಕರೀತಾರೆ. ಸೊ ನಮ್ಮ ಪ್ರಾಬ್ಲಮ್ ಅಲ್ಲಿ ಕಿಂಗ್ ಮತ್ತೆ ಅದ್ರಲ್ಲಿ ಸೋಲ್ಜರ್ಸ್ ಏನೇನೋ ಇರತ್ತಲ್ವಾ ಸರ್? ನನಗೆ ಅದು ನಂಬರ್ಸ್ ಎಲ್ಲ ಗೊತ್ತಿಲ್ಲ ಸರ್. ನನಗೆ ನಾವ್ ಹೇಳ್ತೀವಲ್ಲ ಮೇಡಮ್, ಓಕೆ ನಾನು ಇರೋದೇ ಅದಕ್ಕಲ್ವಾ, ಪೂರ್ತಿಯಾಗಿ ಹೇಳ್ಕೊಡ್ತೀನಿ ನಿಮ್ಗೆ. ಫುಲ್ ಆಟೋನು ಕಲ್ಸ್ಕೊಡ್ತೀನಿ. ಡೋಂಟ್ ವರಿ. ಯಾವಾಗ್ಲೂ ಈ ಪ್ರಾಬ್ಲಮ್ ಸ್ಟಕ್ ಆಗೋದು ಸರ್. ಅದಕ್ಕೆ ಡೋಂಟ್ ವರಿ. ನಿಮ್ಗೆ ಆಟ ಆಡೋದನ್ನ ಸಮೇತ ಕೂಡ ಕಲ್ಸ್ಕೊಡ್ತೀವಿ ನಾವು. ಡೋಂಟ್ ವರಿ, ವಿಲ್ ಟೀಚ್. ನೆಕ್ಸ್ಟ್ ಇದನ್ನು ಕೂಡ ಒಂದು ಕಾರ್ಡ್, ಒಂದು ಏನದು ಕಾರ್ಡ್ಸ್ ಆಟ ಅಂತ, ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಕರೀತಾರಲ್ಲ, ಅದು ಕೂಡ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಅದ್ರಲ್ಲಿ 52 ಕಾರ್ಡ್ ಇರ್ತವೆ. ಆ ಕಾರ್ಡ್ಸ್ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಹೆಂಗಿರುತ್ತೆ, ಯಾವ್ಯಾವ ಇರುತ್ತೆ ಅದೆಲ್ಲ ಹೇಳ್ತಾ ಹೋಗ್ತೀನಿ. ಮತ್ತೆ ಪಿಕಿಂಗ್ ಎ ಬಾಲ್ ಫ್ರಮ್ ಎ ಬ್ಯಾಗ್ ಕಂಟೈನಿಂಗ್ ಡಿಫ್ರೆಂಟ್ ಬಾಲ್ಸ್. ಓಕೆನಾ. ಸೊ ಒಂದು ಬ್ಯಾಗ್ ಅಲ್ಲಿ ಡಿಫ್ರೆಂಟ್ ಕಲರ್ಡ್ ಬಾಲ್ಸ್ ಇರ್ತವೆ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ವಿತೌಟ್ ಸೀಯಿಂಗ್, ನಾವು ಅದನ್ನ ಒಂದು ಬಾಲ್ ನ ರ್ಯಾಂಡಮ್ ತಗೊಂಡಾಗ ನಮ್ಗೆ ಗೊತ್ತಾಗಲ್ಲ ಯಾವ ಬಾಲ್ ಸಿಗುತ್ತೆ ಅಂತ. ಇಟ್ ಈಸ್ ಆಲ್ಸೋ ಅನ್ ಎಕ್ಸ್ಪೆರಿಮೆಂಟ್. ಇಟ್ ಈಸ್ ಕಾಲ್ಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆನಾ. ಸೊ ಇಷ್ಟು ಎಕ್ಸ್ಪೆರಿಮೆಂಟ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದೆ. ಸೊ ವೆರಿ ಕ್ಲಿಯರ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮೀನ್ಸ್ ಒಂದಕ್ಕಿಂತ ಜಾಸ್ತಿ ಔಟ್ಕಮ್ಸ್ ಇರಬೇಕು, ಮತ್ತೆ ಮುಂಚೆನೆ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಔಟ್ಕಮ್ ಯಾವ್ದು ಬರುತ್ತೆ ಅಂತ. ಅಷ್ಟೇ, ವೆರಿ ಸಿಂಪಲ್. ಕ್ಲಿಯರ್ ಅಲ್ಲ? ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಬಗ್ಗೆನೂ ನಾನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀನಿ. ಓಕೆನಾ. ಸ್ವಲ್ಪ ನಾನು ಏನಂತ ಹೇಳಿದೀನಿ ಅಂತಂದ್ರೆ ಸ್ವಲ್ಪ ಒಂದ್ ಸ್ಟೆಪ್ ಅಹೆಡ್ ಇರ್ಬೇಕು ಅಂತ ಹೇಳಿದೀನಿ. ಸ್ವಲ್ಪ ಇವತ್ತಿನ ಮಟ್ಟಿಗೆ ಸ್ವಲ್ಪ ಬೇಸಿಕ್ಸ್ ನೇ ಮಾಡ್ತೀನಿ. ನಾಳೆ ಮತ್ತೆ ಸ್ವಲ್ಪ ಸಿಲೆಬಸ್ ಇಲ್ಲದೆ ಇರೋದು ನಾನು ಹೇಳ್ತಾ ಹೋಗ್ತೀನಿ ಸ್ವಲ್ಪ ಡೆಪ್ತ್ ಆಗಿ. ಓಕೆನಾ. ನಿಮ್ಗೆ ನೆಕ್ಸ್ಟ್ ಟರ್ಮಿನಾಲಜಿ ಬರುತ್ತೆ ಸ್ಯಾಂಪಲ್ ಸ್ಪೇಸ್ ಅಂತ. ಸರ್ ಏನು ಸರ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ? ಸ್ಯಾಂಪಲ್ ಸ್ಪೇಸ್ ಅಂತ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಇಸ್ ಎ ಕಲೆಕ್ಷನ್ ಆರ್ ಎ ಸೆಟ್ ಆಕ್ಚುಲಿ. ಇಟ್ ಇಸ್ ಎ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆನಾ. ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಪಾಸಿಬಲ್ ಔಟ್ಕಮ್ಸ್ ಯಾವ್ಯಾವು ಇರ್ತವೆ ಅವನ್ನೆಲ್ಲ ಒಂದು ಸೆಟ್ ಫಾರ್ಮ್ ಅಲ್ಲಿ ಬರೆದ್ರೆ, ಸೆಟ್ ಅಂದ್ರೆ ಹೆಂಗ್ ಗೊತ್ತಲ್ವಾ? ಸೆಟ್ ಹೆಂಗ್ ಬರಿತೀವಿ? ಫ್ಲಾರ್ ಬ್ರಾಕೆಟ್ ಒಳಗಡೆ ಬರಿತೀವಲ್ವಾ? ಸೊ ಎಲಿಮೆಂಟ್ಸ್ ಗಳನ್ನೆಲ್ಲ ಬರಿತೀವಲ್ವಾ? ಸೆಟ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಅಲ್ಲಿ ಎಲ್ಲ ಬರಿತೀವಿ ಎಲಿಮೆಂಟ್ಸ್ ನ. ಪಾಸಿಬಲ್ ಔಟ್ಕಮ್ಸ್ ನ ಈ ಸೆಟ್ ಅಲ್ಲಿ ಬರೆದ್ರೆ ಅದನ್ನೇ ನಾವೇನಂತ ಕರಿತೀವಿ? ಸ್ಯಾಂಪಲ್ ಸ್ಪೇಸ್. ಇಟ್ ಇಸ್ ಡಿನೋಟೆಡ್ ಬೈ ದ ಕ್ಯಾಪಿಟಲ್ ಲೆಟರ್ ಎಸ್. ಓಕೆನಾ. ಈಗ ನಾವು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ಸ್ಗೂ ಸ್ಯಾಂಪಲ್ ಸ್ಪೇಸ್ ಹೇಳ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬರಿಗೂ ಗೊತ್ತಿರ್ಲೇಬೇಕು. ಇಲ್ಲಿಂದಾನೇ ನಿಮ್ಗೆ ಕ್ವಶನ್ ಶುರುವಾಗ್ತಾ ಹೋಗುತ್ತೆ. ಸೊ ನಾನು ಫಸ್ಟ್ ಟಾಸಿಂಗ್ ಕಾಯಿನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ.
ಮಾಡ್ತೀನಿ. ಓಕೆನಾ? ಸೊ ನಿಮಗೆ ಗೊತ್ತಿದೆ ಪ್ರೀವಿಯಸ್ ಅಲ್ಲಿ ನಾನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಯಾವ ಬಗ್ಗೆ ಮಾತಾಡಿದೆ? ನಾನು ಫಸ್ಟ್ ಮಾತಾಡೋದು ಕಾಯಿನ್ಸ್ ಬಗ್ಗೆ ಮಾತಾಡ್ತೀನಿ, ಅದಾದ್ಮೇಲೆ ಡೈಸ್ ಬಗ್ಗೆ ಮಾತಾಡ್ತೀನಿ, ಅದಾದ್ಮೇಲೆ ಕಾರ್ಡ್ಸ್ ಬಗ್ಗೆ ಮಾತಾಡ್ತೀನಿ, ಅದಾದ್ಮೇಲೆ ಬ್ಯಾಗ್ ಕಂಟೈನಿಂಗ್ ಬಾಲ್ಸ್. ಸೊ ಇಷ್ಟು ಜಾಸ್ತಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ನಿಮಗೆ ಕಾಯಿನ್ಸ್ ಗೊತ್ತಲ್ವಾ? ನೋಡಿ ಇಲ್ಲಿ ಪಕ್ಕದಲ್ಲಿ ನಿಮ್ಗೋಸ್ಕರ ಇಮೇಜ್ ಎಲ್ಲ ಹಾಕೊಂಡ್ಬಿಟ್ಟಿದೀನಿ. ಸೊ ಇದು ಯಾವ್ದಿದು? ಹೆಡ್ ಟೇಲ್ ಇದು? ಹೆಡ್. ದಿಸ್ ಇಸ್ ಹೆಡ್. ಓಕೆನಾ? ₹1 ಕಾಯಿನ್ ತಗೊಂಡಿದ್ದೀನಿ, ರೂಪಾಯಿ ರಾಜ. ಓಕೆನಾ? ದಿಸ್ ಇಸ್ ವಾಟ್ ಟೇಲ್. ಓಕೆ, ಸೊ ಇದು ಹೆಡ್, ಇದು ಟೇಲ್. ಈಗ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಾಯಿನ್ ನ ನೀವು ಟಾಸ್ ಮಾಡಿದ್ರೆ ಪಾಸಿಬಲ್ ಔಟ್ಕಮ್ಸ್ ಏನೇನು ಬರುತ್ತೆ ಅಂದ್ರೆ ಐದರ್ ಯು ಮೇ ಗೆಟ್ ಹೆಡ್ ಆರ್ ಯು ಮೇ ಗೆಟ್ ಟೇಲ್. ಓಕೆನಾ? ಐ ಕಾಲ್ ದಟ್ ಹೆಡ್ ಆಸ್ ಎಚ್ ಅಂಡ್ ಟೇಲ್ ಆಸ್ ಟಿ. ಓಕೆನಾ? ಟೇಲ್ ನ ಟಿ ಅಂತ ಅನ್ಕೊಂತೀನಿ. ಅದನ್ನ ಒಂದು ಸೆಟ್ ಅಲ್ಲಿ ಬರೆದ್ರೆ ಏನಾಗುತ್ತೆ? S is equal to H, T ಆಗುತ್ತೆ. ಇದೇ ನಮ್ಮ ಸ್ಯಾಂಪಲ್ ಸ್ಪೇಸ್. ನೆನಪಿರ್ಲಿ, ಟಾಸಿಂಗ್ ಎ ಕಾಯಿನ್ ಅಂತ ಎಲ್ಲಾದ್ರೂ ನಿಮ್ಗೆ ಕೇಳಿದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ ಅಂದ್ರೆ 2 ಎಲಿಮೆಂಟ್ ಇರ್ತವೆ. N of S ಅಂತ ಅಂದ್ರೆ ಇದರ ಅರ್ಥ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಂತ. N of S ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ಅಂತ. ನೀವು ಸೆಟ್ ಥಿಯರಿನಲ್ಲಿ ಓದಿರ. N of A ಅಂತ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಅಂತ. ಎಷ್ಟಿದ್ದಾವೆ ಅಂತ? 1, 2 ಇದಾವೆ. ಸೊ ಅದನ್ನ 2^1 which is equal to 2. ಸೊ ಒಂದೊಂದು ಫಾರ್ಮ್ಯಾಟ್ ಅಲ್ಲಿ ನಾನು ಡೆಡ್ಯೂಸ್ ಮಾಡ್ತಾ ಬರ್ತೀನಿ. ಸೊ ಟಾಸಿಂಗ್ ಎ ಕಾಯಿನ್ ಅಂತ ಬಂದ್ರೆ H, T. ಕ್ಲಿಯರ್? ನೆಕ್ಸ್ಟ್ ಟಾಸಿಂಗ್ 2 ಕಾಯಿನ್ಸ್ ಅಂತ ಬರುತ್ತೆ ನಿಮಗೆ. ಟಾಸಿಂಗ್ 2 ಕಾಯಿನ್ಸ್, ಸಪೋಸ್ ನೀವು 2 ಕಾಯಿನ್ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಟಾಸ್ ಮಾಡಿದ್ರೆ ಪಾಸಿಬಲ್ ಔಟ್ಕಮ್ಸ್ ಏನೇನ್ ಬರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಸೊ ಐದರ್ ಯು ಮೇ ಗೆಟ್ ಬೋತ್ ಹೆಡ್ ಅಲ್ವಾ? 2 ಹೆಡ್ ಬೀಳೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದ್ರೆ ಒಂದು ಕಾಯಿನ್ ಹೆಡ್ ಬಿದ್ದು ಇನ್ನೊಂದು ಕಾಯಿನ್ ಟೇಲ್ ಬೀಳುತ್ತೆ. ಸಪೋಸ್ ಇದು ಫಸ್ಟ್ ಒನ್ ನಾವು ₹1 ಕಾಯಿನ್ ಅಂತ ಅನ್ಕೊಳ್ಳೋಣ. ಇದು ₹1 ಕಾಯಿನ್ ಫಸ್ಟ್ ಟಾಸ್ ಮಾಡೋದು. ಇನ್ನೊಂದು ಕೈಲಿರೋದು ₹2 ಕಾಯಿನ್ ಅಂತ ಅನ್ಕೊಂಡ್ಬಿಟ್ರೆ, ಸೊ ₹1 ಕಾಯಿನ್ ಹೆಡ್ ಬಿದ್ದು ₹2 ಕಾಯಿನ್ ಟೇಲ್ ಬೀಳ್ಬೋದು. ಇಲ್ಲ ಅಂತಂದ್ರೆ ರಿವರ್ಸ್ ಬೀಳ್ಬೋದು, ₹1 ಕಾಯಿನ್ ಟೇಲ್ ಬಿದ್ದು ₹2 ಕಾಯಿನ್ ಹೆಡ್ ಬೀಳ್ಬೋದು. ಓಕೆನಾ? ಇಲ್ಲ ಅಂತಂದ್ರೆ ಬೋತ್ ಟೇಲ್ ಬೀಳ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ಥಿಂಗ್. ಓಕೆನಾ? ಟಾಸಿಂಗ್ ಇದನ್ನ ನೋಡಿ, ದ ಸ್ಯಾಂಪಲ್ ಸ್ಪೇಸ್ ಇಸ್ ಸೇಮ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ಟಾಸಿಂಗ್ ಎ ಕಾಯಿನ್ 2 ಟೈಮ್ಸ್. ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾಗುತ್ತೆ, ಟಾಸಿಂಗ್ 2 ಕಾಯಿನ್ಸ್ ಅಂದ್ರೂ ಒಂದೇನೆ, ಟಾಸಿಂಗ್ ಎ ಕಾಯಿನ್ 2 ಟೈಮ್ಸ್ ಅಂತಂದ್ರೂ ಒಂದೇನೆ ಅಷ್ಟೇ. ಕ್ಲಿಯರ್? 2 ಕಾಯಿನ್ ಟಾಸ್ ಮಾಡಿದ್ರು ಅದೇ ಸ್ಯಾಂಪಲ್ ಸ್ಪೇಸೇ ಬರುತ್ತೆ. ಒಂದೇ ಕಾಯಿನ್ ಇಟ್ಕೊಂಡು ನಾವು ಎರಡ್ ಸರಿ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡೋದಷ್ಟೇ. 2 ಟೈಮ್ಸ್ ಅಂತ, ಅದು ಎರಡಕ್ಕೂ ಸೇಮ್ ಎಕ್ಸ್ಪೆರಿಮೆಂಟ್. ಇದನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳಿ. HH, HT, TH, TT. ಕ್ಲಿಯರ್ ಆಯ್ತಾ? ಅಂದ್ರೆ ಇದರಲ್ಲಿ ಎಷ್ಟಿದೆ ಔಟ್ಕಮ್ಸ್? N of S ಇದೆ, 2² ಅಂತ ಕರಿತೀವಿ. 2². ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್? 4 ಆಗುತ್ತೆ. ಟಾಸಿಂಗ್ ಎ ಕಾಯಿನ್ ಗೆ 2 ಇದೆ, ಟಾಸಿಂಗ್ 2 ಕಾಯಿನ್ಸ್ ಗೆ 4 ಇದೆ. ಕ್ಲಿಯರ್ ಆಯ್ತಾ? ಇದೆ. ಮತ್ತೆ ಟಾಸಿಂಗ್ 3 ಕಾಯಿನ್ಸ್ ಅಥವಾ ಟಾಸಿಂಗ್ ಎ ಕಾಯಿನ್ 3 ಟೈಮ್ಸ್ ಅಂತ ಬರುತ್ತೆ. ಓಕೆನಾ? ಇದಕ್ಕೆ ಹೆಂಗೆ ಔಟ್ಕಮ್ಸ್ ಬರಿತೀವಿ ಸರ್ ಅಂತಂದ್ರೆ 3 ಹೆಡ್ ಬೀಳುತ್ತೆ. ಇಲ್ಲ ಇದೇನೋ 8 ಔಟ್ಕಮ್ಸ್ ಬರ್ದೀನಿ. 2 ಕ್ಯೂಬ್ ಆಗುತ್ತೆ. ಸೊ 2 ಕ್ಯೂಬ್ ಇಸ್ ಈಕ್ವಲ್ ಟು ವಾಟ್? 8 ಅಂತ. ಸರ್ ಇಷ್ಟೊಂದು ನೆನ್ಪಿಟ್ಕೊಳಕ್ ಆಗ್ತಿಲ್ಲ ಸರ್ ನಮಗೆ, ಕಷ್ಟ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ, ಏನ್ ಮಾಡ್ಬೇಕಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು 2 ಕಾಯಿನ್ ನ ಟಾಸ್ ಮಾಡ್ಬಿಡೋಣ. ಫಸ್ಟ್ 2 ಕಾಯಿನ್ ನ ಟಾಸ್ ಮಾಡ್ಬಿಟ್ರೆ ಇದನ್ನ ಬೈ ಹಾರ್ಟ್ ಮಾಡ್ಬಿಡಿ ಫಸ್ಟ್. ಸೊ HH, HT, TH, TT ನೆನ್ಪಿದ್ಯಲ್ಲ? HH ಇದೇ ಆರ್ಡರ್ ನೆನ್ಪಿಟ್ಕೊಳ್ಳಿ. HH, HT, TH, TT. ಈಗ ಇದನ್ನ ಹೆಂಗ್ ಬರೆಯೋದಂತಂದ್ರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ 4 ಏನಿದೆ ಸ್ಟಾರ್ಟಿಂಗ್ ಅಲ್ಲಿರೋ 4 ಇದು ಸೇಮ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ H ಬರ್ದಿದ್ದಾರೆ ಅಷ್ಟೇ. ನೋಡಿ, ಇಷ್ಟು ಇದ್ರಲ್ಲಿ ಇದಕ್ಕೆ ಈ ಏನಿದೆ ಇಲ್ಲಿ ಟಾಸಿಂಗ್ 2 ಕಾಯಿನ್ಸ್ ಅಲ್ಲಿ ಸ್ಟಾರ್ಟಿಂಗ್ H ಬರೀರಿ, ಈ 4 ಸಿಕ್ಬಿಡುತ್ತೆ. ನೋಡಿ, HHH, HHT, HTH, HTT ಬಂತ 4. ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದಾ ಈಸಿಯಾಗಿ? ಯಾವ ಫಾರ್ಮುಲಾ? ಅಲ್ಲ, ಇಲ್ಲಿ ಇದೆಯಲ್ಲ, ಅಲ್ಲ ಇದೆಯಾ ಆತರ ಏನಾದ್ರು ಅಂತ ಕೇಳ್ತಿದ್ದೀನಿ. ಇಲ್ಲಿ N of S is equal to 2 ಕ್ಯೂಬ್ ಅಂತಿದೆಯಲ್ಲ. ಅದನ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಔಟ್ಕಮ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಔಟ್ಕಮ್ಸ್ ನ ನಾವು ನೋಡ್ತಾ ಹೋಗೋಣ ಅಲ್ವಾ? ಈಗ ನೋಡಿ, ಈ 4 ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ಸ್ಟಾರ್ಟ್ ಇಲ್ಲೇನ್ 4 ಇದಾವೆ, ಆ 4ಕ್ಕೆ ಟಿ ಸೇರಿಸ್ತು ಬಿಡಿ. ಈ ಟಿ ಸೇರಿಸಿದ್ರೆ ಏನಾಗುತ್ತೆ? ಫಸ್ಟ್ ಒನ್ಗೆ ಟಿ ಸೇರಿಸಿದ್ರೆ ಏನಾಗುತ್ತೆ? THH. ಸೆಕೆಂಡ್ ಒನ್ಗೆ ಟಿ ಸೇರಿಸಿದ್ರೆ ಏನಾಗುತ್ತೆ? THT, TTH, TTT. ಹೌದಲ್ವಾ? ಅರ್ಥ ಆಯ್ತಲ್ವಾ ನಾನು ಬರ್ದಿದ್ದ ಹೆಂಗೆ ಅಂತ? ಈ ಟಾಸಿಂಗ್ 3 ಕಾಯಿನ್ಸ್ ಗೆ ಔಟ್ಕಮ್ಸ್ ನ ಬರ್ದಿದ್ದ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು ಸರ್. H ಆಡ್ ಮಾಡಿದ್ರಿ ಫಸ್ಟ್ 4ಕ್ಕೆ ಪ್ರಿಫಿಕ್ಸ್ ತರ. ಫಸ್ಟ್ 4ಕ್ಕೆ H ಆಡ್ ಮಾಡಿ, ನೆಕ್ಸ್ಟ್ T ಆಡ್ ಮಾಡಿದ್ರೆ ನಿಮ್ಗೆ 8 ಬರುತ್ತೆ. ಸೊ ಅದು ಟೋಟಲ್ 2 ಕ್ಯೂಬ್ ಆಗುತ್ತೆ. 2 ಕ್ಯೂಬ್ ಅಂತಂದ್ರೆ ಏನಾಗುತ್ತೆ? 8 ಆಗುತ್ತೆ. ನಾನು ಯಾಕೆ ಇಲ್ಲಿ 2^1 ಅಂತ ಬರ್ದೆ?
ಯಾಕೆ ಇಲ್ಲಿ 2 power 2 ಅಂತ ಬರ್ದೆ, ಯಾಕೆ ಇಲ್ಲಿ 2 power 3 ಅಂತ ಬರ್ದೆ ಅಂದ್ರೆ ಇಟ್ ಇಸ್ ಅ ಪ್ಯಾಟರ್ನ್. ಓಕೆನಾ, ಅಂದ್ರೆ 2 power n ಫಾರ್ಮೆಟ್ ಅಲ್ಲಿ ಇದು ಹೋಗುತ್ತೆ. ಸಪೋಸ್ ಏನಾದ್ರೂ ನನಗೆ ಟಾಸಿಂಗ್ 4 ಕಾಯಿನ್ಸ್ ಅಂತ ಏನಾದ್ರೂ ಕೊಟ್ರೆ, ಕ್ಯಾನ್ ಯು ಟೆಲ್ ಮಿ ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ದೇರ್ ಇನ್ ದ ಸ್ಯಾಂಪಲ್ ಸ್ಪೇಸ್? 16. 16 ಬರುತ್ತೆ, ಅಂದ್ರೆ ಇಂಟು 2 ಬರುತ್ತೆ, 2 power 4 ಬರುತ್ತೆ, 16 ಆಗುತ್ತೆ. ಈಗ ಸಪೋಸ್ ನನಗೇನಾದ್ರೂ ಔಟ್ಕಮ್ಸ್ ಯಾವ್ಯಾವ 16 ಅಂತ ಬರೀರಿ ಅಂತಂದ್ರೆ ಬರೆಯಕ್ಕಾಗತ್ತಾ ನಿಮ್ ಕೈಲಿ? ಎಸ್ ಸರ್. ಎಸ್, ಹೇಗ್ ಬರೆಯೋದು ಹೇಳಿ ನೋಡೋಣ. ಸರ್ 8 ಟೈಮ್ಸ್ HH ಬರೆಯೋದು ಫಸ್ಟ್, 8 ಟೈಮ್ಸ್ T ಬರೆಯೋದು, ಮತ್ತೆ ಆಮೇಲೆ 4 ಟೈಮ್ಸ್ H ಬರೆಯೋದು, 4 ಟೈಮ್ಸ್ T ಬರೆಯೋದಲ್ವಾ ಸರ್? ಅಲ್ಲ, ಇದಕ್ಕೇನು ಹೋಗ್ಬಿಡಿ, ಅವಾಗ 3 ಇದೆಯಲ್ವಾ, ಇದಕ್ಕೆ ಇಲ್ಲೇ H ಸೇರ್ಸ್ಕೊಂಬಿಡಿ. ಈ 8 ಔಟ್ಕಮ್ಸ್ ಏನಿದೆ, ಈ 3 ಕಾಯಿನ್ಸ್ ಅಲ್ಲಿ 8 ಔಟ್ಕಮ್ ಇದೆ, ಅಲ್ಲಿ H ಸೇರ್ಕೊಂಬಿಡಿ, 8 ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಇಲ್ಲ T ಸೇರಿಸ್ಬಿಡಿ, 8 ಆಗ್ಬಿಡುತ್ತೆ. 8 8 16 ಆಗ್ಬಿಡುತ್ತೆ. 4 ಕೇಳಲ್ಲ, ನಿಮಗೆ ಗೊತ್ತಿರ್ಲಿ ಬಟ್ ಬರೆಯೋದು ಹೇಗೆ ಅಂತ. ಗೊತ್ತಾಯ್ತು. ಕ್ಲಿಯರ್ ಆಯ್ತು ಅಂತ ಅನ್ಕೊಂಡು. ಟಾಸಿಂಗ್ ಕಾಯಿನ್ಸ್ ಅಲ್ಲಿ ಕ್ಲಿಯರ್ ಇದೆಯಾ? ನನಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಷ್ಟೇ. ಟಾಸಿಂಗ್ ಎ ಕಾಯಿನ್ ಅಂತ ಕೊಟ್ರೆ ನಿಮ್ಗೆ ಔಟ್ಕಮ್ಸ್ ಎಷ್ಟಿದೆ, ಪಾಸಿಬಲ್ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ ಅಂತ ಕೇಳಿದ್ರೆ ನೀವೇನು 2 ಅಂತ ಹೇಳ್ಬೇಕು. ಟಾಸಿಂಗ್ 2 ಕಾಯಿನ್ಸ್ ಅಂತ ಅಂದ್ರೆ 4 ಅಂತ ಬಂದ್ಬಿಡ್ಬೇಕು. ಟಾಸಿಂಗ್ 3 ಕಾಯಿನ್ಸ್ ಅಂತ ಅಂದ್ರೆ 8 ಅಂತ ಬಂದ್ಬಿಡ್ಬೇಕು. ಓಕೆನಾ? ಮತ್ತೆ ಈ ಔಟ್ಕಮ್ಸ್ ಗಳು ಕೂಡ ನೆನಪಿರ್ಬೇಕು ನಿಮ್ಗೆ. ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? 4 ಕಾಯಿನ್ಸ್ ಎಲ್ಲೂ ಕೇಳಿಲ್ಲ. ಟಿಲ್ ಅಪ್ ಟು 3 ಕಾಯಿನ್ಸ್ ವರ್ಗು ನಿಮ್ಗೆ ಕ್ವಶನ್ಸ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಇಸ್ ಕ್ಲಿಯರ್. ಸ್ಯಾಂಪಲ್ ಸ್ಪೇಸ್ ಬರೆಯೋದು ಗೊತ್ತಾಯ್ತು. ಈಗ ನೌ ರೋಲಿಂಗ್ ಗೆ ಡೈಸ್. ಓಕೆನಾ? ಈಗ ಡೈಸ್ ನ ರೋಲ್ ಮಾಡಿದ್ರೆ ಓಕೆ, ಡೈಸ್ ಅಂದ್ರೆ ಗೊತ್ತಿದೆ ನಿಮ್ಗೆ. ಓಕೆನಾ? ಡೈಸ್ ಎಲ್ರಿಗೂ ಗೊತ್ತಿದೆ ಅಲ್ವಾ? ಯಾರಿಗಾದ್ರೂ ಹೇಳ್ಬೇಕಾದ್ರೆ ಡೈಸ್ ಅಂದ್ರೆ ಅಂತಂದ್ರೆ ಯೂಶಲಿ ಡೈ ಅಂತ ಕರೀತಾರೆ. ಡೈ ಇಸ್ ಅ ಸಿಂಗುಲರ್. ಯೂಶಲಿ ಸಮ್ ಟೈಮ್ಸ್ ನಿಮ್ಗೆ ಡೈಸ್ ಅಂತಂದ್ರೆ ಯೂಶಲಿ ಪ್ಲೂರಲ್ ಅಂತ. ಸ್ವಲ್ಪ ಜನ ಡೈಸ್ ಅಂತಾನೆ ಯೂಸ್ ಮಾಡ್ತಾರೆ. ಸ್ವಲ್ಪ ಆಂಬಿಗ್ಯೂಟಿ ಇದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಅವರೇ ಕೊಡ್ತಾರೆ. ರೋಲಿಂಗ್ ಎ ಅಂತ ಕೊಟ್ರೆ ಇಲ್ಲಿ ಎ ಡೈಸ್ ಅಂತಾನು ಅಂತಾರೆ, ಸಮ್ ಟೈಮ್ಸ್ ಎ ಡೈ ಅಂತಾರೆ. ಬುಕ್ ಅಲ್ಲಿ ಅಲ್ಲೊಂದು ಬುಕ್ ಅಲ್ಲಿ ಇಲ್ಲೊಂದು ಬುಕ್ ಅಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಇರುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಎ ಅಂತ ಕೊಟ್ರೆ 1 ಅಂತ. ಒಂದು ಡೈನ ನಾವು ರೋಲ್ ಮಾಡಿದ್ರೆ ಪಾಸಿಬಲ್ ಔಟ್ಕಮ್ಸ್ ಏನೇನ್ ಬರುತ್ತೆ ಅಂತ ಅಂದ್ರೆ ನಿಮ್ಗೆ 1 2 3 4 5 6 ಬರುತ್ತೆ. ಹೌದಲ್ವಾ? ಸೊ ಇಟ್ ಡಸ್ ನಾಟ್ ಮೀನ್ ದಟ್ ಇಲ್ಲಿ ನಿಮ್ಗೆ 1 2 3 ನಂಬರ್ ಹಾಕಿರ್ತಾರೆ ಅಂತ ಅಲ್ಲ. ನಂಬರ್ ಬೇಕಾದ್ರೆ ಹಾಕಿರ್ಬೋದು, ಚುಕ್ಕೆಗಳು ಬೇಕಾದ್ರೆ ನೋಡಿ, ಇಲ್ಲಿ ಚುಕ್ಕೆಗಳು ಇಟ್ಟಿದ್ದಾರೆ ನೋಡಿ, ಈ ತರ ಚುಕ್ಕೆಗಳು. ಅಂದ್ರೆ ಇಲ್ಲಿ 6 ಚುಕ್ಕೆಗಳಿದಾವೆ ಅಂತ ಅಂದ್ರೆ ಅದ್ರ ಅರ್ಥ ಏನು, ಇದು 6 ನಂಬರ್ ಅಂತ ಅದರ ಅರ್ಥ. ಸೊ ಇಲ್ಲಿ 2 ಇದೆ ಅಂತ ಅದರ ಅರ್ಥ. ಸೊ ಎನ್ ಆಫ್ ಎಸ್ ಆಯ್ತು 6 power 1 ಇದೆ. 6 power 1 ಇಸ್ ವಾಟ್? 6. ರೋಲಿಂಗ್ ಎ ಡೈ ಅಂತ ತಗೊಂಡ್ರೆ ನಿಮ್ಗೆ ಪಾಸಿಬಲ್ ಔಟ್ಕಮ್ಸ್ 1 2 3 4 5 6 ಇರುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ 6 power 1 ಇಸ್ 6. ಈಗ ರೋಲಿಂಗ್ ಎ ಪೈರ್ ಆಫ್ ಡೈಸ್ ಅಂತ ಕರೀತಾರೆ. ಡೈಸ್ ಅಂದ್ರೆ ಪ್ಲೂರಲ್. ಈಗ ಪೈರ್ ಆಫ್ ಡೈಸ್ ಅಂದ್ರೆ 2 ತಗೊಳ್ಳೋಣ. ಈಗ 2 ಡೈಸ್ ನ, ಅಥವಾ ನೋಡಿ 2 ಎಕ್ಸ್ಪೆರಿಮೆಂಟ್ ನೋಡಿ ಯಾವ ಸೇಮ್ ಅಂತ ಅಂದ್ರೆ ನೋಡಿ, ಪೈರ್ ಆಫ್ ಡೈಸ್ ಅಂದ್ರೂ ಒಂದೇನೆ, 2 ಡೈಸ್ ನ ರೋಲ್ ಮಾಡೋದು ಒಂದೇನೆ, ಒಂದೇ ಡೈಸ್ ನ 2 ಸರಿ ರೋಲ್ ಮಾಡೋದು ಒಂದೇನೆ. 2 ಎಕ್ಸ್ಪೆರಿಮೆಂಟ್ಸ್ ಸೇಮ್ ಇರುತ್ತೆ. ಕ್ಲಿಯರ್ ಆಯ್ತಲ್ವಾ? 2 ಎಕ್ಸ್ಪೆರಿಮೆಂಟ್ಸ್ ಸೇಮ್ ಇರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಅದಕ್ಕೆ ಔಟ್ಕಮ್ಸ್ ಏನೇನ್ ಬರುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಎಕ್ಸ್ಪೆರಿಮೆಂಟ್, ಫಸ್ಟ್ ಡೈನ ರೋಲ್ ಮಾಡಿದ್ರೆ ನಿಮ್ಗೆ ಏನ್ ಪಾಸಿಬಿಲಿಟೀಸ್ 1 2 3 4 5 6 ಇರುತ್ತೆ. ಸೆಕೆಂಡ್ ಡೈನ ರೋಲ್ ಮಾಡಿದ್ರು ಕೂಡ ನಿಮ್ಗೆ 1 2 3 4 5 6 ಸಿಗುತ್ತೆ. ಓಕೆನಾ? ಸೊ ಅಕಾರ್ಡಿಂಗ್ ಟು ಮಲ್ಟಿಪ್ಲಿಕೇಶನ್ ರೂಲ್ ನೀವು ನಿಮ್ಗೆ PUC ನಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋದು ಹೆಂಗೆ ಅಂತ. ಸೊ A cross B ಅಂತ ಹೊಡಿತಾರೆ. ಸೊ ಮಲ್ಟಿಪ್ಲೈ ಮಾಡೋದಂದ್ರೆ, ಸೊ ನೋಡಿ ಈ ಫಸ್ಟ್ ಅಲ್ಲಿ ಏನ್ ನಂಬರ್ ಬರ್ದೀನಿ ಫಸ್ಟ್ ಅಲ್ಲಿ, ಸೊ ಇಟ್ ಇಸ್ ಅನ್ ಆರ್ಡರ್ಡ್ ಪೇರ್, A, B ತರ ಆರ್ಡರ್ಡ್ ಪೇರ್ ಅಂತ ಕರೀತಾರೆ ಇದನ್ನ. ಸೊ ಇದರಲ್ಲಿ ಫಸ್ಟ್ ಅಲ್ಲಿ ಏನ್ ನಂಬರ್ ಬರಿತೀನಿ, ಇದು ಫಸ್ಟ್ ಡೈದು. ಓಕೆನಾ? ಫಸ್ಟ್ ಡೈನಲ್ಲಿ ಏನ್ ಬರುತ್ತೆ ಆ ನಂಬರ್. ಬಿ ಅಂತ ಸೆಕೆಂಡ್ ನಂಬರ್ ಏನ್ ಬರ್ದೀನಿ, ಇದು ಸೆಕೆಂಡ್ ಡೈದು. ಓಕೆನಾ? ಇಲ್ಲಿ 1, 1 ಅಂತ ನಾನು ಬರ್ದೀನಿ ಫಸ್ಟ್ ಎಲಿಮೆಂಟ್. ಇದ್ರ ಅರ್ಥ ಏನ್ ಹೇಳಿ? ಇದ್ರ ಅರ್ಥ ಫಸ್ಟ್ ಡೈನಲ್ಲೂ 1 ಬಿದ್ದಿದೆ, ಸೆಕೆಂಡ್ ಡೈನಲ್ಲೂ ಕೂಡ 1 ಬಿದ್ದಿದೆ. 2 ಡೈನಲ್ಲೂ 1 1 ಬೀಳೋ ಚಾನ್ಸ್ ಇದೆ ತಾನೆ? 2 ಡೈನ ರೋಲ್ ಮಾಡಿದ್ರೆ ಎಸ್, ದೇರ್ ಇಸ್ ಎ ಚಾನ್ಸ್. ಸೆಕೆಂಡ್ ಔಟ್ಕಮ್ ಏನ್ ಬರ್ದೀನಿ ನೋಡಿ, 1, 2 ಬರ್ದೀನಿ. 1, 2 ಅಂದ್ರೆ ಏನ್ ಅದ್ರ ಅರ್ಥ? ಫಸ್ಟ್ ಡೈನಲ್ಲೂ ಕೂಡ 1 ಬಿದ್ದಿದೆ, ಫಸ್ಟ್ ಡೈನಲ್ಲಿ 1 ಬಿದ್ದಿದೆ, ಸೆಕೆಂಡ್ ಡೈನಲ್ಲಿ 2 ಬಿದ್ದಿದೆ ಅಂತ. ಸಿಮಿಲರ್ಲಿ 1 3 1 4 1 5 1 6 ಇಲ್ಲಿ ಎಷ್ಟಾಯ್ತು? ಇಲ್ಲಿ 6 ಆಯ್ತು. ಓಕೆನಾ? ಇಲ್ಲೂ ಕೂಡ ಎಷ್ಟಾಗುತ್ತೆ? 2 1 2 2 2 3 2 4 2 5 2 6 ಇಲ್ಲೂ ಕೂಡ ಎಷ್ಟಾಗುತ್ತೆ? ಮ್ಯೂಟ್ ಮಾಡಿ 6 ಆಗುತ್ತೆ.
ಕ್ಲಿಯರ್? ಸಿಮಿಲರ್ಲಿ 3 1 3 2 3 3 3 4 3 5 3 6 ಆಗುತ್ತೆ. ಇಲ್ಲೂ 6 ಆಯ್ತು. ಸಿಮಿಲರ್ಲಿ 4 ಇಂದ ಸ್ಟಾರ್ಟ್ ಮಾಡಿ 4 1 4 2 4 3 4 4 4 5 4 6 ಆಗುತ್ತೆ. ಸಿಮಿಲರ್ಲಿ ಹಿಯರ್ ಇಟ್ ಇಸ್ 6 ಅಂಡ್ ಇಲ್ಲೂ ಕೂಡ ಏನಾಗುತ್ತೆ 6 ಆಗುತ್ತೆ. ಟೋಟಲ್ 6 ಸ್ಕ್ವೇರ್ ಆಗುತ್ತೆ. 6 ಸ್ಕ್ವೇರ್ ಎಷ್ಟಾಗುತ್ತೆ ನೀವು ಕೌಂಟ್ ಮಾಡಿ 36 ಎಲಿಮೆಂಟ್ಸ್ ಬರುತ್ತೆ. ಬಟ್ ಇದು ಇದೇ ಆರ್ಡರ್ ನೆನ್ಪಿಟ್ಕೊಳ್ಳಿ ನಿಮ್ಗೆ. ಸೊ ಮುಂದೆ ನನಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ನಿಮಗೆ ನೆನಪಾಗುತ್ತೆ. 1 1 ಫಸ್ಟ್ ರೋ ನಿಮಗೆ ನೋಡಿ, ಇದನ್ನ ಒಂದು ಮ್ಯಾಟ್ರಿಕ್ಸ್ ತರ ನೆನ್ಪಿಟ್ಕೊಳ್ಬಿಡಿ. ಓಕೆನಾ? 6 ರೋಸ್ 6 ಕಾಲಮ್ಸ್ ಇದಾವೆ ಅಂತ ನೆನ್ಪಿಟ್ಕೊಳ್ರಿ. ಫಸ್ಟ್ ರೋ ನಲ್ಲಿ ಫಸ್ಟ್ ಅಲ್ಲಿ ಎಲ್ಲ 1 1 1 1 ಫಿಕ್ಸ್ ಇರುತ್ತೆ. 1 1 1 2 1 3 1 4 1 5 1 6 2 1 2 2 2 3 2 4 2 5 2 6 ಲೈಕ್ ವೈಸ್. ಕ್ಲಿಯರ್ ಆಯ್ತಾ? ನನ್ಗಿದು ಅರ್ಥ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಕ್ಲಿಯರ್ ಆಯ್ತಾ? ಸೊ ಎಷ್ಟು ಎಲಿಮೆಂಟ್ ಇರ್ತವೆ ಪೇರ್ ಆಫ್ ಡೈಸ್ ಅಲ್ಲಿ ನಿಮ್ಗೆ ಔಟ್ಕಮ್ಸ್ 36 ಔಟ್ಕಮ್ಸ್ ಇರ್ತವೆ. ನಿಮ್ಗೆ ಯಾವ ಅಂತಾನು ಗೊತ್ತಿರ್ಬೇಕು. ಸಪೋಸ್ ರೋಲಿಂಗ್ 3 ಡೈಸ್ ಅಂತ ಬರುತ್ತೆ. 3 ಡೈಸ್ ನ ರೋಲ್ ಮಾಡಿದ್ರೆ ಕತೆ ಏನಾಗುತ್ತೆ ಅಂತ ಅಂದ್ರೆ ವೆರಿ ಸಿಂಪಲ್. ನೀವು ಕಾಯಿನ್ಸ್ ಅಲ್ಲಿ ಏನ್ ಮಾಡ ಅಥವಾ ರೋಲಿಂಗ್ ಎ ಡೈಸ್ ದಿಸ್ ಇಸ್ ಟ್ವೈಸ್ ಅಂತ ಇದೆ ಅಲ್ವಾ? ದಿಸ್ ಇಸ್ ವಾಟ್ ಟ್ವೈಸ್ ಅಲ್ಲ, ಏನಿದು ಥ್ರೈಸ್. ಓಕೆನಾ? ಒಂದು ಡೈನ 3 ಸರಿ ರೋಲ್ ಮಾಡಿದ್ರು ಕೂಡ ಅದೇ ಔಟ್ಕಮ್ಸ್ ಬರುತ್ತೆ. ಮತ್ತೆ ಈ ಔಟ್ಕಮ್ಸ್ ಹೆಂಗಿರ್ತವೆ ಸರ್? ಇದ್ರ ಬಗ್ಗೆ ಎಲ್ಲೂ ಕ್ವಶನ್ಸ್ ಕೇಳಲ್ಲ, ರೇರ್ಲಿ ಕೇಳ್ತಾರೆ. ಬಟ್ ಆದ್ರೂ ಗೊತ್ತಿರಲಿ ನಮ್ಗೆ ಹೆಂಗೆ ಇದನ್ನ ಔಟ್ಕಮ್ಸ್ ನ ಬರೆಯೋದು ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ, ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ, ಇಲ್ಲಿ ಟೋಟಲ್ 2 x 2 ನಲ್ಲಿ ಎಷ್ಟಿದೆ? 2 ಪೇಜ್ ರೋಲ್ ಮಾಡಿದ್ರೆ 36 ಔಟ್ಕಮ್ಸ್ ಬರುತ್ತೆ. ಫಸ್ಟ್ ನೀವ್ ಹೆಂಗೆ ಇದ್ರಲ್ಲಿ ಔಟ್ಕಮ್ಸ್ ಬರಿಬೇಕಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸಫಿಕ್ಸ್ ಅವಲ್ಲಿ ನಾವು 3 ಕಾಯಿನ್ಸ್ ಬರೋದ್ವಲ್ಲ ಅದೇ ತರನೇ ಇಲ್ಲೂ ಕೂಡ ಸ್ಟಾರ್ಟಿಂಗ್ 1 ಸೇರಿಸಿ 1 1 1 ಫಸ್ಟ್ ಎಲಿಮೆಂಟ್ ಏನ್ ಬಂತು ನಮ್ಗೆ? ಇಲ್ಲಿ ಫಸ್ಟ್ ಎಲಿಮೆಂಟ್ಗೆ 1 1 1 ಬಂತು. ಸೆಕೆಂಡ್ ಎಲಿಮೆಂಟ್ಗೆ ಏನ್ ಬರುತ್ತೆ? ಸ್ಟಾರ್ಟಿಂಗ್ 1 ಸೇರಿಸಿ 1 1 2 ಬರುತ್ತೆ. ನೋಡಿ, ಇಲ್ಲಿ 1 1 2 ಇದೆ. ಥರ್ಡ್ ಎಲಿಮೆಂಟ್ ಏನ್ ಬರುತ್ತೆ? 1 1 3 ಬರುತ್ತೆ. ಅದೇ ತರ ಎಲ್ಲಿವರೆಗೂ ಬರ್ತವೆ? ಇಲ್ಲಿ ಲಾಸ್ಟ್ ಎಲಿಮೆಂಟ್ ಏನ್ ಬರುತ್ತೆ? ಇಲ್ಲಿ 1 6 6 ಬರುತ್ತೆ. ಇಲ್ಲಿ ಆಕ್ಚುಲಿ ಬರ್ತಿಲ್ಲ 1 6 6 ಬರುತ್ತೆ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಎಲ್ಲಿ ಮಾಡ್ಬೇಕು? ಇಲ್ಲ, ಇಲ್ಲಿ ಯಾವ ನಂಬರ್ ಸೇರಿಸ್ಬೇಕು? 2 2 1 1 ಬರುತ್ತೆ. 2 1 2 2 1 3 ಆ ತರ ಸೇರಿಸ್ಕೊಂಡು ಹೋಗಿ ಅದು ಮತ್ತೆ 36 ಆಗುತ್ತೆ. ಅದೇ ತರ ನೀವು 6 ನಂಬರ್ಸ್ ಕೌಂಟ್ ಮಾಡಿದಾಗ ನಿಮ್ಗೆ 6 ಕ್ಯೂಬ್ ಆಗುತ್ತೆ. ಸೊ 6 ಕ್ಯೂಬ್ ಇಸ್ ನಥಿಂಗ್ ಬಟ್ ವಾಟ್ 216 ಔಟ್ಕಮ್ಸ್ ಬರುತ್ತೆ. 216 ನಾನು ಎಲ್ಲಾನು ಬರೆಯಕ್ಕಾಗಲ್ಲ. ಸಿಂಪಲ್ ಆಗಿ ನಿಮ್ಗೆ ಒಂದು ರಫ್ ಐಡಿಯಾ ತೋರಿಸಿದೀನಿ ಯಾವ ತರ ಬಂದಿದೆ ಅಂತ. ಓಕೆನಾ? ಔಟ್ಕಮ್ಸ್ ಯಾವ್ಯಾವ ಬರೀರಿ ಅಂತ ನಿಮ್ಗೆ ಹೇಳಿದ್ರೆ ಆರಾಮಾಗಿ ಬರಿಬಹುದು, ತೊಂದರೆ ಇಲ್ಲ. ಟೈಮ್ ಇದ್ರೆ ಫ್ರೀ ಇದ್ರೆ ಬರೀರಿ. ಬರೆಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸ್ಟಾರ್ಟಿಂಗ್ 1 ಸೇರಿಸಿ 36 ಬರೀರಿ, 2 ಸೇರಿಸಿ 36 ಬರೀರಿ, 3 ಸೇರಿಸಿ 36 ಬರೀರಿ. ಅದ ತರ ಎಲ್ಲ ಬರ್ಕೊಂತ ಹೋಗಿ 6 ಬರುತ್ತೆ, 216 ಬರುತ್ತೆ. ಕ್ಲಿಯರ್ ಆಯ್ತಾ? ಸೊ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನಾನಿಷ್ಟೇ. ರೋಲಿಂಗ್ ಎ ಡೈ ಅಂತ ಅಂದ್ರೆ 6, ರೋಲಿಂಗ್ ಎ ಪೈರ್ ಆಫ್ ಡೈಸ್ ಅಂತ ಅಂದ್ರೆ 6 ಸ್ಕ್ವೇರ್ ದಟ್ ಇಸ್ 36. ಸೊ 4 ಡೈಸ್ ಅಂತ ಕೇಳಿದ್ರೆ 6 ಪವರ್ 4 ಬರುತ್ತೆ. 6 ಪವರ್ 4 ಎಷ್ಟು ಬರುತ್ತೆ ಅಂತ ಅಂದ್ರೆ 216 ಎಷ್ಟು ಬರುತ್ತೆ? ಅದನ್ನೆಲ್ಲ ಕೇಳಲ್ಲ ಬಿಡಿ. 216 ಇಂಟು 6 ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಡೈಸ್ ಬಗ್ಗೆ ಕ್ಲಿಯರ್ ಇದೆಯಾ? ಎಸ್. ಕಾಯಿನ್ಸ್ ಆಯ್ತು, ಡೈಸ್ ಆಯ್ತು. ಈಗ ಬರೋಣ ಕಾರ್ಡ್ಸ್. ನೋಡಿ, ಯಾರ್ಯಾರಿಗೆ ಕಾರ್ಡ್ಸ್ ಬಗ್ಗೆ ಗೊತ್ತಿಲ್ಲ, ಸ್ಪೆಷಲಿ ಹೆಣ್ಮಕ್ಳಿಗೆ ಸ್ವಲ್ಪ ಜನ ಗೊತ್ತಿಲ್ಲ ಅನ್ಸುತ್ತೆ. ಯೂಶಲಿ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ಆಡಿ ಕಲ್ತಿರ್ತೀರಾ, ಬಟ್ ಆದ್ರೂ ಕಲ್ತಿಲ್ಲದೆ ಇರೋರು ಇದಾರೆ. ಅವ್ರಿಗೋಸ್ಕರ ಹೇಳ್ಕೊಟ್ಬಿಡ್ತೀನಿ ಕಾರ್ಡ್ಸ್ ಹೆಂಗೆ ಅಂತ. ಬೆಟ್ಟಿಂಗ್ ಎಲ್ಲ ಆಡಕ್ ಹೋಗ್ಬೇಡಿ, ಎಕ್ಸಾಮ್ಗೋಸ್ಕರ ಕಲ್ತ್ಕೊಂಡ್ಬಿಡಿ ಅಷ್ಟೇ. ಓಕೆನಾ? ಏನಪ್ಪಾ ಕಾರ್ಡ್ಸ್ ಅಂದ್ರೆ, ನೀವು ನೋಡಿ ಒಂದು ಅಂಗಡಿಗೆ ಹೋಗಿ ಒಂದು ಪ್ಯಾಕ್ ಆಫ್ ಕಾರ್ಡ್ ತಗೊಂಡ್ರೆ ನಿಮ್ಗೆ 53 ಕಾರ್ಡ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂದ್ರೆ 53 ಕಾರ್ಡ್ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅಂಗಡಿಯಿಂದನೂ ಹೇಳ್ಕೊಡ್ತಾ ಇದೀನಿ ಕಾರ್ಡ್ಸ್ ಬಗ್ಗೆ. ಮ್ಯೂಟ್ ಮಾಡಿ. ಎಷ್ಟು ಕೊಡ್ತಾರೆ? 53 ಕಾರ್ಡ್ ಕೊಡ್ತಾರೆ. 53 ಕಾರ್ಡ್ ಅಲ್ಲಿ ಒಂದು ಜೋಕರ್ ಅಂತ ಇರುತ್ತೆ, ಹೌದಲ್ವಾ? ಆ ಜೋಕರ್ನ ತೆಗೆದು ಬಿಡ್ತೀವಿ. ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ ಜೋಕರ್ ಇರೋದಿಲ್ಲ. ಕ್ಲಿಯರ್ ಆಯ್ತಾ? ಜೋಕರ್ ತೆಗೆದ್ರೆ ಇನ್ನೆಷ್ಟು ಉಳಿತಾವಿನ್ನ -1 ಮಾಡಿದ್ರೆ 52 ಕಾರ್ಡ್ ಬರ್ತವೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಆ 52 ಕಾರ್ಡ್ನೇ ನಾವು ಇಲ್ಲಿ ನಮ್ಮ ಸಬ್ಜೆಕ್ಟ್ ಡಿಸ್ಕಷನ್ ಅಲ್ಲಿ ಕೌಂಟ್ ಮಾಡೋದು. ಜೋಕರ್ ಇರೋದಿಲ್ಲ. ಇದು ಕ್ಲಿಯರ್ ಇದೆ. ಸೊ ಟೋಟಲ್ ಎಷ್ಟಪ್ಪ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಗೆ ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟಪ್ಪ ಅಂತ ಕೇಳಿದ್ರೆ ಯಾರಾದ್ರೂ ಎಷ್ಟಿರ್ಬೇಕು? 52 ಕಾರ್ಡ್ ಇರ್ತವೆ. ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಈ 52 ಕಾರ್ಡ್ ಅಲ್ಲಿ ನಿಮ್ಗೆ ಕಲರ್ ಕಾಂಬಿನೇಷನ್ಸ್ ಬರ್ತವೆ. ಅಂದ್ರೆ ಅದರಲ್ಲಿ ಅರ್ಧ, 52ರಲ್ಲಿ ಅರ್ಧ ಎಷ್ಟಿದೆ? 26 ಕಾರ್ಡ್ಸ್ ಬಂದ್ಬಿಟ್ಟು ರೆಡ್ ಕಲರ್ ಇರ್ತವೆ. ರೆಡ್ ನೋಡಿ ಇಲ್ಲಿ ಬರ್ದಿ ನನಗೆ ರೆಡ್ ಕಲರ್ ಇರ್ತವೆ. ಇನ್ನ 26 ಕಲರ್ ಕಾರ್ಡ್ಸ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಇರ್ತವೆ.
ಸೊ ಇದನ್ನೆಲ್ಲ ಯಾಕೆ ಈ ತರ ನಿಮ್ಗೆ ನೀಟಾಗಿ ಅರ್ಥ ಆಗ್ಬೇಕು, ನಿಮ್ಗೆ ಯಾವ ಶೇಪ್, ಯಾವ ತರ ಕಲರ್, ಅದೆಲ್ಲ ನಿಮ್ಗೆ ಅದಕ್ಕೋಸ್ಕರ ಈ ತರ ನಾವು ಇಮೇಜ್ಗಳನ್ನೆಲ್ಲ ಹಾಕಿ ನಾವು ಮಾಡ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ? ಕ್ಲಿಯರ್ ಇದೆ. ಸೊ 26 ರೆಡ್ ಬರುತ್ತೆ, 26 ಬ್ಲ್ಯಾಕ್ ಬರುತ್ತೆ. ಓಕೆನಾ? ಇನ್ನ ಈ 26 ರೆಡ್ ಕಲರ್ ಕಾರ್ಡ್ಸ್ ಅಲ್ಲಿ 13 ಅರ್ಧ ಅಂದ್ರೆ ಎಷ್ಟಾಗುತ್ತೆ? 13. ಸೊ 13 ಕಾರ್ಡ್ ಹಾರ್ಟ್ ಇರ್ತವೆ, 13 ಹಾರ್ಟ್ ಇರ್ತವೆ, 13 ಡೈಮಂಡ್ ಇರ್ತವೆ. ಏನ್ ಸರ್ ಹಾರ್ಟ್ ಹೆಂಗಿರುತ್ತೆ ಸರ್ ಅಂತಂದ್ರೆ, ನೋಡಿ ಒಂದು ಕಾರ್ಡ್ ತಗೊಂಡ್ರೆ, ಇದೊಂದು ಕಾರ್ಡ್ ನೋಡಿ, ಆ ಎಡ್ಜ್ಗಳಲ್ಲಿ ಸಿಂಬಲ್ ಇರುತ್ತೆ ಈ ತರ. ಓಕೆನಾ? ಈ ತರ ಹಾರ್ಟ್ ಸಿಂಬಲ್, ಇದು ಹಾರ್ಟ್ ಸಿಂಬಲ್ ಇಲ್ಲಿ ಕಾಣ್ತಾ ಇದೆ ಅಂತ. ಇದೇನಿದು ಯಾವ ಸಿಂಬಲ್? ಹಾರ್ಟ್ ಸಿಂಬಲ್, ಅದನ್ನು ಹಾರ್ಟ್ ಅಂತ ಕರೀತಾರೆ. ನೆಕ್ಸ್ಟ್ ಅದೇ ಇದರಲ್ಲಿ ಡೈಮಂಡ್ ಎಷ್ಟಿರ್ತವೆ ಅಂದ್ರೆ 13. ಈ ಸಿಂಬಲ್ ಇರುತ್ತೆ. ಈ ಸಿಂಬಲ್ ಏನಿದೆ ಇಲ್ಲಿ ಅಲ್ಲಿ ಬರ್ದಿದ್ರಲ್ಲ, ಪ್ರತಿ ಕಾರ್ಡಲ್ಲೂ ಆ ಸಿಂಬಲ್ ಇರುತ್ತೆ. ಓಕೆನಾ? ಇದು ಡೈಮಂಡ್ ಸಿಂಬಲ್. ಆ ಡೈಮಂಡ್ ಸಿಂಬಲ್ ಇರುತ್ತೆ. ಎಷ್ಟು ಕಾರ್ಡ್ ಅಲ್ಲಿ ಇರುತ್ತೆ? 13 ಕಾರ್ಡ್ ಅಲ್ಲಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ತರ ಬ್ಲ್ಯಾಕ್ ಕಲರ್ ಅಲ್ಲಿ 13 ಕಾರ್ಡ್ ಕ್ಲಬ್ ಅಂತ ಕರಿತೀವಿ, ಕ್ಲಬ್ಸ್ ಅಂತ ಕರಿತೀವಿ. ನೋಡಿ ಈ ಸಿಂಬಲ್ ಏನ್ ಕಾಣ್ತಾ ಇದೆ, ಈ ಸಿಂಬಲ್ ನಾವೇ ಅಂತ ಕರಿತೀವಿ, ಕ್ಲಬ್ ಅಂತ ಕರಿತೀವಿ. ಓಕೆನಾ? ಮತ್ತೆ ಅದೇ ಬ್ಲ್ಯಾಕ್ ಕಲರ್ ಅಲ್ಲಿ ಸ್ಪೇಡ್ 13 ಇರ್ತವೆ. ಈ ಸಿಂಬಲ್ ಏನ್ ಕಾಣ್ತಾ ಇದೆ ಇಲ್ಲಿ, ಇದನ್ನ ಸ್ಪೇಡ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೋಡಿ ಫಸ್ಟ್ ಇಂದ ಹೇಳ್ತೀನಿ. 52 ಕಾರ್ಡ್ ಇದೆ. 52ರಲ್ಲಿ 26 ರೆಡ್ ಇರ್ತವೆ, 26 ಬ್ಲಾಕ್ ಇರ್ತವೆ. ಕ್ಲಿಯರ್ ಆಗಿದೆ. ಆ 26 ರೆಡ್ ಕಾರ್ಡ್ ಅಲ್ಲಿ 13 ಹಾರ್ಟ್ ಇರುತ್ತೆ, 13 ಡೈಮಂಡ್ ಇರುತ್ತೆ. ಮತ್ತೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಏನ್ ಮಾಡ್ಕೊತೀರಾ ಎಕ್ಸಾಮ್ ಅಲ್ಲಿ ಅಂತಂದ್ರೆ, ಈ ಕ್ಲಾಸಿಫಿಕೇಶನ್ನೇ ಮರ್ತು ಬಿಟ್ಟಿರ್ತೀರಾ. ಸ್ವಲ್ಪ ಜನ ಏನ್ ಮಾಡ್ಬಿಡ್ತೀರಾ ಅಂದ್ರೆ, ರೆಡ್ ಕಲರ್ ಅಲ್ಲಿ ಕ್ಲಬ್ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದನ್ನು ಉಲ್ಟಾ ಪಲ್ಟಾ ಮಾಡ್ಕೊಂಡ್ಬಿಡ್ತೀರಾ. ಹಾರ್ಟ್ ಎಲ್ಲಿ ಬರುತ್ತೆ, ಬ್ಲಾಕ್ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ. ಆತರ ಕನ್ಫ್ಯೂಷನ್ ಹಂಗೆ ಇಲ್ಲ. ಓಕೆನಾ? ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತಂದ್ರೆ, ನೋಡಪ್ಪ ಹಾರ್ಟ್. ಸೊ ಹಾರ್ಟ್ ಅಲ್ಲಿ ಏನಿರುತ್ತಪ್ಪ? ಬ್ಲಡ್ ಕಲರ್ ಯಾವ್ದಪ್ಪ? ರೆಡ್. ಹೌದಲ್ವಾ? ಏನೋ ಒಂದು ಯಾವ್ದೋ ಒಂದು ರೀತಿನಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಹಿಂಗೇನ್ ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ. ಓಕೆನಾ? ನಿಮ್ ಹಾರ್ಟ್ ಎತ್ತಾನೆ ನಿಮ್ಗೆ ಡೈಮಂಡ್ ಅಂದ್ರೆ. ಓಕೆನಾ? ಡೈಮಂಡ್ ಹಾರ್ಟ್ ಎರಡು ಒಂದೇನೆ. ಸೊ ಅವೆರಡು ರೆಡ್ ಕಲರ್. ಕ್ಲಿಯರ್? ಆ ತರ ನೆನ್ಪಿಟ್ಕೊಳ್ಳಿ. ಸುಮ್ನೆ ಹೇಳಿದ್ದು. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀವಿ. ಇನ್ನು ಉಳಿದವು ಕ್ಲಬ್ ಮತ್ತೆ ಸ್ಪೇಡ್ ಎರಡು ಕೂಡ ಎಲ್ಲಿರ್ತವೆ? ಬ್ಲ್ಯಾಕ್ ಕಲರ್ ಇರ್ತವೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಕ್ಲಿಯರ್ ಆಯ್ತಾ ಕ್ಲಬ್ ಸ್ಪೇಡ್ ಮೀನಿಂಗ್? ಮೇಡಮ್ ಈಗ ಮೀನಿಂಗ್ ಎಲ್ಲ ಇದನ್ನ ಅದೊಂದು ಹೆಸರು ಅಷ್ಟೇ, ಅದು ಸಿಂಬಲ್ಗೆ ಹೆಸರು ಅಷ್ಟೇ. ಯಾಕಂದ್ರೆ ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ. ನಮ್ ಸಬ್ಜೆಕ್ಟ್ ಎಷ್ಟು ಬೇಕು ಸಬ್ಜೆಕ್ಟ್ ನ ಮಾತಾಡೋಣ. ಓಕೆನಾ? ಈ ತರ ಕ್ಲಾಸ್ ಆ ಸಿಂಬಲ್ ಇರುತ್ತಲ್ಲ, ಆ ಸಿಂಬಲ್ನೇ ಕ್ಲಬ್ ಅಂತ ಕರಿತೀವಿ ಅಷ್ಟೇ. ಈ ಸಿಂಬಲ್ ಏನಿದೆ, ನಿಮ್ಮ ಕಾರ್ಡ್ ತಗೊಂಡ್ರೆ ಈ ಸಿಂಬಲ್ ಕಾಣುತ್ತೆ ಆ ಕಾರ್ಡ್ ಅಲ್ಲಿ, ಅದನ್ನೇ ನಾವೇನಂತ ಕರಿತೀವಿ? ಕ್ಲಬ್ ಅಂತ ಕರಿತೀವಿ ಅಷ್ಟೇ. ಆ ಸಿಂಬಲ್ ಇದನ್ನ ಸ್ಪೇಡ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಈಗ ಇಷ್ಟು ಕ್ಲಿಯರ್ ಇದೆ. ಮತ್ತೆ ನನ್ನ ಸಬ್ಜೆಕ್ಟ್ ನೀವು ಇಷ್ಟನ್ನ ಕರೆಕ್ಟ್ ಆಗಿ ಕೇಳಿದ್ರೆ 90% ನೀವು ಇಲ್ಲೇ ಕಲ್ತ್ಕೊಂಡು ಹೋಗ್ಬೇಕು. ನೀವೊಂದು 10% ನಮ್ಮ ಮನೆಗೆ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಸಾಕು, ಇನ್ನೇನು ಬೇಡ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಬೇಸಿಕ್ಸ್ ನ ತಿಳ್ಕೊಂಡು ಬನ್ನಿ, ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ನಾನು ತುಂಬಾನೇ ಬೇಸಿಕ್ಸ್ ಇಂದ ಹೇಳ್ಕೊಂಡು ಹೋಗ್ತೀನಿ. ಯಾಕಂತಂದ್ರೆ ನನಗೆ ಕಡೆ ವ್ಯಕ್ತಿ ಕೂಡ ಇಂಪಾರ್ಟೆಂಟ್. ಓಕೆನಾ? ತುಂಬಾ ಜನ, ಎಷ್ಟೊಂದ್ ಜನ ಲಾಂಗ್ ಗ್ಯಾಪ್ ತಗೊಂಡು ಬಂದಿರ್ತೀರಾ. ಪ್ರತಿಯೊಬ್ಬರಿಗೂ ನಾವು ಕ್ಲಾಸ್ ಮಾಡ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಸಿಕ್ಸ್ ಇಂದ ಗೊತ್ತಿರೋರು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಟೈಮ್ ಸರ್ದಿ ಬರುತ್ತೆ ಮುಂದೆ. ಓಕೆನಾ? ನಾವು ಮುಂಚೆನೆ ಹೇಳಿದೀನಿ, ನಮ್ದು ಹೆಂಗೆ ಅಂದ್ರೆ ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗೂ ಇರುತ್ತೆ. ಬೇಸಿಕ್ ಇಂದನೂ ಇಟ್ಕೋತೀವಿ. ನೀವು ಯಾವ ಲೆವೆಲ್ ಡೆಪ್ತ್ ಇರುತ್ತೆ, ಓಕೆನಾ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆ ಡೆಪ್ತ್ ಕೂಡ ನಾವು ಮಾಡ್ತೀವಿ. ಸೊ ವರಿ ಮಾಡೋ ಅವಶ್ಯಕತೆ ಇಲ್ಲ. ಓಕೆ? ಸೊ ಹಾರ್ಟ್ ಅಂದ್ರೆ ಗೊತ್ತಾಯ್ತು, ಡೈಮಂಡ್ ಅಂದ್ರೆ ಗೊತ್ತಾಯ್ತು, ಕ್ಲಬ್ ಅಂದ್ರೆ ಸ್ಪೇಡ್ ಅಂದ್ರೆ ಗೊತ್ತಾಯ್ತು. ನೋಡಿ ಮತ್ತೆ ಈ ಹಾರ್ಟ್ 13 ಕಾರ್ಡ್ ಯಾವ ಇರ್ತವೆ ಅಂತಂದ್ರೆ, ಫಸ್ಟ್ ಒನ್ ಇದನ್ನ 1 ಅಂತ ಕಾರ್ಡ್ ಇರಲ್ಲ, ಏಸ್ ಅಂತ ಇರ್ತೀವಿ. ಇದನ್ನ ಎ ಅಂತ ಸಿಂಬಲ್ ಇರುತ್ತೆ. ನೋಡಿ ಎ ಅಂತ ಇರುತ್ತೆ. ಇದ್ರ 1 ಅಂತ ಕಾರ್ಡ್ ಇರೋದಿಲ್ಲ. ಇದ್ರ ಅರ್ಥ 1 ಅಂತ. ಏಸ್ ಅಂದ್ರೆ 1 ಅಂದ್ರೆ ಏಸ್ 2 3 4 5 6 7 8 9 10 ಜಾಕ್, ಕ್ವೀನ್, ಕಿಂಗ್. ಓಕೆನಾ? ಈ ತರ ಇರ್ತವೆ. ಈ ಎಷ್ಟಿದಾವೆ ಟೋಟಲ್ ಕೌಂಟ್ ಮಾಡಿದ್ರೆ ನಿಮ್ಗೆ 13 ಕಾರ್ಡ್ ಬರ್ತವೆ. ಇಲ್ಲಿವರೆಗೂ 10 ಆಯ್ತು. ಈ 3 ಬಂದ್ಬಿಟ್ಟು 13 ಕಾರ್ಡ್. ಓಕೆನಾ? ಇದನ್ನ ಜಾಕು, ಕ್ವೀನು, ಕಿಂಗು, ಇವನ್ನ ನಾವೇನಂತ ಕರಿತೀವಿ ಅಂದ್ರೆ ಫೇಸ್ ಕಾರ್ಡ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಮನುಷ್ಯನ ಚಿತ್ರ ಇರುತ್ತೆ ಜಾಕ್, ಕ್ವೀನ್ ಅಂದ್ರೆ ಕ್ವೀನ್ ಚಿತ್ರ ಇರುತ್ತೆ, ಕಿಂಗ್ ಚಿತ್ರ ಇರುತ್ತೆ. ನೀವು ಒಂದು ಪ್ಯಾಕ್ ತಗೊಂಡು ನೋಡಿ. ಓಕೆನಾ? JQK. ಓಕೆನಾ? ಇವನ್ನ ನಾವೇನಂತ ಕರಿತೀವಿ ಅಂದ್ರೆ ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ. ಯಾಕೆ ಫೇಸ್ ಕಾರ್ಡ್ಸ್ ಅಂತ ಕರಿತೀವಿ ಸರ್ ಅಂತ ಅಂದ್ರೆ, ಆ ಕಾರ್ಡ್ಸ್ ಅಲ್ಲಿ ಚಿತ್ರಗಳಿರುತ್ತೆ. ಕ್ಲಿಯರ್ ಆಯ್ತಾ?
ಅದೇ ತರ ಡೈಮಂಡ್ ಅಲ್ಲೂ ಕೂಡ 13 ಕಾರ್ಡೇ ಇರ್ತವೆ, ಸೇಮ್ 13 ಕಾರ್ಡ್ ಇರ್ತವೆ, ಎಸ್ 2 3 4 5 ಅಂಡ್ ಜೆ ಕ್ಯೂ ಕೆ. ಈ ಕ್ಲಬ್ ಜಾಕೆ ಬೇರೆ ಜೋಕರೇ ಬೇರೆನಾ ಸರ್? ಹಾ, ಜಾಕೆ ಬೇರೆ ಜೋಕರ್ ಬೇರೆ. ನಾವು ಜೋಕರ್ನ ಇಲ್ಲಿ ಡಿಲೀಟ್ ಮಾಡ್ಬಿಟ್ಟಿದೀವಿ ನೋಡಿ ಮೇಡಮ್. ಜೋಕರ್ ನಮ್ಮ ಆಟದಲ್ಲಿ ಜೆ ಅಂದ್ರೆ ಜೋಕರ ಇಲ್ಲ, ಜೋಕರು ಇಲ್ಲ ಇಲ್ಲಿ, ಜಾಕ್. ಸರಿ ಕ್ಲಿಯರಾ? ಕ್ಲಬ್ ಅಂತ ಅಂದ್ರೆ ಇಲ್ಲೂ ಕೂಡ ಎಷ್ಟಿರ್ತವೆ, ಇವು ಕೂಡ ಫೇಸ್ ಕಾರ್ಡ್ಸ್, ಇದ್ರಲ್ಲೂ ಕೂಡ ಸೇಮ್ ಅದೇ ತರನೇ ಇರ್ತವೆ. ಕ್ಲಾಸಿಫಿಕೇಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ನನ್ನ ಒಂದು ಸ್ಮಾಲ್ ಕ್ವಶನ್ ನಿಮ್ಗೆ ಕೇಳ್ತಾ ಇರೋದು, ಈ 52 ಕಾರ್ಡ್ ಇದೆಯಲ್ಲ ಟೋಟಲ್, ಆ 52 ಕಾರ್ಡ್ ಅಲ್ಲಿ ಯಾವ್ದಾದ್ರು 2 ಕಾರ್ಡ್ ಸೇಮ್ ಇರ್ತಾವ, ಸಿಮಿಲರ್ ಇರುತ್ತಾ? ಇಲ್ಲ ಸರ್. ಎಸ್, 52 ಕಾರ್ಡು ಕೂಡ ಡಿಫ್ರೆಂಟ್ ಕಾರ್ಡ್ಸ್. ಐದರ್ ದೇ ಡಿಫರ್ ಬೈ ಕಲರ್ ಆರ್ ಬೈ ಸಿಂಬಲ್ ಆರ್ ಬೈ ನಂಬರ್. ಹೌದಲ್ವಾ? ಅಂದ್ರೆ 52 ಕಾರ್ಡು ಬೇರೆ ಬೇರೆ ಕಾರ್ಡ್ಗಳೇ, ಒಂದೇ ತರ ಇರೋದೇ ಇಲ್ಲ ಚಾನ್ಸ್. ಓಕೆನಾ? ಇದು ನಿಮಗೆ ಗೊತ್ತಿರ್ಬೇಕು. ಅದಕ್ಕೆ 52 ಕಾರ್ಡು ಡಿಫ್ರೆಂಟ್ ಆಗಿರೋದ್ರಿಂದ ನಾವು ಸ್ಯಾಂಪಲ್ ಸ್ಪೇಸ್ ಏನಂತ ತಗೊಂತೀವಿ, ಇಲ್ಲಿ ಟೋಟಲ್ ಔಟ್ಕಮ್ಸ್ ಎಷ್ಟಿದೆ ಅಂತ ತಗೊಂತೀವಿ. ಒಂದು ಕಾರ್ಡ್ ಪ್ರಾಬ್ಲಮ್ ಅಲ್ಲಿ 52 ಔಟ್ಕಮ್ಸ್ ಅಂತ ತಗೋತೀವಿ. ಕ್ಲಿಯರಾ? ಓಕೆ, ಈ ಕಾರ್ಡ್ಸ್ ಕ್ಲಾಸಿಫಿಕೇಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಅರ್ಥ ಆಯ್ತು, ನಾನು ಒಂದೆರಡು ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ತೀರಾ ಈಗ? ಮಾಡ್ತೀವಿ ಸರ್. ಓಕೆ ಟೋಟಲ್ ಕಾರ್ಡ್ ಎಷ್ಟು ಸರ್? 52. ಎಸ್. ರೆಡ್ ಕಲರ್ 26 ಅಲ್ವಾ? ಬ್ಲಾಕ್ ಕಲರ್ 26 ಅಲ್ವಾ? ಎಸ್ ಸರ್. ಟೋಟಲ್ ಏಸ್ ಕಾರ್ಡ್ಸ್ ಎಷ್ಟಿರ್ತವೆ ಔಟ್ ಆಫ್ 50? 4. There are 4 ace cards. Very good. How many face cards? 12. Yes, there are 12 face cards out of 52. 52 nalli 12 face cards iರ್ತವೆ. How many diamond cards are there? Diamond 13. Okay. How many non-diamond cards? Non-diamond ಅಂದ್ರೆ ಡೈಮಂಡ್ ಅಲ್ಲದೆ ಇರುವಂತ ಕಾರ್ಡ್ಸ್. ಎಸ್, ನಾನ್ ಡೈಮಂಡ್ ಅಂತ ಕೇಳಿದ್ರೆ ನೀವೇನಂತ ಡೈಮಂಡ್ ಬಿಟ್ಟು ಉಳಿದಿರೋನ ಕೌಂಟ್ ಮಾಡಬೇಕು. ನಿಮಗೆ 13 ಅಂತ ಮಗ್ಗೆ ಗೊತ್ತಿರೋ ಸಾಕು. 13 13 13 26 13 3 39 13 4 52. ಓಕೆನಾ? 13 4 52. ಕ್ಲಿಯರ್ ಆಯ್ತಲ್ವಾ? ಸೊ ಇಷ್ಟದೆ. ಹೌ ಮೆನಿ ರೆಡ್ ಏಸ್ ಕಾರ್ಡ್ಸ್? ರೆಡ್ ಕಲರ್ ಅಲ್ಲಿ ಏಸ್ ಕಾರ್ಡ್ಸ್ ಎಷ್ಟಿದೆ? 2. ವೆರಿ ಗುಡ್. How many black color diamond cards? 0. Yes, ಅಂದ್ರೆ ಇದೆಲ್ಲ ನಿಮ್ಗೆ ಅರ್ಥ ಆಗಿರೋ ಮುಂದೆ ಕ್ವಶನ್ಸ್ ಗಳು ಬರ್ತವೆ. ಬ್ಲಾಕ್ ಕಲರ್ ಅಲ್ಲಿ ಡೈಮಂಡ್ ಇರೋದಿಲ್ಲ. ನಾನು ಕ್ವಶನ್ ಕೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ. ಬ್ಲಾಕ್ ಕಲರ್ ಡೈಮಂಡ್ ಕಾರ್ಡ್ಸ್ ಎಷ್ಟಿರ್ತವೆ ಅಂತಂದ್ರೆ ಚಾನ್ಸ್ ಇಲ್ಲ. ಬ್ಲಾಕ್ ಕಲರ್ ಅಲ್ಲಿ ಡೈಮಂಡ್ ಇರೋದಿಲ್ಲ. ಓಕೆನಾ? ಸೊ ಇದು ನಿಮ್ಗೆ ಗೊತ್ತಿರ್ಲಿ. ರೆಡ್ ಕಲರ್ ಅಲ್ಲಿ ಯಾವ್ದಾದ್ರು ಇರಲ್ಲ, ಕ್ಲಬ್ ಇರೋದಿಲ್ಲ. ರೆಡ್ ಕಲರ್ ಕ್ಲಬ್ ಕಾರ್ಡ್ಸ್ ಎಷ್ಟಿದಾವೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ನೀವು? 0 ಅಂತ ಹೇಳ್ಬೇಕು. ಸೊ ಐ ಹೋಪ್ ನಿಮ್ಗೆ ಈಗ ಬ್ಲಾಕ್ ಕಲರ್ ಅಲ್ಲಿ ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ? 6. ಬ್ಲಾಕ್ ಕಲರ್ ಅಲ್ಲಿ ಫೇಸ್ ಕಾರ್ಡ್ಸ್ ಅಂತ ಅಂದ್ರೆ ಐ ಥಿಂಕ್ ಈ ಕ್ಲಾಸಿಫಿಕೇಶನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಎಸ್ ಸರ್. ಏನಾರ ಡೌಟ್ ಇದೆಯಾ? ಈ ಕ್ಲಾಸಿಫಿಕೇಶನ್ ಇದ್ರೆ ಮುಗಿತು. ಕಾರ್ಡ್ಸ್ ಮೇಲೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಮಾಡಬಹುದು. ಈ ಕ್ಲಾಸಿಫಿಕೇಶನ್ ನಿಮ್ಗೆ ಹಂಗೆ ಮೈಂಡ್ ಅಲ್ಲಿ ಹಂಗೆ ಇರಬೇಕು. ಕಣ್ಮುಚ್ಚಿದ ತಕ್ಷಣ ಆ ಕ್ಲಾಸಿಫಿಕೇಶನ್ ಫುಲ್ ಹಂಗೆ ಬಂದ್ಬಿಡ್ಬೇಕು. ವೆರಿ ಸಿಂಪಲ್ ಅದೇ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನಾನು ಮುಂದೆ ಹೋಗ್ತೀನಿ. ಈಗ 3 ಆಯ್ತು. ನೆಕ್ಸ್ಟ್ wait a minute. ಓಕೆ, ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನಂತ ಮಾತಾಡಿದ್ದೆ ನಾನಲ್ಲಿ? ಕಾಯಿನ್ಸ್ ಆಯ್ತು ನೋಡಿ, ಯಾವ್ದು ಸ್ಟಡಿ ಮಾಡಿದ್ವಿ ಈಗ? ಕಾಯಿನ್ಸ್ ಆಯ್ತು, ಡೈಸ್ ಆಯ್ತು, ಕಾರ್ಡ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಬಾಲ್ಸ್ ಬಗ್ಗೆ ಮಾತಾಡ. ಅಂದ್ರೆ ಒಂದು ಬ್ಯಾಗ್ ಅಲ್ಲಿ ಬಾಲ್ಸ್ ಇದಾವೆ ಅಂತ ಅನ್ಕೊಂಡು, ಕಲರ್ಡ್ ಬಾಲ್ಸ್ ಇದಾವೆ ಅಂತ ಅನ್ಕೊಳ್ಳೋಣ. ಸೊ ಪಿಕಿಂಗ್ ಎ ಬಾಲ್ ಫ್ರಮ್ ಎ ಬ್ಯಾಗ್ ಕಂಟೈನಿಂಗ್ ಡಿಫ್ರೆಂಟ್ ಕಲರ್ಡ್ ಬಾಲ್ಸ್ ಅಂತ ಒಂದು ಬ್ಯಾಗ್ ಇದೆ. ಆ ಬ್ಯಾಗ್ ಅಲ್ಲಿ ಡಿಫ್ರೆಂಟ್ ಕಲರ್ ಬಾಲ್ಸ್ ಇರ್ತವೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಹೆಂಗೆ ಅಂತ ಅಂದ್ರೆ, ನೀವು ಸ್ಯಾಂಪಲ್ ಸ್ಪೇಸ್ ಅಂದ್ರೆ NF ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ ನ ಹೆಂಗ್ ಕೌಂಟ್ ಮಾಡ್ಬೇಕಂದ್ರೆ, ಟೋಟಲ್ ನಂಬರ್ ಆಫ್ ಬಾಲ್ಸ್ ಇಂದ ಬ್ಯಾಗ್
ಏನಿರುತ್ತೆ ಅದನ್ನೇ ನಾವು ಎನ್ ಆಫ್ ಎಸ್ ಅಂತ ತಗೊಂತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಎ ಬ್ಯಾಗ್ ಕಂಟೈನ್ಸ್ 3 red balls, 4 green balls and 7 white balls ಅಂತ ಇದಾವೆ ಅಂತ ಅನ್ಕೊಳ್ಳೋಣ. ಅವಾಗ ಎನ್ ಆಫ್ ಎಸ್ ನೀವು ಹೆಂಗೆ ಡಿಫೈನ್ ಮಾಡ್ಕೋಬೇಕು ಅಂತಂದ್ರೆ, ಯು ಹ್ಯಾವ್ ಟು ಆಡ್ ಆಲ್ ದಿ ಬಾಲ್ಸ್, ನಂಬರ್ ಆಫ್ ಬಾಲ್ಸ್ ಎಷ್ಟಿದಾವೆ ಅಂತ. 3 ರೆಡ್ ಇದಾವೆ ನೋಡಿ, ದಿಸ್ ಇಸ್ ರೆಡ್ ಬಾಲ್ಸ್, 3 ನಂಬರ್ ಆಫ್ ರೆಡ್ ಬಾಲ್ಸ್ ಅಂಡ್ 4 ಗ್ರೀನ್ ಬಾಲ್ಸ್ ಅಂಡ್ 7 ವೈಟ್ ಬಾಲ್ಸ್. ಓಕೆನಾ, ಟೋಟಲ್ ಆಡ್ ಮಾಡೋದು ಎಷ್ಟು ಬರುತ್ತೆ ನಮಗೆ? 14 ಬರುತ್ತೆ. ಸೊ ಅವಾಗ ಸ್ಯಾಂಪಲ್ ಸ್ಪೇಸ್ ಏನಂತ ತಗೋಬೇಕು ಅಂದ್ರೆ 14 ಅಂತ ತಗೋಬೇಕು. ಎನ್ ಆಫ್ ಎಸ್ ಎಷ್ಟಿದೆ ಅಂದ್ರೆ 14 ಅಂತ ತಗೋಬೇಕು. ಕ್ಲಿಯರ್ ಆಯ್ತಲ್ಲ? ಇದ್ರಲ್ಲಿ ಅಷ್ಟೇ, ಇನ್ನೇನು ಬರಲ್ಲ. ಕ್ಲಿಯರ್ ಆಯ್ತಾ? ಟೋಟಲ್ ನಂಬರ್ ಆಫ್ ಬಾಲ್ಸ್ ನ ಕೌಂಟ್ ಮಾಡ್ಬೇಕು, ಇಷ್ಟ ಇರಲಿ, ಏನು ಇಲ್ಲ ಬ್ಯಾಗ್ ಅಲ್ಲಿ. ನೆಕ್ಸ್ಟ್ ಮೂವ್ ಆಗ್ತೀನಿ ನಾನೀಗ. ಈಗ ಸಮ್ ಮೋರ್ ಎಕ್ಸಾಂಪಲ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್ ನ ನಾವು ಒಂದೇ ತರ ಡಿಫೈನ್ ಮಾಡಕ್ಕಲ್ಲ. ಫಾರ್ ಎವ್ರಿ ಎಕ್ಸ್ಪೆರಿಮೆಂಟ್ ವಿ ಕ್ಯಾನ್ ಡಿಫೈನ್ ಅ ಸ್ಯಾಂಪಲ್ ಸ್ಪೇಸ್. ಓಕೆನಾ, ಈಗ ನಾನು ಸ್ವಲ್ಪ ಕಾಂಬಿನೇಷನ್ ನೋಡ್ತಾ ಹೋಗ್ತೀನಿ. ಓಕೆನಾ, ಸೊ ಒಂದು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ 2 ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ನ ಕಂಬೈನ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ತಾ ಇರ್ತೀನಿ. ಇಲ್ಲಿ ಏನಾಗುತ್ತೆ, ಫಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಟಾಸಿಂಗ್ ಎ ಕಾಯಿನ್ ಅಂಡ್ ರೋಲಿಂಗ್ ಎ ಡೈ ಅಂತ ಇದೆ. ಟಾಸಿಂಗ್ ಎ ಕಾಯಿನ್ ಅಂಡ್ ರೋಲಿಂಗ್ ಎ ಡೈ ಅಂತ ಅಂದ್ರೆ, ಒಂದು ಕಾಯಿನ್ ನ ಟಾಸ್ ಮಾಡ್ತಾ ಇದ್ದೀನಿ, ಅದೇ ತರ ರೋಲಿಂಗ್ ಎ ಡೈ ಎರಡೂ ಕೂಡ ಮಾಡ್ತಾ ಇದ್ದೀನಿ. ಅವಾಗ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಅಂತ ನೋಡ್ತೀನಿ. ಓಕೆನಾ, ಸೊ ಎಕ್ಸ್ಪೆರಿಮೆಂಟ್ ಏನಂದ್ರೆ, ಫಸ್ಟ್ ನಾನು ಕಾಯಿನ್ ನ ಟಾಸ್ ಮಾಡಿದ್ರೆ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಏನ್ ಬರುತ್ತಪ್ಪ? ಹೆಡ್ ಬರುತ್ತೆ, ಇಲ್ಲ ಟೇಲ್ ಬರುತ್ತೆ. ಓಕೆನಾ, ಅವಾಗ ಅದಾದ್ಮೇಲೆ ಏನಾಗುತ್ತೆ ಅಂತ ಅಂದ್ರೆ, ನಾವು ಟಾಸ್ ಆದ ತಕ್ಷಣ ನಾವು ಡೈನ ರೋಲ್ ಮಾಡ್ಬೇಕು. ಡೈನ ರೋಲ್ ಮಾಡಿದ್ರೆ ನಮಗೆ ಪಾಸಿಬಲ್ ಔಟ್ಕಮ್ಸ್ ಏನೇನ್ ಬರುತ್ತೆ? 1 2 3 4 5 6 ಬರುತ್ತಾ? 1 2 3 4 5 6 ಬರುತ್ತೆ. ಕ್ಲಿಯರಾ? ಸೊ ಅದೇ ತರ ಸಪೋಸ್ ನಿಮ್ಗೆ ಒಂದು ಹೆಡ್ ಬಿದ್ದು ಇದರಲ್ಲಿ ಈ ಔಟ್ಕಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬೀಳ್ಬೋದು, ಇಲ್ಲ ಅಂದ್ರೆ ಟೇಲ್ ಬಿದ್ದು ಈ ಔಟ್ಕಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಬೀಳ್ಬೋದು. ಓಕೆನಾ, ಸೊ ಹಂಗಾಗಿ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಗುತ್ತೆ? ಇಲ್ಲಿ 12 ಪಾಸಿಬಲ್ ಔಟ್ಕಮ್ಸ್ ಆಯ್ತು ನೋಡಿ. ಇಲ್ಲಿ 6 ಬರುತ್ತೆ, ಇಲ್ಲಿ ಕೂಡ 6 ಬರುತ್ತೆ. 12 ಔಟ್ಕಮ್ಸ್ ಆಯ್ತು. ಅಂದ್ರೆ ನಿಮ್ಗೆ ಒಂದು ಕಾಯಿನ್ ಹೆಡ್ ಬಿದ್ದು ಡೈಸ್ 1 ಬೀಳ್ಬೋದು. ಓಕೆನಾ, ನೋಡಿ ಇಲ್ಲಿ ಅಂದ್ರೆ ಆಕ್ಚುಲಿ ಈ ತರ ಬರೆಯಂಗಿಲ್ಲ. ಫಸ್ಟ್ ನಾವು ಹೆಚ್ ಅಂತ ಬರೀಬೇಕಿತ್ತು, ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ, ಈ ತರ ಬರೋದು ಏನ್ ಪ್ರಾಬ್ಲಮ್ ಇಲ್ಲ. 1 ಹೆಚ್ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಡೈ 1 ಬಿದ್ದಿದೆ, ಕಾಯಿನ್ ಹೆಡ್ ತೋರಿಸ್ತಾ ಇದೆ. ಡೈ 2 ಬಿದ್ದಿದೆ, ಕಾಯಿನ್ ಹೆಡ್ ತೋರಿಸ್ತಾ ಇದೆ. ಸೊ ಆ ತರ. ಸೊ ನಿಮ್ಗೆ ಎಷ್ಟೆಲ್ಲಿ ಔಟ್ಕಮ್ಸ್ ಬಂದಿದೆ ನೋಡಿ, ಇಲ್ಲಿ ಎನ್ ಆಫ್ ಎಸ್ 12 ಬಂದಿದೆ. ಇಟ್ ಇಸ್ ವೆರಿ ಸಿಂಪಲ್. ಸೊ ನೋಡಿ, ಇಲ್ಲಿ ಕಾಯಿನ್ಸ್ ಔಟ್ಕಮ್ಸ್ ಎಷ್ಟಪ್ಪ? ಇಲ್ಲಿ ಬರುತ್ತೆ 2 ಬರುತ್ತೆ. ಪಾಸಿಬಲ್ ಔಟ್ಕಮ್ಸ್ ಇದೆಷ್ಟು ಬರುತ್ತಪ್ಪ? 6 ಬರುತ್ತೆ. 2 into 6 ಎಷ್ಟಾಯ್ತು ಸರ್? ಆರ್ಡರ್ ಪೇರ್ ಅಲ್ಲಿ ಬರಿಬೇಕಲ್ವಾ ಸರ್? ಅಲ್ಲ, ಆರ್ಡರ್ ಪೇರ್ ಅಲ್ಲಿ ಬರೋದ್ರು ಇಟ್ ಇಸ್ ಆಲ್ ನೋಟೇಶನ್ ಅಷ್ಟೇ. ಆರ್ಡರ್ಡ್ ಪೇರ್ ಅಲ್ಲೇ ಬರಿಬೇಕು ಅಂತ ಏನಿಲ್ಲ, ನಿಮ್ದು ನೋಟೇಶನ್. ಬಟ್ ನೀವು ಕನ್ವೆ ಮಾಡ್ಬೇಕಷ್ಟೇ. ನೀವು ಹೆಂಗೆ ಡಿಫೈನ್ ಮಾಡ್ಕೋತೀರೋ ಹಂಗೆ. ನಾವು 1, ಅಂತಾನೂ ಬರಿಬಹುದು, ಇಲ್ಲ 1H ಅಂತ ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ. ನಾಟ್ ಎ ಪ್ರಾಬ್ಲಮ್. ಸರ್ 1, ಅಂದ್ರು ಒಂದೇ, H, 1 ಅಂದ್ರು ಒಂದೇನಾ ಸರ್? 1, ಅಂದ್ರು ಒಂದೇ, H ಅಂದ್ರೆ ಅದನ್ನ ನೀವು ಕನ್ವೆ ಮಾಡ್ತಾ ಹೋಗ್ಬೇಕು. ಇಲ್ಲಿ ಒಂದೇ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದ್ರೆ ಇಲ್ಲಿ ದೇ ಆರ್ ಇಂಡಿಪೆಂಡೆಂಟ್. ಓಕೆನಾ, ಟಾಸಿಂಗ್ ಎ ಕಾಯಿನ್ ಅಂಡ್ ರೋಲಿಂಗ್ ಎ ಡೈ ಆರ್ ಇಂಡಿಪೆಂಡೆಂಟ್. ಹೌದಲ್ವಾ? ಒಂದಕ್ಕೊಂದು ಸಂಬಂಧ ಇಲ್ಲ. ಅಂದ್ರೆ ಸೊ ದ ಅಕರೆನ್ಸ್ ಆಫ್ ಒನ್ ಇವೆಂಟ್ ಏನಂತ ಹೇಳ್ತೀವಿ, ಈಗ ಕಾಯಿನ್ ಟಾಸ್ ಮಾಡೋದ್ರಿಂದ ದಟ್ ಡಸ್ ನಾಟ್ ಅಫೆಕ್ಟ್ ದಿ ರೋಲಿಂಗ್ ಎ ಡೈ. ಈಗ ಇದರಲ್ಲಿ ಹೆಡ್ ಬಿದ್ದಿದೆ ಅಂದ ತಕ್ಷಣ ಅದ್ರಲ್ಲಿ ಯಾವ್ದಾದ್ರು ಒಂದು 3ನೇ ಬೀಳ್ಬೇಕು ಅಂತ ರೂಲ್ಸ್ ಆಗಲ್ಲ. ದೇ ಆರ್ ಇಂಡಿಪೆಂಡೆಂಟ್. ಸೊ ದಟ್ಸ್ ವೈ ಐ ಕ್ಯಾನ್ ರೈಟ್ 1, H, 1 ಬೋತ್ ಆರ್ ಸೇಮ್. ಅದೇನ್ ಪ್ರಾಬ್ಲಮ್ ಆಗಲ್ಲ. ಕ್ಲಿಯರ್ ಆಯ್ತಾ? ಈಗ ಇದಕ್ಕೆ ಯಾರಾದ್ರೂ ಕೇಳಿದ್ರೆ ನೋಡಿ, ಟಾಸಿಂಗ್ ಎ ಕಾಯಿನ್ ಅಂಡ್ ರೋಲಿಂಗ್ ಎ ಡೈ ಅಂತ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಬರೀತಿರಲ್ವಾ? ವೆರಿ ಸಿಂಪಲ್ ರೀ. ನೀವು ಹೆಚ್ಚಿಗೆ 1 2 3 4 5 6 ಹಾಕೊಂಡು ಹೋಗಿ, 6 ಬರ್ತವೆ. ಅದೇ ತರ ಟಿಗೆ 1 2 3 4 5 6 ಹಾಕೊಂಡು ಹೋಗಿ, ಬರ್ತವೆ ಇನ್ನಾರು. ಟೋಟಲ್ ಎಷ್ಟಾಯ್ತು? 12 ಆಯ್ತು. ಕ್ಲಿಯರ್ ಆಯ್ತಾ? ಸೊ ಈ ತರ ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಸಪೋಸ್ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಎ ಕಾಯಿನ್ ಈಸ್ ಟಾಸ್ಡ್. ಫಸ್ಟ್ ಕಾಯಿನ್ ನ ಟಾಸ್ ಮಾಡ್ಬೇಕಂತೆ, ಅಂಡ್ ದೆನ್ ಡೈ ಈಸ್ ರೋಲ್ಡ್ ಓನ್ಲಿ ಇನ್ ಕೇಸ್ ಹೆಡ್ ಈಸ್ ಶೋನ್ ಅಂತ ಇದೆ. ಎಕ್ಸ್ಪೆರಿಮೆಂಟ್ ಅರ್ಥ ಆಯ್ತು. ನೀವಿಲ್ಲಿ ನೋಡಿ, ಸ್ಯಾಂಪಲ್ ಸ್ಪೇಸ್ ನ ಹೇಳ್ಬೇಕು ಅಂತ ಅಂದ್ರೆ ನೀವು ಎಕ್ಸ್ಪೆರಿಮೆಂಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಎಕ್ಸ್ಪೆರಿಮೆಂಟ್ ಏನ್ ಹೇಳ್ತಿದೆ, ಅಕಾರ್ಡಿಂಗ್ಲಿ ನಾವು ಪಾಸಿಬಲ್ ಔಟ್ಕಮ್ಸ್ ಏನೇನ್ ಬರುತ್ತೆ ಅಂತ ನಾವು ಡಿಫೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ, ಇಲ್ಲಿ ಎಕ್ಸ್ಪೆರಿಮೆಂಟ್ ಏನ್ ಹೇಳ್ತಿದ್ದಾರೆ, ಫಸ್ಟ್ ನಾವು ಕಾಯಿನ್ ನ ಟಾಸ್ ಮಾಡ್ಬೇಕು. ಕಾಯಿನ್ ನ ಟಾಸ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ಸಪೋಸ್ ಏನಾದ್ರೂ ನಮ್ಗೆ ಹೆಡ್ ಬಿದ್ರೆ ಮಾತ್ರ, ಓನ್ಲಿ ಇನ್ ಕೇಸ್ ಆಫ್ ಹೆಡ್ ಇಸ್ ಶೋನ್, ಏನ್ ಮಾಡ್ಬೇಕು? ಡೈನ ರೋಲ್ ಮಾಡ್ಬೇಕು. ಈಗ ನೋಡಿ, ಸಪೋಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಫಸ್ಟ್ ಸಪೋಸ್ ಏನ್ ಮಾಡ್ತೀರಾ, ಹೆಡ್ ಬಿತ್ತು ಅಂತ ಅನ್ಕೊಳ್ಳೋಣ. ಹೆಡ್ ಬಿದ್ದ ತಕ್ಷಣ ಏನ್ ಮಾಡ್ಬೇಕು ನಾವು?
ಡೈನ ರೋಲ್ ಮಾಡ್ಬೇಕು. ಡೈಗೆ ರೋಲ್ ಮಾಡಿದ್ರೆ ಏನೇ ಪಾಸಿಬಿಲಿಟೀಸ್ ಬರುತ್ತೆ ಮತ್ತೆ 1 2 3 4 5 6 ಬರುತ್ತಲ್ವಾ. ದೇರ್ ಆರ್ 6 ಪಾಸಿಬಿಲಿಟೀಸ್. ಸಪೋಸ್ ಟೇಲ್ ಬಿತ್ತು ಅಂತಂದ್ರೆ ಏನ್ ಮಾಡ್ಬೇಕು? ಡೈನ ರೋಲ್ ಮಾಡ್ಬೇಕಾ ಬಿಡ್ವಾ? ರೋಲ್ ಮಾಡ್ಬಾರ್ದು. ಡೈನ ರೋಲ್ ಮಾಡಬಾರ್ದು. ದಟ್ ಈಸ್ ದ ಅವರ್ ಎಕ್ಸ್ಪೆರಿಮೆಂಟ್. ಯಾಕೆ ರೋಲ್ ಮಾಡ್ತಾ ಇಲ್ಲ ಅನ್ನೋದಲ್ಲ, ಅವರೇ ಹೇಳ್ತಿದ್ದಾರೆ. ಓಕೆನಾ, ಇದು ಎಕ್ಸ್ಪೆರಿಮೆಂಟ್. ಇಲ್ಲಿ ಪಾಸಿಬಲ್ ಔಟ್ಕಮ್ಸ್ ಏನೇನ್ ಬರುತ್ತೆ ನೋಡಿ. H ಜೊತೆ ಎಲ್ಲಾನು ಕಂಬೈನ್ ಮಾಡಿ, H1 H2 H3 H4 H5 H6. ಇಲ್ಲ ಅಂತಂದ್ರೆ T. ಎಷ್ಟಾಯ್ತು ಔಟ್ಕಮ್ಸ್ ನೋಡಿ. ಇಲ್ಲಿ 6, ಇದೊಂದು T. ಎಷ್ಟಾಯ್ತು ಔಟ್ಕಮ್ಸ್? 7 ಔಟ್ಕಮ್ಸ್ ಆಯ್ತು. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸ್ಯಾಂಪಲ್ ಸ್ಪೇಸ್ ಬರೆಯೋ ರೀತಿ ಯಾವ ತರ ಬರಿತಾ ಇದೀವಿ ಅಂತ. ಅಂದ್ರೆ ನಮ್ಗೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅವರು ಯಾವ ತರ ಪರ್ಫಾರ್ಮ್ ಮಾಡಕ್ ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಾವು ಸ್ಯಾಂಪಲ್ ಸ್ಪೇಸ್ ನ ಬರಿತಾ ಹೋಗೋದು. ದೇರ್ ಆರ್ 7 ಪಾಸಿಬಲ್ ಔಟ್ಕಮ್ಸ್ ಫಾರ್ ದಿಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಹೇಳಿ. ನೋಡಿ, ಇಲ್ಲೂ ಒಂದು ಕ್ವಶನ್ ಇದೆ. ಏನಿದೆ ಅಂತಂದ್ರೆ, ದೆರ್ ಇಸ್ ಎ ಎಕ್ಸ್ಪೆರಿಮೆಂಟ್. ಏನಪ್ಪಾ ಸಿನಾರಿಯೋ ಏನಪ್ಪಾ ಅಂದ್ರೆ, 2 ಬಾಯ್ಸ್ ಅಂಡ್ 2 ಗರ್ಲ್ಸ್ ಇನ್ ರೂಮ್ ಎಕ್ಸ್ ಅಂತ ಹೇಳ್ತಾರೆ. ಸಪೋಸ್ ದೇ ಕನ್ಸಿಡರ್ 2 ರೂಮ್ಸ್. ಓಕೆನಾ. ಸೊ ಇದನ್ನ 2 ರೂಮ್ ಇದಾವೆ ಅಂತ ಅನ್ಕೊಳ್ಳೋಣ. ಸೊ ಐ ಕಾಲ್ ಇಟ್ ಎಸ್ ಎಕ್ಸ್ ರೂಮ್ ಅಂಡ್ ಕ್ಲಾಸ್ ರೂಮ್ ಅಂತ ಅನ್ಕೊಂಡ್ಬಿಡೋಣ. ಓಕೆನಾ. ಸೊ ದಿಸ್ ಇಸ್ ವೈ ಕ್ಲಾಸ್ ರೂಮ್ ಅಂತ ಅನ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಕ್ಲಾಸ್ ರೂಮ್ ಅಲ್ಲಿ ಏನ್ ಮಾಡಿದಾನೆ ಅಂದ್ರೆ, 2 ಬಾಯ್ಸ್ ಇದ್ದಾರೆ, 2 ಗರ್ಲ್ಸ್ ಇದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ 2 ಬಾಯ್ಸ್ ಅಂಡ್ 2 ಗರ್ಲ್ಸ್ ಇನ್ ರೂಮ್ ಎಕ್ಸ್. ಅಂಡ್ ಇಲ್ಲಿ ಏನ್ ಮಾಡಿದ್ದಾರೆ, 1 ಬಾಯ್ 3 ಗರ್ಲ್ಸ್ ಇದ್ದಾರೆ ಅಂತ ಅನ್ಕೊಂಡ್ಬಿಡೋಣ ಸೆಕೆಂಡ್ ರೂಮ್ ವೈ ನಲ್ಲಿ. ಓಕೆ. ಸೊ ಒಬ್ಬ ಪ್ರಿನ್ಸಿಪಲ್ ಇರ್ತಾನೆ ಇಲ್ಲಿ. ಪ್ರಿನ್ಸಿಪಲ್ ಏನ್ ಮಾಡ್ತಾರೆ, ಅವರು ಯಾರೋ ಒಬ್ಬ ಹುಡುಗಂಗೆ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ದ ಎಕ್ಸ್ಪೆರಿಮೆಂಟ್, ದಟ್ ಈಸ್ ವಾಟ್ ದ ಎಕ್ಸ್ಪೆರಿಮೆಂಟ್ ಇಸ್. ನೋಡಿ ಏನಂತ ಕೇಳ್ತಾರೆ ಅಂದ್ರೆ, ಫಾರ್ ದ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ದ ರೂಮ್ ಇಸ್ ಸೆಲೆಕ್ಟೆಡ್ ರಾಂಡಮ್ ಅಂಡ್ ದೆನ್ ಅ ಪರ್ಸನ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಒಬ್ಬ ಪ್ರಿನ್ಸಿಪಲ್ ಏನಿದ್ದಾರೆ, ಸೊ ಅವ್ರು ಹೇಳ್ತಾರೆ ಯಾವ್ದೋ ಒಬ್ಬ ಹುಡುಗಂಗೆ, ನೋಡು ಯಾವ್ದೋ ಒಂದು ರೂಮ್ಗೆ ಹೋಗಿ ಯಾರನ್ನೋ ಒಬ್ರನ್ನ ಕರ್ಕೊಂಬ ಅಂತ ಹೇಳ್ದಂಗೆ. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೇರ್ ಆರ್ 2 ರೂಮ್ಸ್, ಅದರಲ್ಲಿ ಈ ತರ ಇರ್ತಾರೆ, ಇಷ್ಟಿಷ್ಟು ಜನ ಇರ್ತಾರೆ. ಯಾರೋ ಪ್ರಿನ್ಸಿಪಲ್ ಹೇಳ್ತಾರೆ ಯಾವ್ದಾದ್ರು ಒಂದು ರೂಮ್ಗೆ ಹೋಗಿ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಬ ಅಂತ. ದೆನ್ ದರ್ ಇಸ್ ಅ ಪಾಸಿಬಿಲಿಟಿ, ಚಾನ್ಸಸ್ ಅರೈಸಸ್. ಆ ಹುಡುಗನ್ಗೆ ಏನ್ ಅನ್ಸುತ್ತೆ ಅವಾಗ, ಇಲ್ಲಿ ಹುಡುಗ ಕರ್ಕೊಂಬರಕ್ ಹೋಗ್ತಾನಲ್ಲ, ಆ ಹುಡುಗನ್ಗೆ ಏನ್ ಅನ್ಸುತ್ತೆ, ಯಾರನ್ನ ಕರ್ಕೊಂಬರ್ಬೋದು ಅವನ್ಗೆ. ದೇರ್ ಆರ್ ಸೋ ಮೆನಿ ಚಾನ್ಸಸ್ ಅಲ್ವಾ, ಹೌದಾ ಇಲ್ವಾ? ಚಾನ್ಸಸ್ ತುಂಬಾ ಇದೆ. ಅವನು ಬೇಕಾದ್ರೆ ರೂಮ್ ಎಕ್ಸ್ಗೆ ಹೋಗ್ಬೋದು. ರೂಮ್ ಎಕ್ಸ್ಗೆ ಹೋಗ್ಬಿಟ್ಟು 2 ಬಾಯ್ಸ್ ಅಲ್ಲಿ ಯಾರಾದ್ರೂ ಒಬ್ರನ್ನ ಕರ್ಕೊಂಡ್ ಬರ್ಬೋದು, ಇಲ್ಲ 2 ಗರ್ಲ್ಸ್ ಅಲ್ಲಿ ಯಾರಾದ್ರೂ ಒಬ್ರನ್ನ ಕರ್ಕೊಂಡ್ ಬರ್ಬೋದು. ದೇರ್ ಆರ್ ಚಾನ್ಸಸ್ ಅಲ್ವಾ. ಅದೇ ತರ ಚಾನ್ಸಸ್ ನ ಬರ್ಕೊಂಡು ಹೋದ್ರೆ ನೋಡಿ, ನಾವು ಬರ್ದಿದೀನಿ ಅಂದ್ರೆ ನಾವು ಆರ್ಡರ್ ಬರ್ಕೊಂತ ಹೋಗ್ತೀನಿ. ಸಪೋಸ್ ಅವ್ನಿಗೇನ್ ಫಸ್ಟ್ ಚಾನ್ಸ್ ಏನಿದೆ, ಅವ್ನ್ ರೂಮ್ ಎಕ್ಸ್ ಹೋಗ್ಬೋದು. ರೂಮ್ ಎಕ್ಸ್ ಹೋಗಿ ಬಾಯ್ 1 ನ ಚೂಸ್ ಮಾಡ್ಬೋದು. ಇದ್ರಲ್ಲಿ 2 ಬಾಯ್ಸ್ ಇದ್ರಲ್ವಾ, B1 B2 ಅಂತ ಅನ್ಕೊಂತೀನಿ ನಾನು, B1 B2 ಅಂತ. ದಿಸ್ ಇಸ್ 1 ಪಾಸಿಬಿಲಿಟಿ ಅಲ್ವಾ, ಅವನ್ನ ಕರ್ಕೊಂಡ್ ಬರ್ಬೋದಲ್ವಾ ಅವನು ಪ್ರಿನ್ಸಿಪಲ್ ಹತ್ರ. ಆರ್ ಎಲ್ಸ್ ದೇರ್ ಇಸ್ ಅನದರ್ ಪಾಸಿಬಿಲಿಟಿ ದಟ್, ಸೊ ಎಕ್ಸ್ B2 ಅಂದ್ರೆ ಏನದ್ರ ಅರ್ಥ, ರೂಮ್ ಎಕ್ಸ್ ಗೆ ಹೋಗಿದ್ದಾನೆ, 2ನೇ ಬಾಯ್ ಇದಾನಲ್ವಾ, ಅವನ್ನ ಕರ್ಕೊಂಡ್ ಬಂದಿದ್ದಾನೆ. ಓಕೆನಾ. ಎಕ್ಸ್ G1 ಮೀನ್ಸ್ ವಾಟ್, ಗರ್ಲ್ ಇಂದ ರೂಮ್ ನಂಬರ್ 1. ಐ ಮೀನ್ ಎಕ್ಸ್ ರೂಮ್ ಅಲ್ಲಿ ಇರೋ ಗರ್ಲ್ 1 ನ ಕರ್ಕೊಂಡ್ ಬರ್ಬೋದು. ಇಲ್ಲ ಅಂತಂದ್ರೆ ಹೆಕ್ಸ್ G2 ಆಗ್ಬೋದು. ಕ್ಲಿಯರಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ರೂಮ್ ಹೆಕ್ಸ್. ಓಕೆನಾ. ಆರ್ ಎಲ್ಸ್ ಯು ಮೇ ಹ್ಯಾವ್ ಅನದರ್ ಚಾನ್ಸ್ ಆಲ್ಸೋ, ದಟ್ ಈಸ್ ಇನ್ ರೂಮ್ ವೈ B3 ಅಂತ ಅಂದ್ರೆ ಇದನ್ನ 3 ಅಂತ ಕರೀತಾರೆ ಟೋಟಲ್ ಬಾಯ್ಸ್ ನ ಅವರು. ಇಲ್ಲ ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಲ್ಲಿ ಇದನ್ನ B1 ಅಂತಾನು ತಗೋಬಹುದು. ವೈ B3 ಅಂತ ಅಂದ್ರೆ ಏನಂತ ಅಂದ್ರೆ, ಈ ವೈ ರೂಮ್ ಅಲ್ಲಿರೋ ಈ ಹುಡುಗ ಅಂತ, ಆಲ್ರೆಡಿ ಇಲ್ಲಿ 2 ಆಗಿದ್ದಾರೆ, 3 ಅಂತ ತಗೊಂಡಿದ್ದಾರೆ ಅಷ್ಟೇ. ಅಂಡ್ ವೈ G3, ಇದರಲ್ಲಿ G3, ವೈ G4, ವೈ G5, ಟೋಟಲ್ ಎಷ್ಟಾಯ್ತು ಔಟ್ಕಮ್ಸ್? 8 ಔಟ್ಕಮ್ಸ್ ಆಯ್ತು. ಐ ಥಿಂಕ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈ ತರ ಪಾಸಿಬಲ್ ಔಟ್ಕಮ್ ಅಂದ್ರೆ, ನೀವು ಯಾವ್ದೇ ಒಂದು ಎಕ್ಸ್ಪೆರಿಮೆಂಟ್ ಹೇಳಿದ್ರೆ, ನಾನು ಯಾವ್ದೇ ಎಕ್ಸ್ಪೆರಿಮೆಂಟ್ ಹೇಳಿದ್ರು ಕೂಡ ನಿಮ್ಗೆ ಸ್ಯಾಂಪಲ್ ಸ್ಪೇಸ್ ಬರೆಯೋದು ಗೊತ್ತಾಗಬೇಕು. ನಾನು ಯಾಕೆ ಇಷ್ಟೊಂದೆಲ್ಲ ಹೇಳಿದೆ ಅಂತ ಅಂದ್ರೆ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ ಅಲ್ಲಿ ಚಾನ್ಸಸ್ ಅರೈಸ್ ಆಗುತ್ತೆ. ಸೊ ಅವ್ನಿಗೆ ಅನ್ಸುತ್ತೆ, ಅವನಿಗೆ ತುಂಬಾ ಆಪ್ಷನ್ಸ್ ಸಿಗುತ್ತೆ, ಚಾನ್ಸಸ್ ಸಿಗುತ್ತೆ ಅಂತ. ಅರ್ಥ ಆಯ್ತಲ್ವಾ? ಎಷ್ಟು ಪಾಸಿಬಿಲಿಟಿ ಇದೆ ಇಲ್ಲಿ? 8 ಪಾಸಿಬಿಲಿಟಿ ಇದೆ. ಓಕೆನಾ. 8 ಪಾಸಿಬಲ್ ವೇಸ್ ಅಲ್ಲಿ ಅವನ್ ಏನ್ ಮಾಡ್ಬೋದು, ಯಾರಾದ್ರೂ ಒಬ್ರನ್ನ ಕರ್ಕೊಂಡ್ ಬರ್ಬೋದು ಪ್ರಿನ್ಸಿಪಲ್ ಹತ್ರ. ಓಕೆನಾ. ಸೊ ದಿಸ್ ಇಸ್ ವಾಟ್ ದ ಸ್ಯಾಂಪಲ್ ಸ್ಪೇಸ್ ಮೀನ್ಸ್. ಸ್ಯಾಂಪಲ್ ಸ್ಪೇಸ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಕ್ಲಿಯರ್ ಆಯ್ತಾ ಸ್ಯಾಂಪಲ್ ಸ್ಪೇಸ್ ಡಿಫೈನ್ ಮಾಡೋದು ಹೇಗೆ ಅಂತ? ಎಸ್.
ನೆಕ್ಸ್ಟ್ ನಾನು ಇವೆಂಟ್ ಅಂತ ಮಾತಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನಾವು ಪ್ರಾಬಬಿಲಿಟಿ ಹೋಗೋದ್ರಿಂದ ಮುಂಚೆ ಸ್ವಲ್ಪ ಇವೆಂಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತೀನಿ. ಸಿ ದ ಸೆಟ್ ಆಫ್ ಆಲ್ ಅಲ್ಲ, ಸೆಟ್ ಆಫ್ ಔಟ್ಕಮ್ಸ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್ ಕಾಲ್ಡ್ ಅನ್ ಇವೆಂಟ್ ಅಂತ ಕರಿತೀನಿ. ಇವೆಂಟ್ ಅಂತ ಅಂದ್ರೆ ಸೆಟ್ ಆಫ್ ಔಟ್ಕಮ್ಸ್ ನ ಒಂದು ಸೆಟ್ ಅಲ್ಲಿ ಬರೆದ್ರೆ, ಸೊ ನಾಟ್ ಆಲ್, ಸಮ್ ಸೆಟ್ ಔಟ್ಕಮ್ಸ್ ನ ನಾವು ಒಂದು ಸೆಟ್ ಅಲ್ಲಿ ಬರೆದ್ರೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಇವೆಂಟ್ ಅಂತ ಕರಿತೀವಿ. An event is always a subset of a sample space. ನೋಡಿ, ಸ್ಯಾಂಪಲ್ ಸ್ಪೇಸ್ಗೂ ಮತ್ತೆ ಇವೆಂಟ್ಗೂ ಡಿಫ್ರೆನ್ಸ್ ಏನಂತ ಅಂದ್ರೆ, ಸ್ಯಾಂಪಲ್ ಸ್ಪೇಸ್ ನಲ್ಲಿ ನಾನು ಏನಂತ ಹೇಳಿದೆ, ಸೆಟ್ ಆಫ್ ಆಲ್ ಔಟ್ಕಮ್ಸ್ ಅಂತ ಹೇಳಿದೆ, ಹೌದಾ ಇಲ್ವಾ? ಆಲ್ ಔಟ್ಕಮ್ಸ್, ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಅಂತ ಹೇಳಿದೆ. ಬಟ್ ನಾನು ಇವೆಂಟ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ಸೆಟ್ ಆಫ್ ಔಟ್ಕಮ್ಸ್ ಅಂತ ಹೇಳ್ತಿದ್ದೀನಿ, ನಾಟ್ ಆಲ್. ಓಕೆನಾ? ಆಲ್ ಇದ್ರೂ ಕೂಡ ಇರ್ಬೋದು, ಒಂದ್ ಇರ್ಬೋದು, ಎರಡ್ ಇರ್ಬೋದು, ಏನ್ ಬೇಕಾದ್ರೆ ಇರ್ಬೋದು. ನಾನು ಇವೆಂಟ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಇವೆಂಟ್ಸ್ ಎಲ್ಲ ಬರುತ್ತೆ. ಇವೆಂಟ್ ಅಂತಂದ್ರೆ ಸೆಟ್ ಆಫ್ ಔಟ್ಕಮ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂಡ್ ಡೆಫಿನೆಟ್ಲಿ ಇಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಕ್ಲಿಯರ್ ಇದೆ ಅಂತ ಅನ್ಕೋತೀನಿ. ಸರ್ ಏನ್ ಸರ್ ಇವೆಂಟ್ ಅಂತಂದ್ರೆ, ಫಾರ್ ಎವ್ರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ವಿ ಕ್ಯಾನ್ ಡಿಫೈನ್ ಸೋ ಮೆನಿ ಇವೆಂಟ್ಸ್. ಇವೆಂಟ್ ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಈಗ ಎ ಡೈ ಈಸ್ ರೋಲ್ಡ್ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದೀನಿ. ಎ ಡೈ ಈಸ್ ರೋಲ್ಡ್ ಅಂತಂದ್ರೆ ನಿಮ್ಮ ತಲೆಯಲ್ಲಿ ಬರಬೇಕು ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನಪ್ಪಾ, ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? ಔಟ್ಕಮ್ಸ್ ಏನಿರುತ್ತೆ? 1 to 6. 1 2 3 4 5 6 ಇರುತ್ತೆ ಪಾಸಿಬಲ್ ಔಟ್ಕಮ್ಸ್. ಓಕೆನಾ? ಈಗ ಇಲ್ಲಿ ಕೇಳ್ತಾರೆ ಡಿಸ್ಕ್ರೈಬ್ ದಿ ಫಾಲೋಯಿಂಗ್ ಇವೆಂಟ್ಸ್ ಅಂತ ಕೇಳ್ತಾರೆ. ಸೊ ಫಾಲೋಯಿಂಗ್ ಇವೆಂಟ್ಸ್ ನ ಡಿಸ್ಕ್ರೈಬ್ ಮಾಡಿ ಬರೀರಿ ಅಂತ ಕೇಳ್ತಾರೆ. ಸಮ್ಟೈಮ್ಸ್ MCQ ನಲ್ಲಿ ಈ ತರ ಕ್ವಶನ್ಸ್ ಕೂಡ ಕೇಳ್ತಾರೆ. ಓಕೆನಾ? ಸೊ ಯಾವ್ದೋ ಒಂದು ಇವೆಂಟ್ ಕೊಟ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಇವೆಂಟ್ ಅಂತ ಕೇಳ್ತಾರೆ. ಅವಾಗ ನೀವು ಇವೆಂಟ್ ನ ಬರೆಯೋದು ನಿಮಗೆ ಗೊತ್ತಿರಬೇಕು. ನೋಡಿ, ಆಲ್ ದ ಇವೆಂಟ್ಸ್ ಆರ್ ನಥಿಂಗ್ ಬಟ್ ಸೆಟ್ಸ್. ಆಕ್ಚುಲಿ ಸೆಟ್ ನೋಡಿ, ಇಲ್ಲಿ ಸೆಟ್ ಅಂತ ದ ಸೆಟ್ ಅಂತ ಸ್ಟಾರ್ಟ್ ಮಾಡಿದೆ. ಸೆಟ್ ಅಂದ್ರೆ ನಾವು ಬರಿಬೇಕು, ಸೆಟ್ ಅಲ್ಲಿ ಬರ್ಕೋಬೇಕು ಅಂದ್ರೆ. ಈಗ ಏನ್ ಕೇಳಿದಾನೆ, ಗೆಟಿಂಗ್ ಎನ್ ಈವನ್ ನಂಬರ್. ಇದಕ್ಕೆ ವಾಟ್ ಇಸ್ ದ ಈವೆಂಟ್ ಹೇಳಿ ಅಂತ ಏನಂತ ಬರೀಬೇಕು? ಫಸ್ಟ್ ಒಂದು a is equal to what? ಈವನ್ ನಂಬರ್ ಎಷ್ಟು ಬರುತ್ತೆ? 2 4 6. ಅಂಡ್ ಯು ಮಸ್ಟ್ ನೋ what is the sample space for this? Sample space must and should ಗೊತ್ತಿರಬೇಕು. It is 1 2 3 4 5 6. ಓಕೆನಾ? ಅಂದ್ರೆ ನೋಡಿ, ನಾವ್ ಏನೇ ಒಂದು ಇವೆಂಟ್ ಬರೆದ್ರು so that should be a subset of the sample space. You are not supposed to write any element outside the sample space. Got it? So ಇಲ್ಲಿ ಏನ್ ಕೇಳಿದಾನೆ, ಈವನ್ ನಂಬರ್ ಕೇಳಿದಾನೆ. Since 8 is also even number, but ನಾವು ಇಲ್ಲಿ ಸ್ಯಾಂಪಲ್ ಸ್ಪೇಸ್ ನಲ್ಲಿರುವ ಈವನ್ ನಂಬರ್ಸ್ ಗಳನ್ನ ಮಾತ್ರ ನಾವಿಲ್ಲಿ ಬರ್ಕೋಬೇಕಾಗತ್ತೆ. ಸಿಮಿಲರ್ಲಿ ಬಿ. ಸೊ ಕ್ಯಾನ್ ಯು ಡಿಫೈನ್ ಬಿ ನೌ? ಗೆಟಿಂಗ್ an odd number. How many odd numbers are there in the sample space? 3. 1 3 5. 1 3 5. Now can you define C? What is the C? Getting a number greater than 4. Nodi, it is strictly greater than 4, not equal illa. 5 6. 5 6. 6. And what is D? 1 2 3 4. Less than or equal to 4 ಅಂತ ಅಂದ್ರೆ 4 ಮತ್ತೆ 4 ಗಿಂತ ಕಡಿಮೆ. 1 2 3 4. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. What is E? 1 2 3. Getting a prime number. ನೋಡಿ, 2 3 ಪ್ರೈಮ್ ನಂಬರ್ ಡೆಫಿನೇಷನ್ ನಿಮಗೆ ಗೊತ್ತಿರಲಿ. ಪ್ರೈಮ್ ಯಾವ್ದೋ ಒಂದು ನಂಬರ್ ನ ಪ್ರೈಮ್ ನಂಬರ್ ಅಂತ ಅನ್ಬೇಕಾದ್ರೆ ಇಟ್ ಶುಡ್ ಬಿ ಗ್ರೇಟರ್ ದನ್ 1 ಅಂಡ್ ಇಟ್ ಇಸ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ 1. ಓಕೆನಾ? 1 is neither a prime number nor a composite number. ಓಕೆನಾ? 1 ನ ಬಿಟ್ಟು ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದು 2 ಇಂದ. ಇದು ನೆನಪಿರ್ಲಿ. 2 3 5. ಎಸ್, 2 3 5. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಓಕೆನಾ? ಸೊ ಎಫ್ ಬಂದ್ಬಿಟ್ಟು ಎಫ್ ಏನಂದ್ರೆ ಮಲ್ಟಿಪಲ್ ಆಫ್ 3 ಅಂತ ಹೇಳಿದರೆ. ಮಲ್ಟಿಪಲ್ ಆಫ್ 3 ಅಂದ್ರೆ 3 ಮಗ್ಗಿ. ಓಕೆನಾ? 3 3 6. ಓಕೆನಾ? ದೇರ್ ಆರ್ 2 ಔಟ್ಕಮ್ಸ್. ಓಕೆನಾ? ಈ ತರ ಡಿಫೈನ್ ಮಾಡೋದು. ಸೊ ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ಇವೆಂಟ್ ನ ನಾನು ಹೇಳಿದ್ರೆ ಅದ್ರಲ್ಲಿ ಯಾವ್ಯಾವ ಎಲಿಮೆಂಟ್ ಬರುತ್ತೆ ಅಂತ ನೀವು ಡಿಸ್ಕ್ರೈಬ್ ಮಾಡ್ಬೋದಲ್ವಾ? ಇದು ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ನಮ್ ಮುಂದೆ ಬರುತ್ತೆ ಪ್ರಾಬಬಿಲಿಟಿ ಡಿಫೈನ್ ಮಾಡೋದಕ್ಕೆ ಇವೇ ಇಂಪಾರ್ಟೆಂಟ್. ಈಗ ಎನ್ ಆಫ್ ಎ ಎಷ್ಟಾಗುತ್ತೆ? ವಾಟ್ ಇಸ್ ಎನ್ ಆಫ್ ಎ?3. N of B is what? 3. N of C is what? 2. N of D is 4. N of E is 3. N of F is 2. ಓಕೆನಾ? ಸೊ ಈ ತರ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಇವೆಂಟ್ಸ್. ಓಕೆನಾ? ನಮ್ಗೆ ಎರಡೇ ಇಂಪಾರ್ಟೆಂಟ್, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅನ್ ಇವೆಂಟ್. ಇವೆರಡು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದು ಕ್ವಶನ್ ಕೇಳ್ತೀನಿ. ಇದಕ್ಕೆ ಸ್ವಲ್ಪ ಸ್ಯಾಂಪಲ್ ಸ್ಪೇಸ್ ಡಿಫೈನ್ ಮಾಡ್ತೀರಾ? ಸ್ವಲ್ಪ ಇನ್ ಮುಂದೆ ತಲೆ ಓಡಿಸ್ಬೇಕು. ಓಕೆ? ಸ್ವಲ್ಪ ಫಾಸ್ಟ್ ಆಗಿ ಟ್ರೈ ಮಾಡಿ, ಆಗುತ್ತೆ. ಯಾವ್ದು ಕಷ್ಟ ಇಲ್ಲ. ಓಕೆ? ನಾವಿರೋವರೆಗೂ ಯಾವ್ದು ನಿಮ್ಗೆ ಕಷ್ಟ ಆಗಲ್ಲ. ಡೋಂಟ್ ವರಿ. ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗೋವರೆಗೂ ಬಿಡಲ್ಲ.
Okay. See, the experiment is two coins tossed simultaneously. Describe the following events ಅಂತ ಕೇಳ್ತಿದ್ದಾರೆ. ನೋಡಿ, ಫಸ್ಟ್ ನಿಮಗೆ ಗೊತ್ತಿರ್ಬೇಕು. ನಾನು ಅವಾಗಲೇ ಹೇಳಿದೆ ಸ್ಯಾಂಪಲ್ ಸ್ಪೇಸ್ ನ ಫಸ್ಟ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ನೌ ಟೆಲ್ ಮಿ, ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? HT ಅಂತ ಇದೆ. ಓಕೆನಾ? ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಈಗ ನಾವ್ ಯಾವ್ದೇ ಒಂದು ಇವೆಂಟ್ ನಾವು ಮಾತಾಡ್ತಿದೀವಿ ಅಂತಂದ್ರೆ ದಟ್ ಶುಡ್ ಬಿ ದ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಲ್ವಾ? ಈಗ ನಾವು ಡಿಫೈನ್ ಎ ಅಂತ ಹೇಳಿ ಎಕ್ಸಾಕ್ಟ್ಲಿ 2 ಹೆಡ್ಸ್ ಅಂತ ಇದೆ. ಎಕ್ಸಾಕ್ಟ್ಲಿ 2 ಹೆಡ್ಸ್ ಅಂದ್ರೆ ನಿಮ್ಮ 4 ಔಟ್ಕಮ್ ಅಲ್ಲಿ 2 ಹೆಡ್ ಇರೋಂತವ್ ಎಷ್ಟಿದಾವೆ, ಯಾವ್ಯಾವ ಇದಾವೆ ಅಂತ. ಇದೊಂದೇ ತಾನೇ ಇರೋದು. ದಿಸ್ ಇಸ್ ಓನ್ಲಿ ಎಲಿಮೆಂಟ್ ಸೊ ವಿಚ್ ಸ್ಯಾಟಿಸ್ಫೈಸ್ ದಿಸ್. ಓಕೆನಾ? ಎಕ್ಸಾಕ್ಟ್ಲಿ 2 ಹೆಡ್ ಅಂದ್ರೆ ಅದನ್ನೇ ಬರೀಬೇಕು, H ಅಂತ ಬರೀರಿ. ಓಕೆನಾ? ಎಷ್ಟು ಎಲಿಮೆಂಟ್ ಇದೆ ಇಲ್ಲಿ? ಒಂದೇ ಎಲಿಮೆಂಟ್ ಇರೋದು. ಒಂದೇ ತಾನೇ ಎಲಿಮೆಂಟ್ ಇರೋದು. ವಾಟ್ ಇಸ್ ಬಿ? ನೌ ಕ್ಯಾನ್ ಯು ಡಿಫೈನ್ ಬಿ? ಎಕ್ಸಾಕ್ಟ್ಲಿ 1 ಟೇಲ್. ಎಕ್ಸಾಕ್ಟ್ ಆಗಿ ಒಂದು ಟೇಲ್ ಇರಬೇಕು. ನೋಡಿ, TH ಬರುತ್ತೆ. ನೋಡಿ, ಎಕ್ಸಾಕ್ಟ್ಲಿ 1 ಟೇಲ್ ಇರುವಂತ ವೇಸ್ಟ್ ಬರ್ತವೆ. ಎಷ್ಟಾದ್ರೂ ಇರ್ಬೋದು, ಅದು ಹೆಡ್ ಆದ್ರೂ ಇರ್ಬೋದು. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಾತಾಡ್ತಾ ಇರೋದು ಟೇಲ್ ಬಗ್ಗೆ, ಹೆಡ್ ಬಗ್ಗೆ ಮಾತಾಡ್ತಿಲ್ಲ ಅವರು. ನಾವು ಟೇಲ್ ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ಎಕ್ಸಾಕ್ಟ್ಲಿ 1 ಟೇಲ್ ಅಂತ ಅಂದ್ರೆ 1 T ಎಲ್ಲಿದೆ ಅಂತ ಹುಡುಕ್ಬೇಕು. ಇದ್ರಲ್ಲಿ 1 T ಇದೆಯಾ? ನೋ, ಯು ನಾಟ್ ಸಪೋಸ್ ಟು ಟೇಕ್ ದಿಸ್. ಎಸ್, ಎಕ್ಸಾಕ್ಟ್ಲಿ 1 T ಇದೆಯಾ? ಇದರಲ್ಲಿ ಎಸ್ ಇದೆ. ಎಕ್ಸಾಕ್ಟ್ಲಿ 1 T ಇದೆಯಾ? ಎಸ್ ಇದೆ. ಇದ್ರಲ್ಲಿ ಎಕ್ಸಾಕ್ಟ್ ಆಗಿ 1 T ಇದೆಯಾ? ಇದಿಲ್ಲ. ಅಂದ್ರೆ ನಮ್ಮ ಫೇವರಬಲ್ ಔಟ್ಕಮ್ಸ್ ಯಾವ್ಯಾವಪ್ಪ ಅಂದ್ರೆ HT ಮತ್ತೆ TH. ಎಷ್ಟು ಔಟ್ಕಮ್ಸ್ ಆಯ್ತು ಸರ್? 2 ಔಟ್ಕಮ್ಸ್. ನೆಕ್ಸ್ಟ್ ಕಮಿಂಗ್ ಟು ಸಿ ತರ ಇಲ್ಲಿಂದ ತುಂಬಾ ಇಂಪಾರ್ಟೆಂಟ್. ಅಟ್ ಲೀಸ್ಟ್ 1 ಹೆಡ್ ಅಂತ ಇದೆ. ಇದ್ರ ಮೀನಿಂಗ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಹೇಳಿ. ಅಟ್ ಲೀಸ್ಟ್ 1 ಹೆಡ್ ಮೀನಿಂಗ್ ಏನಂತ ಗೊತ್ತಿದ್ಯಾ? ಅಟ್ ಲೀಸ್ಟ್ ಮೀನಿಂಗ್ ಏನಂತ ಗೊತ್ತಿದ್ಯಾ? ಅಟ್ ಲೀಸ್ಟ್ ಒಂದಾದ್ರೂ ಹೆಡ್ ಇರಬೇಕು. ಈಗ ಹೆಂಗಾಗುತ್ತೆ ಸಮ್ಟೈಮ್ಸ್ ಅಂತಂದ್ರೆ, ಈಗ ನೀವು ನಿಮ್ ಫ್ರೆಂಡ್ಸ್ ಯಾರಿಗೋ ಫೋನ್ ಮಾಡ್ತೀರಾ. ನಾವೆಲ್ಲ ಮಗ ಮಚ್ಚ ಅಂತ ಕರಿತೀವಿ, ನೀವೇನ್ ಕರಿತೀರೋ ಗೊತ್ತಿಲ್ಲ. ಮಗ ಮಿನಿಮಮ್ ಅಟ್ಲೀಸ್ಟ್ 500 ರೂಪಾಯಿ ಕೊಡು ಅಂತ ಫೋನ್ ಮಾಡ್ತೀವಿ. ಓಕೆ, ಅಟ್ಲೀಸ್ಟ್ 500 ರೂಪಾಯಿ ಕೊಡು ಅಂದ್ರೆ ಅರ್ಥ ಏನ್ ಹೇಳಿ? ಮಿನಿಮಮ್ ದ ಕನ್ಸ್ಟ್ರೈಂಟ್ ಈಸ್ ಫಾರ್ ದ ಮಿನಿಮಮ್. ಅಂದ್ರೆ ನೀವು ಮಿನಿಮಮ್ 500 ರೂಪಾಯಿ ಕೊಡು ನನಗೆ, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಕೊಡು, ತೊಂದ್ರೆ ಇಲ್ಲ, ನಮ್ಮ ಅಕೌಂಟ್ ಖಾಲಿ ಇದೆ ಅಂತ ಹೇಳ್ತೀರಾ ಅಲ್ವಾ? ಸೊ ಅಂದ್ರೆ ಅಟ್ ಲೀಸ್ಟ್ 1 ಹೆಡ್ ಅಂದ್ರೆ ಮಿನಿಮಮ್ 1 ಹೆಡ್ ಇರಬೇಕು. ದೇರ್ ಇಸ್ ನೋ ಕಂಡೀಷನ್ ಫಾರ್ ದ ಮ್ಯಾಕ್ಸಿಮಮ್. ಓಕೆನಾ? ಮಿನಿಮಮ್ 1 ಹೆಡ್ ಇರುವಂತದ್ದು. ಅಟ್ ಲೀಸ್ಟ್ 1 ಹೆಡ್ ಅಂದ್ರೆ ಮಿನಿಮಮ್ 1 ಹೆಡ್ ಇರುವಂತದ್ದು ಎಲ್ಲಿದೆ? ಇದ್ರಲ್ಲಿ ಅಟ್ ಲೀಸ್ಟ್ 1 ಹೆಡ್ ಇದೆಯಾ? ಇದರಲ್ಲಿ ಫಸ್ಟ್ ಒನ್ ಅಲ್ಲಿ ಇದು ತಗೋಬೋದಾ? ಎಸ್, ದಿಸ್ ಇಸ್ ಫೇವರಬಲ್. ರೈಟ್ ಡೌನ್ H ಬರೀಬೋದಾ? ನೆಕ್ಸ್ಟ್ ಇದ್ರಲ್ಲಿ ಮಿನಿಮಮ್ 1 ಹೆಡ್ ಇದೆಯಾ? ಇದರಲ್ಲಿ ಎಸ್, ಅದು ಬರಿಬಹುದು. HT ಬರಿಬಹುದು. ಇದರಲ್ಲೂ ಕೂಡ ಮಿನಿಮಮ್ 1 ಹೆಡ್ ಇದೆಯಾ? ಇದೆ. ಅಂದ್ರೆ TH ಕೂಡ ಬರಿಬಹುದಲ್ವಾ? ಇದರಲ್ಲಿ ಮಿನಿಮಮ್ 1 ಹೆಡ್ ಇದೆಯಾ? ನೋ, ಬರಿಬೇಡಿ. ಓಕೆನಾ? ಸೊ ಓನ್ಲಿ 3 ಔಟ್ಕಮ್ಸ್. ಕ್ಲಿಯರ್ ಆಯ್ತಲ್ಲ? ಅಟ್ ಲೀಸ್ಟ್ ಮೀನಿಂಗ್ ಅರ್ಥ ಆಯ್ತಾ? ಇದು ಬರುತ್ತೆ. ಅಟ್ ಲೀಸ್ಟ್ ಅಟ್ ಮೋಸ್ಟ್ ಮೇಲೆ ನಿಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಅದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆನಾ? ಸೊ ಅಟ್ ಲೀಸ್ಟ್ ಅಂತ ಅಂದ್ರೆ ಇದೆ ಮೀನಿಂಗ್. ನಾವು ಕಮಿಂಗ್ ಟು ಡಿ ಅಂತ ಅಂದ್ರೆ ಅಟ್ ಮೋಸ್ಟ್ 1 ಹೆಡ್ ಅಂದ್ರೆ ಅಟ್ ಮೋಸ್ಟ್ ಅಂದ್ರೆ ಏನು? ಮ್ಯಾಕ್ಸಿಮಮ್. ಕಂಡೀಷನ್ ಇಸ್ ಫಾರ್ ಮ್ಯಾಕ್ಸಿಮಮ್. ಓಕೆನಾ? ಮ್ಯಾಕ್ಸಿಮಮ್ ಅಂದ್ರೆ 1 ಹೆಡ್ ಇರ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ 1 ಹೆಡ್ ಇರ್ಬೇಕು, 2 ಹೆಡ್ ಇರಂಗಿಲ್ಲ. ಓಕೆನಾ? ನೋಡಿ, ನೋಡಿ, ಮ್ಯಾಕ್ಸಿಮಮ್ ಅಂದ್ರೆ 1 ಹೆಡ್ ಇರ್ಬೇಕು. ಇದಿದೆ, ಇದನ್ನ ತಗೋಬೇಕಾ? 2 ಹೆಡ್ ಇದೆ, ತಗೊಳಕಾಗಲ್ಲ. ಮ್ಯಾಕ್ಸಿಮಮ್. ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್, ಅಟ್ ಮೋಸ್ಟ್ ಅಂದ್ರೆ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ 1 ಹೆಡ್ ಇರ್ಬೇಕಷ್ಟೇ, ಒಂದೇ ಹೆಡ್ ಇರೋಂತ ತಗೋಬೇಕು. ಮ್ಯಾಕ್ಸಿಮಮ್ ಅಂದ್ರೆ 1 ಹೆಡ್, ಒಂದೇ ಹೆಡ್ ಅಂತ ಅಲ್ಲ, ಮ್ಯಾಕ್ಸಿಮಮ್ 1 ಹೆಡ್ ಅಂದ್ರೆ ಅದು ತಗೊಳಕ್ ಬರಲ್ಲ. ಇದರಲ್ಲಿ ಎಷ್ಟು ಹೆಡ್ ಇದಾವೆ? 1 ಹೆಡ್ ಇದೆ. ಸ್ಯಾಟಿಸ್ಫೈ ಆಯ್ತು. HT ಆಯ್ತು. ನೆಕ್ಸ್ಟ್ TH ತಗೋಬೋದಲ್ವಾ? ನೆಕ್ಸ್ಟ್ ತುಂಬಾ ಜನ ಕನ್ಫ್ಯೂಷನ್, TT ತಗೋಬೇಕಾ ಬೇಡವಾ ಅಂತ. ತಗೋಬೇಕು. ಯಾಕೆ ತಗೋಬೇಕು ಅಂತ ಅಂದ್ರೆ ಅಟ್ ಮೋಸ್ಟ್
ಮ್ಯಾಕ್ಸಿಮಮ್ ಒಂದ್ ಹೆಡ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಒಂದ್ ಹೆಡ್ ಇಲ್ಲ ಅಂದ್ರೆ ನಡೆಯುತ್ತೆ. ದ ಕಂಡೀಷನ್ ಹಿಯರ್ ಡಿಫೈನ್ಡ್ ಈಸ್ ಫಾರ್ ದ ಮ್ಯಾಕ್ಸಿಮಮ್, ನಾಟ್ ಫಾರ್ ದ ಮಿನಿಮಮ್. ಓಕೆನಾ? ಬಟ್ ಇಲ್ಲಿ ಡಿಫೈನ್ ಆಗಿರೋದು ದಿಸ್ ಇಸ್ ಫಾರ್ ದ ಮಿನಿಮಮ್. ಮಿನಿಮಮ್ಗೆ ಡಿಫೈನ್ ಆಗಿರೋದು, ಇಲ್ಲಿ ಮ್ಯಾಕ್ಸಿಮಮ್ಗೆ ಅಟ್ಲೀಸ್ಟ್ ಅಂತ ಅಂದ್ರೆ ಮಿನಿಮಮ್ ಕಂಡೀಷನ್ ಡಿಫೈನ್ ಆಗಿರೋದು. ಅಟ್ಮೋಸ್ಟ್ ಅಂತ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಅಟ್ ಮೋಸ್ಟ್ ಒನ್ ಹೆಡ್ ಅಂದ್ರೆ ಮ್ಯಾಕ್ಸಿಮಮ್ ಒನ್ ಹೆಡ್ ಇರ್ಬೇಕಷ್ಟೇ, ಹೆಡ್ ಇಲ್ಲ ಅಂದ್ರೆ ನಡೆಯುತ್ತೆ ಅನ್ನೋ ತರ. ಈಗ ಅದೇ ತರ ಅಟ್ಲೀಸ್ಟ್ ಈ ಇವೆಂಟ್ ನ ಡಿಫೈನ್ ಮಾಡಿ. ಕ್ಯಾನ್ ಯು ಡಿಫೈನ್ ದಟ್ ಈ ಇವೆಂಟ್? ಅಟ್ಲೀಸ್ಟ್ 2 ಟೇಲ್ಸ್ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ 2 ಟೇಲ್ಸ್ ಅಂದ್ರೆ ಮಿನಿಮಮ್ 2 ಟೇಲ್ಸ್ ಇರ್ಲೇಬೇಕು. ಮಿನಿಮಮ್ 2 ಟೇಲ್ಸ್ ಇರ್ಲೇಬೇಕು. ನೋಡಪ್ಪ, ಇದ್ರಲ್ಲಿ 2 ಟೇಲ್ಸ್ ಇದೆಯೇನಪ್ಪ ಫಸ್ಟ್ ಒನ್ ಅಲ್ಲಿ? ಇಲ್ಲ. ಇದ್ರಲ್ಲಿ ಇದೆಯೇನಪ್ಪ 2 ಟೇಲ್ಸ್ ಮಿನಿಮಮ್? ಇಲ್ಲ. ಇದ್ರಲ್ಲಿ ಇದೆಯೇನಪ್ಪ? ಬಟ್ ಇದ್ರಲ್ಲಿ ಇದೆಯಾ? ಎಸ್, ಇಟ್ ಹ್ಯಾಸ್. ಕ್ಲಿಯರ್ ಆಯ್ತಾ? ಒಂದ್ ನಿಮಿಷ, ವೇಟ್ ಎ ಮಿನಿಟ್, ಅಲ್ಲಿ ಬೇಕು. ಸರ್ ಏನು ಕೇಳಿಸ್ತಾ ಇಲ್ಲ. ಓಕೆ, ಹೇಳಿ. ಈ ಇವೆಂಟ್ ಈಗ ಹೇಳ್ಬೇಕಲ್ಲ, ಅಟ್ಲೀಸ್ಟ್ 2 ಟೇಲ್ಸ್ ಅಂದ್ರೆ ಮಿನಿಮಮ್ 2. ಏನ್ ಬರೀಬೇಕು ನಾನು ಇಲ್ಲಿ? ಟಿ ಕಾಮ ಟಿ. ಸೊ ಇದರಲ್ಲೂ 3 ಔಟ್ಕಮ್ಸ್ ಇದ್ದಾವೆ. ಇದರಲ್ಲೂ ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ. ಎಫ್ ಅಂತ ಹೇಳಿ, ಅಟ್ಮೋಸ್ಟ್ 2 ಟೇಲ್ಸ್. ಅಟ್ಮೋಸ್ಟ್ 2 ಟೇಲ್ಸ್ಗೆ ಎಲ್ಲಾನು ಬರುತ್ತೆ ನೋಡಿ. ಮ್ಯಾಕ್ಸಿಮಮ್ ಅಂದ್ರೆ 2 ಟೇಲ್ ಇರ್ಬೇಕು. ಓಕೆನಾ? ಮ್ಯಾಕ್ಸಿಮಮ್ ಅಂದ್ರೆ 2 ಟೇಲ್ ಇರ್ಬೇಕಂದ್ರೆ ನಾವು HH ತಗೋಬೋದಾ? ತಗೋಬಹುದು, ಎಲ್ಲಾನು ತಗೋಬಹುದು. ಓಕೆನಾ? ಸೊ HH, HT, TH, TT. ಓಕೆ? ಸೊ ಇದರಲ್ಲಿ ಸ್ವಲ್ಪ ಏನು ಕನ್ಫ್ಯೂಷನ್ ಇಲ್ಲ. ನೀವು ಸ್ವಲ್ಪ ಮೀನಿಂಗ್ ನ ಅರ್ಥ ಮಾಡ್ಕೊಂಡ್ರೆ ನೀವು ಬರಿತಾ ಹೋಗ್ಬೋದು. ಸೊ ಇದರಲ್ಲಿ 4 ಎಲಿಮೆಂಟ್ಸ್ ಬರುತ್ತೆ. ಸರ್ ಕನ್ಫ್ಯೂಷನ್ ಆಗುತ್ತೆ ಸರ್. ಕನ್ಫ್ಯೂಷನ್ ಆಯ್ತಾ ಯಾರಿಗಾದ್ರು? ಹೇಳ್ರಿ, ಕ್ಲಾರಿಟಿ ಗೊತ್ತಾಗಿಲ್ಲ ಸರ್. ಓಕೆ. ಇದ್ರ ಅಟ್ಮೋಸ್ಟ್ ಅಟ್ಲೀಸ್ಟ್ ಅಂತ ಅಂದ್ರೆ ಅಟ್ಮೋಸ್ಟ್ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾರ್ಮಲ್ ಆಗಿ ನೀವು ಹೆಂಗ್ ಯೋಚನೆ ಮಾಡ್ಬೇಕಂತ. ಸರ್ ಇದನ್ನ ಮ್ಯಾಥಮೆಟಿಕಲಿ ಏನಾದ್ರು ಒಂದು ಲಾಜಿಕ್ ಮೇಲೆ ಬರೆಯೋಕ್ಕಾಗತ್ತಾ ಸರ್? ಅದನ್ನ ಏನಾದ್ರು ಇದೆಯಾ ಅಂತಂದ್ರೆ ಎಸ್. ಏನಂತಂದ್ರೆ ಇದನ್ನ ನೆನ್ಪಿಟ್ಕೊಂಡ್ಬಿಡಿ ನಾನು ಹೇಳದ್ನ. ಓಕೆನಾ? ಅಟ್ ಲೀಸ್ಟ್ ಅಂತ ಎಲ್ಲಾದ್ರೂ ಬಂದ್ರೆ ನಿಮ್ಗೆ ಕ್ವಶನ್ ಅಲ್ಲಿ, ಇದರರ್ಥ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಟ್ಮೋಸ್ಟ್ ಅಂತ ಎಲ್ಲಾದ್ರೂ ನಿಮ್ಗೆ ಬಂದ್ರೆ, ಓಕೆ, ಅಟ್ಮೋಸ್ಟ್ ಅಂತ ಎಲ್ಲಾದ್ರೂ ಬಂದ್ರೆ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಸಿಂಬಲ್ ನೆನ್ಪಿಟ್ಕೊಳ್ಳಿ. ಕ್ಲಿಯರಾ ಸರ್? ಈಗ ಮತ್ತೆ ಡಿಫೈನ್ ಮಾಡ್ಕೊಂತ ಹೋಗ್ತೀನಿ. ಫಸ್ಟ್ ಎಲ್ಲಿದೆ? ಇಲ್ಲಿಂದ ಸಿ ಇಂದ ಡಿಫೈನ್ ಮಾಡ್ಕೊಂತ ಹೋಗ್ತೀನಿ. ನೋಡಿ, ಸಿ ಏನ್ ಹೇಳ್ತಿದೆ ಅಂತ ಅಂದ್ರೆ ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಅಟ್ಲೀಸ್ಟ್ ಸಿಂಬಲ್ ಯಾವ್ದಪ್ಪ ಇಲ್ಲಿ? ಸಿ ನಾನು ಹೇಳ್ತಾ ಹೋಗ್ತೀನಿ. ಅಟ್ಲೀಸ್ಟ್ ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಅಟ್ಲೀಸ್ಟ್ ಅಂದ್ರೆ ನೋಡಿ ಇದಕ್ಕೆ ಹೆಂಗ್ ಬರಿಬೇಕಂತಂದ್ರೆ ನೋಡಿ, ಅಟ್ಲೀಸ್ಟ್ ಬರೀತೀನಿ ಈಗ. ನೋಡಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬರಿಬೇಕು. ಇಲ್ಲೇ ಅಂತ ಇದೆ 1 ಅಂತ ಇದೆ ಅಲ್ವಾ? ಅಟ್ಲೀಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1H. ಓಕೆನಾ? ಇದೇ ಅರ್ಥ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1H ಅಂದ್ರೆ ನೀವು ಇಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ಕೊಂಡ್ರೆ 1 ಅಥವಾ 1ಕ್ಕಿಂತ ಜಾಸ್ತಿ Hಗಳು ಯಾವ ಔಟ್ಕಮ್ ಅಲ್ಲಿ ಇದಾವೆ ಅವನ್ನ ನೀವು ಬರಿಬೇಕು. ಐ ಥಿಂಕ್ ಇವಾಗ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಅಟ್ಲೀಸ್ಟ್ ಅಂತ ಅಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದ್ರೆ 1,
ಹೆಡ್ ಅಂದ್ರೆ ಹೆಚ್ಚು. ಇದ್ರ ಮೀನಿಂಗ್ ಹೇಳ್ತೀನಿ ನಿಮಗೆ ಮತ್ತೆ ಕೇಳಿ. ನೀವು ಯಾವ ಯಾವ ಔಟ್ಕಮ್ ನ ಕನ್ಸಿಡರ್ ಮಾಡ್ಕೋಬೇಕಂದ್ರೆ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೆಚ್ಚುಗಳು ಎಲ್ಲೆಲ್ಲಿ ಇದಾವೆ ಅವನ್ನ ನೀವು ತಗೋಬೇಕು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಲ್ಲೆಲ್ಲಿದಾವಪ್ಪ? ಒಂದು ಅಥವಾ ಒಂದಕ್ಕಿಂತ ಹೆಚ್ಚಂದ್ರೆ ಅದು ಇದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿದೆ, ಇದಿದೆ, ಇದಿದೆ, ಹೌದಾ ಇಲ್ಲ? ಹೆಚ್ 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 ಟಿ ಟಿ ಹೆಚ್. ಓಕೆ, ಈಗ ಡಿ ಬರೋಣ. ಡಿ ಡಿ ಅಂತ ಹೇಳ್ತಿದೆ ಅಂದ್ರೆ ಅಟ್ ಮೋಸ್ಟ್ ಸಿಂಬಲ್ ಏನಂತ ಹೇಳಿದೆ? ಲೆಸ್ ದ್ಯಾನ್ ಆರ್ ಈಕ್ವಲ್. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇಲ್ಲಿ 1 ಇದೆ, 1 ಹೆಡ್ ಇದೆ, ಹೆಡ್. ಇದು ಅರ್ಥ ಹೆಂಗ್ ಗೊತ್ತಾ? ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಇರುವಂತ ಹೆಚ್ಚು. ಒಂದು ಅಥವಾ ಒಂದಕ್ಕಿಂತ ಕಡಿಮೆ, ಲೆಸ್ ಅಂದ್ರೆ ಕಡಿಮೆ ತಾನೆ. ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಹೆಚ್ಚುಗಳು ಎಲ್ಲೆಲ್ಲಿದಾವೆ? ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಹೆಚ್ಚಿರ್ಬೇಕು, ಜಾಸ್ತಿ ಹೆಚ್ಚಿರಂಗಿಲ್ಲ. ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಹೆಚ್ಚಂದ್ರೆ ಯಾವ್ದಕ್ ಬರುತ್ತೆ? ಎಚ್ ಟಿ ಬರುತ್ತೆ. ಟಿ ಟಿ ಅಂದ್ರೆ ಯಾವ್ದಕ್ ಬರುತ್ತೆ? ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಅಂದ್ರೆ ಯಾವ್ದು ಬರುತ್ತಪ್ಪ? ನಂಬರ್ಗಳು 1 ಬರುತ್ತೆ, ಇಲ್ಲ 0 ಬರುತ್ತೆ, ಹೌದಲ್ವಾ? ಒಂದಕ್ಕಿಂತ ಕಡಿಮೆ ಅಂದ್ರೆ ಯಾವ್ದು ಬರುತ್ತೆ? 1 0 ಬರುತ್ತಲ್ವಾ? ಅಂದ್ರೆ 1 ಹೆಚ್ಚಿರೋದ್ನ ತಗೋಬೇಕು ನೀವು, 0 ಹೆಚ್ಚಿರೋದ್ನ ತಗೋಬೇಕು. ಇದನ್ನು ಕನ್ಸಿಡರ್ ಮಾಡ್ಬೇಕು ಅಂತ ಅದ್ರ ಅರ್ಥ. ಇದ್ರಲ್ಲಿ ಏನಿದೆ? 0 ಹೆಚ್ಚಾನೆ, ಇದ್ರಲ್ಲಿ ಹೆಚ್ಚಿದೆ, ಇದ್ರಲ್ಲಿ ಹೆಚ್ಚಿಲ್ಲ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಅವಾಗ ನಿಮ್ಗೆ ಏನ್ ಔಟ್ಕಮ್ಸ್ ಬರುತ್ತೆ? ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಅಂದ್ರೆ 3 ಬರ್ತವೆ. ಯಾವ್ದು? ಎಚ್ ಟಿ, ಟಿ ಹೆಚ್, ಟಿ ಟಿ ಬರುತ್ತೆ. ಅದೇ ತರ ಇಲ್ಲಿ ನೋಡಿ, ಅಟ್ಲೀಸ್ಟ್ 2 ಟೇಲ್ಸ್ ಅಂತ ಇದೆ. ಇದನ್ನ ಹೆಂಗ್ ಬರ್ಕೋತೀರಾ? ಅಟ್ಲೀಸ್ಟ್ ಅಂದ್ರೆ ಏನು ಸಿಂಬಲ್? ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಟಿ. ಅಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಟೇಲ್ ಇರುವಂತವ್ನ ತಗೋಬೇಕು. 2 ಅಥವಾ 2ಕ್ಕಿಂತ ಜಾಸ್ತಿ ಟಿ ಎಷ್ಟು ಎಲ್ಲಿದ್ದಾವೆ? ಒಂದೇ ಇರೋದು. 2 ಅಥವಾ 2ಕ್ಕಿಂತ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಅಂದ್ರೆ ಗ್ರೇಟರ್ ದನ್ ಸಿಂಬಲ್ ಎಷ್ಟಿದಾವಪ್ಪ? ಒಂದೇ ತಾನೇ ಇರೋದು ಇಲ್ಲಿ, ಅದಕ್ಕೆ ಅದು ಒಂದೇ ಬರ್ದಿದ್ದೀನಿ ನೋಡಿ. ಈಗ ಅಟ್ ಮೋಸ್ಟ್ ಅಂದ್ರೆ ಏನಪ್ಪ ಸಿಂಬಲ್? ಲೆಸರ್ ದೆನ್ ಆರ್ ಈಕ್ವಲ್ ಟು 2 ಟೇಲ್. 2 ಅಥವಾ 2ಕ್ಕಿಂತ ಕಡಿಮೆ ಇರುವಂತ ಟೇಲು. 2 ಅಥವಾ 2ಕ್ಕಿಂತ ಕಡಿಮೆ ಇರುವಂತ ಟೇಲ್ ಎಲ್ಲಾ ಸ್ಯಾಟಿಸ್ಫೈ ಆಗ್ತಾವಲ್ಲ? ಇದ್ರಲ್ಲೂ ಕೂಡ 2ಕ್ಕಿಂತ ಕಡಿಮೆ ಟೇಲ್ ಇದಾವೆ ತಾನೆ? ಇದ್ರಲ್ಲೂ ಕೂಡ 2ಕ್ಕಿಂತ ಕಡಿಮೆ ಟೇಲ್ ಇದಾವೆ ತಾನೆ? ಇದ್ರಲ್ಲೂ ಕೂಡ 2ಕ್ಕಿಂತ ಕಡಿಮೆ ಟೇಲ್ ಇದಾವೆ ತಾನೆ? ಇದ್ರಲ್ಲೂ ಕೂಡ 2 ಟೇಲ್ ಇದಾವೆ. 2 ಟೇಲ್ ಇರೋದನ್ನು ತಗೋಬೇಕು, ಅಂದ್ರೆ 4 ಬರ್ಕೋಬೇಕಾಗತ್ತೆ. ಇದು ಕ್ಲಿಯರ್ ಆಯ್ತಾ? ಈ ಲಾಜಿಕ್ ನ ಫಾಲೋ ಮಾಡಿ. ಇದನ್ನ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ಇನ್ನೊಂದು 3 ಕಾಯಿನ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ. ಇವಾಗ ನೀವೇ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಅಟ್ಲೀಸ್ಟ್ ಅಷ್ಟು ಮೋರ್. ನಾನು ಕೊಟ್ಟಿಲ್ಲ ಅನ್ಸುತ್ತೆ. ಐ ಹೋಪ್ ನಾನು ಕೊಟ್ಟಿಲ್ಲ. ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ. ಬಿಡಿ, ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲ ಇನ್ನೂ ಕ್ವಶನ್ ಕೊಡ್ಲಾ? ಈಗ ಇದು ಯಾವ್ದಪ್ಪ? 3 ಡೈಸ್ ಗೊತ್ತಾಗುತ್ತೆ ಈಗ. ಅದ್ರಲ್ಲಿ ಹೆಂಗ್ ಆನ್ಸರ್ ಮಾಡ್ತೀರಾ ಅಂತ. ಏನು ಕನ್ಫ್ಯೂಷನ್ ಇದೆಯಾ? ಕನ್ಫ್ಯೂಷನ್ ಆದ್ರೂ ತೊಂದರೆ ಇಲ್ಲ, ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಅಟ್ಲೀಸ್ಟ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸಿಂಬಲ್ ಯಾವುದು? ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಅಟ್ ಮೋಸ್ಟ್ ಅಂತ ಅಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು. ಓಕೆನಾ? ಟಾಸಿಂಗ್ 3 ಕಾಯಿನ್ಸ್ ಅಲ್ಲಿ ಹೇಳಲ್ಲ ಒಂದೆರಡು ನೋಡೋಣ, ಮಾಡ್ತೀರಾ? ಒಂದೆರಡು ಸಿಂಪಲ್ ಒಂದು ಕ್ವಶನ್ ಕೇಳಲ್ಲ? ಎಸ್ ಸರ್. ಟಾಸಿಂಗ್ 3 ಕಾಯಿನ್ಸ್ ಔಟ್ಕಮ್ಸ್ ಯಾವ ಹೇಳಪ್ಪ? ಟಾಸಿಂಗ್ 3 ಕಾಯಿನ್ಸ್ ಗೆ ಸ್ಯಾಂಪಲ್ ಸ್ಪೇಸ್ ಹೇಳ್ಬಿಡಿ ಯಾರಾದ್ರು. ನೋಡಿ ಇಲ್ಲೇ ಇದೆ, ಇಲ್ಲೇ ಇರೋದಕ್ಕೆ ಹೆಚ್ ಹೆಚ್. ನಾನು ನಿಮ್ಗೆ ಅರ್ಥ ಮಾಡ್ಸಕ್ ಬರಿತಾ ಇದೀನಿ. ಹೆಚ್ 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 ಟಿ ಹೆಚ್ ಹೆಚ್ ಟಿ ಹೆಚ್ ಟಿ ಎಚ್, ನೆಕ್ಸ್ಟ್ ಹೆಚ್ ಟಿ ಟಿ. ನೋಡಿ ಎಲ್ಲದಕ್ಕೂ ಹೆಚ್ ಸೇರಿಸುತ್ತೆ. ನೆಕ್ಸ್ಟ್ ಎಲ್ಲದಕ್ಕೂ ಟಿ ಸೇರ್ಕೊಂಡು ಹೋಗ್ತೀನಿ. ಟಿ ಎಚ್ ಎಚ್, ನೆಕ್ಸ್ಟ್ ಟಿ ಎಚ್ ಟಿ, ನೆಕ್ಸ್ಟ್ ಟಿ ಟಿ ಎಚ್, ನೆಕ್ಸ್ಟ್ ಟಿ ಟಿ ಟಿ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾನೇನಾದ್ರೂ ಅರ್ಥ ಮಾಡ್ಕೊಳ್ಳಿ. ಈಗ ಕ್ವಶನ್ ಕೇಳ್ತೀನಿ. ಈಗ ಫಸ್ಟ್ ಕ್ವಶನ್, ಅಟ್ ಲೀಸ್ಟ್ 2 ಹೆಡ್. ನೋಡಿ ಇದನ್ನ ಹೆಂಗ್ ಬರಿಬೇಕು ಸರ್? ಅಟ್ ಲೀಸ್ಟ್ 2 ಹೆಡ್ ನ ಹೆಂಗೆ ಸರ್ ಡಿಫೈನ್ ಮಾಡ್ಬೇಕು? ಅಟ್ ಲೀಸ್ಟ್ 2 ಹೆಡ್ ಅಂದ್ರೆ ನಾನು ಏನಂತ ಹೇಳಿದ ಸಿಂಬಲ್? ಅಟ್ ಲೀಸ್ಟ್ ಅಂದ್ರೆ ಸಿಂಬಲ್ ಏನು? ಅಂದ್ರೆ 2 ಹೆಚ್. ಇದ್ರ ಅರ್ಥ ನೀವೇನ್ ನೋಡ್ಬೇಕಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚುಗಳು ಎಲ್ಲೆಲ್ಲಿದ್ದಾವೆ ಔಟ್ಕಮ್ಸ್ ಅಲ್ಲಿ ಅವೆಲ್ಲ ಬರ್ಕೋಬೇಕು. ಈಗ ಹೇಳಿ ನೋಡೋಣ. ಈಗ ಫಸ್ಟ್ ಕೌಂಟ್ ಮಾಡಿ ಟಿಕ್ ಮಾಡ್ಕೊಂಬಿಡಿ. ಇದು ಆಗುತ್ತಾ? ಇದು ಫಸ್ಟ್ ಒನ್. ಇದು ಆಗುತ್ತೆ. ಇದಾಗುತ್ತಾ? ಇದು ಆಗುತ್ತೆ. ಇದು ಆಗುತ್ತಾ? ಆಗುತ್ತೆ. ಇದು ಇದಾಗಲ್ಲ, ಯಾಕಂದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಇರುವಂತ ಹೆಚ್ಚುಗಳು. ಅದು ಇದಾಗುತ್ತಾ? ಇದು ಆಗುತ್ತೆ. ಇದಾಗುತ್ತಾ? ನೋ. ಇದು
ನೋ ನೋ. ಇದು ನೋ ನೋ ನೋ. ನೋ ಎಷ್ಟು ಬಂತಪ್ಪ ಈಗ? ಎಚ್ Four. ಎಚ್ ಎಚ್ ಫೋರ್ ಎಚ್ ಎಚ್ ಟಿ, ನೆಕ್ಸ್ಟ್ ಎಚ್ ಟಿ ಎಚ್, ನೆಕ್ಸ್ಟ್ ಟಿ ಹೆಚ್ ಹೆಚ್. ಕ್ಲಿಯರ್ ಅಲ್ವಾ? ಸೊ ಅಂದ್ರೆ ನಿಮ್ಗೆ 4 ಔಟ್ಕಮ್ಸ್ ಸಿಕ್ತು. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾನೇನಾದ್ರು ಅಟ್ ಮೋಸ್ಟ್ 2 ಟೇಲ್ಸ್ ಅಂತ ಹೇಳಿದ್ರೆ ನೀವ್ ಹೆಂಗ್ ಬರ್ಕೋತೀರಾ? ಅಟ್ ಮೋಸ್ಟ್ 2 ಟೇಲ್ಸ್ ಅಂದ್ರೆ ಇಲ್ಲಿ ಏನ್ ತಗೊಂತೀರಾ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು then are equal to 2h. 2 ಟಿ ಟೇಲ್ಸ್. ಟೇಲ್ಸ್ ಅಂದ್ರೆ ಟಿ ತಗೋ ಅಂದ್ರೆ ಎರಡು ಟಿ ಅಥವಾ ಎರಡಕ್ಕಿಂತ ಕಡಿಮೆ ಟಿಗಳು ಎಲ್ಲೆಲ್ಲಿದಾವೆ ಅವೆಲ್ಲ ತಗೋಬೇಕು. ಈಗ ಇದು ತಗೋಬೋದಾ? ಎಸ್, ಇದನ್ನು ಕೂಡ ತಗೋಬೋದಾ? 2 ಅಥವಾ 2ಕ್ಕಿಂತ ಕಡಿಮೆ ಟಿ. ನಾವು ಹೆಡ್ ಬಗ್ಗೆ ಮಾತಾಡ್ ನೋಡಿ, ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಟೀಸ್, ನಾಟ್ ಹೆಡ್ಸ್. ಹೆಡ್ ಇದಾವೆ ಸರ್, ಅದ್ರಲ್ಲಿ ಟೇಲ್ ಹಂಗ್ ತಗೊಳಂಗಿಲ್ಲ ನೀವು. ಟಿ 2ಕ್ಕಿಂತ ಕಡಿಮೆ ಹೆಡ್ ಟೇಲ್ ಇದೆಯಾ ಇಲ್ವಾ ಅದ್ರಲ್ಲಿ? ಹೌದಿದೆ. 2ಕ್ಕಿಂತ ಕಡಿಮೆ ಅಂದ್ರೆ ಯಾವಾಗ ಬರ್ತಾವ ನಂಬರ್ಗಳು ನೋಡಿ? 0, 1, 2. ಹೌದಲ್ವಾ? ಅಂದ್ರೆ 0 ಟೇಲ್ ಇರೋದು ತಗೋಬೇಕು, 1 ಟೇಲ್ ಇರೋದು ತಗೋಬೇಕು, 2 ಟೇಲ್ ಇರೋದು ತಗೋಬೇಕು ಅಂತ ಅರ್ಥ. ಇದರಲ್ಲಿ ಎಷ್ಟು ಟೇಲ್ ಇದಾವೆ? ಇದರಲ್ಲಿ No tail. ಅಂದ್ರೆ 0 ಟೇಲ್. ಓಕೆನಾ? ಅದನ್ನು ತಗೋಬೇಕು. ಅಂದ್ರೆ ಹೆಚ್ ಹೆಚ್ ಹೆಚ್. ಇದು ತಗೋಬೋದಾ? ಎಲ್ಲಾ ತಗೋಬಹುದು ಸರ್, ಟಿ ಬಿಟ್ಟು. ಎಸ್, ಟಿ ಬಿಟ್ಟು ಇನ್ನೆಲ್ಲ ತಗೋಬಹುದು. 7 ಬರುತ್ತೆ. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಅಟ್ ಮೋಸ್ಟ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಕ್ಲಿಯರ್ ಇದ್ರೆ ನಾನು, ಯಾಕಂದ್ರೆ ಇದು ಕ್ವಶನ್ಸ್ ಕೇಳ್ತಾನೆ, ಸೊ ನೀವು ಸ್ವಲ್ಪ ಹೈಯರ್ ಲೆವೆಲ್ ಯೋಚನೆ ಮಾಡ್ಬೇಕಾದ್ರೆ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಟ್ಲೀಸ್ಟ್ ತುಂಬಾ ಜನ ಕನ್ಫ್ಯೂಷನ್ ಏನೇನೋ ಬರ್ತೀರಾ, ಅದನ್ನೆಲ್ಲ ಬಯಾಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಿಮ್ಗೆ ಹೈಯರ್ ಆರ್ಡರ್ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಾರ್ದು. ಆತರ ನೋಡ್ಕೊಳ್ಳಿ. ಓಕೆನಾ? ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈಗ ಸ್ಯಾಂಪಲ್ ಸ್ಪೇಸ್ ಬಗ್ಗೆ ಕ್ಲಿಯರ್ ಆಯ್ತು, ಇವೆಂಟ್ಸ್ ಬಗ್ಗೆ ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ಏನು ಅಂತ ಹೇಳ್ತಾ ಹೋಗ್ತೀನಿ. ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಅಂತ ಅಂದ್ರೆ, ಯಾವುದೇ ಒಂದು ಇವೆಂಟ್ಗೆ ಪ್ರೊಬಾಬಿಲಿಟಿ ಡಿಫೈನ್ ಮಾಡಬೇಕಾದ್ರೆ ಇಟ್ ಈಸ್ ಬೇಸಿಕಲಿ ಅ ರೇಷಿಯೋ. ಓಕೆನಾ? ಸೊ ಪಿ ಆಫ್ ಇ ಅಂತ ಕರೀತಾರೆ. ಪಿ ಆಫ್ ಇ ಅಂದ್ರೆ ಏನಂತ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್. ಯಾವುದೋ ಒಂದು ಇವೆಂಟ್ಗೆ ನಾವು ಪ್ರೊಬಾಬಿಲಿಟಿ ಹೇಳ್ತಾ ಇದೀವಿ. ಓಕೆನಾ? ಡಿಫೈನ್ ಮಾಡ್ತಾ ಇದೀವಿ ಅಂತ. ಓಕೆ, ಈಗ ಅದಕ್ಕೆ ಏನಪ್ಪ ರೇಷಿಯೋ ಅಂದ್ರೆ, ಇಟ್ ಇಸ್ ಅ ರೇಷಿಯೋ ಆಫ್ ಟೋಟಲ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್. ಫೇವರಬಲ್ ಔಟ್ಕಮ್ಸ್ ಅಂತಂದ್ರೆ ಇವೆಂಟ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ಫೇವರಬಲ್ ಅಂತಂದ್ರೆ ನಿಮ್ಮ ಇವೆಂಟ್ ಅಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ, ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಇವೆಂಟ್ ಡಿವೈಡ್ ಬೈ ಎನ್ ಆಫ್ ಎಸ್. ದಿಸ್ ಇಸ್ ದ ಡೆಫಿನಿಷನ್ ಆಫ್ ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್. ಕ್ಲಿಯರ್ ಗೊತ್ತಿರಲಿ. ಓಕೆನಾ? ಸೊ ನೀವು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರೊಬಾಬಿಲಿಟಿ ಆಫ್ ಅನ್ ಇವೆಂಟ್ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ, ಇಟ್ ಈಸ್ ಎ ರೇಷಿಯೋ. ಓಕೆನಾ? ಇಟ್ ಈಸ್ ಎ ರೇಷಿಯೋ. ಕೆಳಗಡೆ ಏನ್ ಬರಿಬೇಕಪ್ಪ ಅಂತ ಅಂದ್ರೆ, ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರೋ ಎಲಿಮೆಂಟ್ಸ್ ಎಷ್ಟಿದಾವೆ, ಮೇಲೆ ನಮ್ಮ ಇವೆಂಟ್ ಅಲ್ಲಿ ಫೇವರಬಲ್ ಔಟ್ಕಮ್ಸ್ ಎಷ್ಟಿದಾವೆ, ಇಷ್ಟೇ. ಇಟ್ ಈಸ್ ಎ ರೇಷಿಯೋ. ಇದು ನಿಮ್ಗೆ ಗೊತ್ತಿರ್ಲಿ, ಇಷ್ಟೇ, ಇನ್ನೇನು ಇಲ್ಲ. ನೋಡಪ್ಪ, ಫಾರ್ ಎ ಗಿವನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಯುವರ್ ಡಿನಾಮಿನೇಟರ್ ಈಸ್ ಆಲ್ವೇಸ್ ಫಿಕ್ಸ್ಡ್, ರೈಟ್? ಇದನ್ನ ಒಪ್ಕೋತೀರಾ? ಈಗ ಸಪೋಸ್ ಅವನೇನಾದ್ರೂ ಟಾಸಿಂಗ್ ಎ ಕಾಯಿನ್ ಅಂತ ಕೊಟ್ರೆ ಡಿನಾಮಿನೇಟರ್ ಏನ್ ಬರಿಬೇಕಪ್ಪ? ಎನ್ ಆಫ್ ಎಸ್ ಅಲ್ವಾ? ಡಿನಾಮಿನೇಟರ್ ಇಸ್ 2. ಟಾಸಿಂಗ್ ಎ ಕಾಯಿನ್ ಅಂತ ಕೊಟ್ರೆ 2 ಕಾಯಿನ್ಸ್ ಅಂತ ಕೊಟ್ರೆ ಡಿನಾಮಿನೇಟರ್ ಏನಪ್ಪಾ? 4. ಡಿನಾಮಿನೇಟರ್ ಇಸ್ 4. ಟಾಸಿಂಗ್ 3 ಕಾಯಿನ್ಸ್ ಅಂತ ಕೊಟ್ರೆ ಡಿನಾಮಿನೇಟರ್ ಏನಪ್ಪಾ? 8. ಡಿನಾಮಿನೇಟರ್ 8. ಸೊ ಸಿಮಿಲರ್ಲಿ ನಿಮಗೆ ಡೈಸ್ ಎ ಡೈ ಅಂತ ಕೊಟ್ರೆ ಆನ್ಸರ್ ಏನಪ್ಪಾ? ಡಿನಾಮಿನೇಟರ್ ಏನ್ ಬರಿಬೇಕಪ್ಪ? 6. ನಿಮಗೆ ಪೈರ್ ಆಫ್ ಡೈಸ್ ಕೇಳಿದ್ರಪ್ಪ, ಪೈರ್ ಡೈಸ್ ಕೇಳಿದ್ರೆ ಅವಾಗ ಏನಪ್ಪಾ? ಡಿನಾಮಿನೇಟರ್ 36 ಬರಿಬೇಕು. ಇಲ್ಲೇನಾದ್ರೂ ಇರ್ಲಿ, ಇಲ್ಲಿ ಸಮಥಿಂಗ್ ಏನಾದ್ರೂ ಇರ್ಲಿ, ನ್ಯೂಮರೇಟರ್ ಅಲ್ಲಿ ಏನ್ ಬೇಕಾದ್ರೆ ಇರ್ಲಿ, ತೊಂದ್ರೆ ಇಲ್ಲ. ಅದೇ ತರ 3 ಡೈಸ್ ಕೇಳಿದ್ರೆ 216. ಸಮ್ 216 ಅಂತ ಬರೀತೀರಾ. ಅದೇ ತರ ನಿಮ್ಗೆ ಕಾರ್ಡ್ಸ್ ಪ್ರಾಬ್ಲಮ್ ಎಲ್ಲಾನ ಬಂದ್ಲಿ, ಕಾರ್ಡ್ಸ್ ಅಂತ ನಿಮ್ಗೆ ಕೇಳಿದ್ರೆ ಡಿನಾಮಿನೇಟರ್ ಏನ್ ಬರಿಬೇಕಪ್ಪ? ಬಿಕಾಸ್ ಸ್ಯಾಂಪಲ್ ಸ್ಪೆಷಲಿಸ್ಟ್ 52 ಇರ್ತವೆ. ಈಗ ಬಾಲ್ಸ್ ಪ್ರಾಬ್ಲಮ್ ಬಂತು ಅಂತಂದ್ರೆ, ಬಾಲ್ಸ್ ಅಂತ ಎಲ್ಲಾನ ಬಂತು ಅಂದ್ರೆ ಡಿನಾಮಿನೇಟರ್ ಏನ್ ಬರಿಬೇಕಂದ್ರೆ, ನಾನು ಹೇಳಿದ್ದೆ ಬಾಲ್ಸ್ ಪ್ರಾಬ್ಲಮ್ ಅಲ್ಲಿ ಟೋಟಲ್ ನಂಬರ್ ಆಫ್ ಬಾಲ್ಸ್, ಟೋಟಲ್ ಬಾಲ್ಸ್ ಎಷ್ಟಿದೆ ಅಂತ ನಾವು ಅವಾಗಲೇ ತಾನೆ. ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಸ್ಯಾಂಪಲ್ ಸ್ಪೇಸ್ ಹೇಳಿದೆ, ಪ್ರತಿಯೊಂದಕ್ಕೂ ಇವೆಂಟ್ ಹೇಳಿದೆ. ಇಲ್ಲಿ ಮೇಲ್ಗಡೆ ಏನ್ ಬರಿಬೇಕಂತ ಅಂದ್ರೆ ಫೇವರಬಲ್ ಔಟ್ಕಮ್ಸ್, ದಟ್ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಇವೆಂಟ್ ಅಂತ. ಓಕೆನಾ? ಸೊ ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಿರ್ಬೇಕಂದ್ರೆ, ದ ಪ್ರೊಬಾಬಿಲಿಟಿ ಇಸ್ ಎ
ಪ್ರೊಬಾಬಿಲಿಟಿ ಆಫ್ ಎನಿ ಇವೆಂಟ್. ಸೊ ಯಾವುದೇ ಒಂದು ಇವೆಂಟ್ ನ ಮೆಜರ್ ಮಾಡೋ ಒಂದು ನಂಬರ್, ಆಕ್ಚುಲಿ ಇಟ್ ಈಸ್ ಬೇಸಿಕಲಿ ಎ ನಂಬರ್. ಇಟ್ ಲೈಸ್ ಇನ್ ಬಿಟ್ವೀನ್ 0 and 1 ಇನ್ಕ್ಲೂಡಿಂಗ್ 0 and 1. ಓಕೆನಾ? ಪ್ರೊಬಾಬಿಲಿಟಿ ಅನ್ನೋದು 0 ಮತ್ತೆ 1 ಮಧ್ಯ ಇನ್ಕ್ಲೂಡಿಂಗ್ 0 and 1 ಇಷ್ಟು ವ್ಯಾಲ್ಯೂಸ್ ಅಲ್ಲಿ ಡಿಫೈನ್ ಆಗುತ್ತೆ. ಪ್ರೊಬಾಬಿಲಿಟಿ ಕ್ಯಾನ್ ಎವರ್ ಬಿ ಎ ನೆಗೆಟಿವ್ ವ್ಯಾಲ್ಯೂ. ಓಕೆನಾ? ಪ್ರೊಬಾಬಿಲಿಟಿ ನೆಗೆಟಿವ್ ವ್ಯಾಲ್ಯೂ ಆಗಿರೋ ಚಾನ್ಸ್ ಇಲ್ಲ. ಓಕೆನಾ? ನಿಮ್ಗೆ ಎಲ್ಲಾದ್ರೂ ಬರುತ್ತೆ -0.3 ಅಂತ ಬರುತ್ತೆ. ಇದು ಪ್ರಾಬಬಿಲಿಟಿ ಆಗಿ ಚಾನ್ಸ್ ಇದೆ. ದ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ -0.3 ಅಂತ ಅನ್ನಕ್ಕಾಗಲ್ಲ. ಇಟ್ ಇಸ್ ಮೀನಿಂಗ್ಲೆಸ್. ಒಂದು ಗೊತ್ತಿರಲಿ, ದ ಪ್ರೊಬಾಬಿಲಿಟಿ ಕ್ಯಾನ್ ನಾಟ್ ಎಕ್ಸೀಡ್ 1. ಓಕೆನಾ? ನಿಮ್ಗೆ 1.2 ಅಂತ ಎಲ್ಲೂ ಆನ್ಸರ್ ಬರೋದಿಲ್ಲ. ಪ್ರೊಬಾಬಿಲಿಟಿನಲ್ಲಿ 1.2 ಅಂತ ಆನ್ಸರ್ ನಿಮ್ಗೆ ಬರೋಕ್ ಚಾನ್ಸೇ ಇಲ್ಲ. ಓಕೆನಾ? ಇದು ಅಷ್ಟೇ ಪಾಸಿಬಲ್ ಇಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಪ್ರೊಬಾಬಿಲಿಟಿ ಆಫ್ ಎನಿ ಇವೆಂಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅಂಡ್ ಇಟ್ ಕ್ಯಾನ್ ನಾಟ್ ಎಕ್ಸೀಡ್ 1. 1 ಗಿನ್ನ ದಾಟಿ ಹೋಗಲ್ಲ. ಅಂದ್ರೆ ಇದು ಇಟ್ ಈಸ್ ಜಸ್ಟ್ ಲೈಕ್ ನಾವು ಇಂಟರ್ವಲ್ ಅಲ್ಲಿ ಡಿಫೈನ್ ಮಾಡ್ತಾ ಹೋದ್ರೆ 0,1 ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ 0,1 ಅಂತ ಕರೀತಾರೆ. ಇದನ್ನ ಇಂಟರ್ವಲ್ ಅಂತ ಕರೀತಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಕ್ಲಿಯರ್ ಆಯ್ತಲ್ವಾ? ನಿಮಗೆ ಕ್ವಶನ್ ಕೇಳ್ತಾನೆ. ಸೊ ಇದು ರಿಲೇಟೆಡ್ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಇಷ್ಟು ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ನಾನೀಗ ಒಂದೆರಡು ಕ್ವಶನ್ಸ್ ತಗೊಂಡು ಸಿಂಪಲ್ ಆಗಿ ನಾನು ಮಾಡ್ತಾ ಒಂದೆರಡು ನಿಮ್ಗೆ ಪ್ರಾಬ್ಲಮ್ ಮಾಡಿದೆ. ಅದಾದ್ಮೇಲೆ ನಾನು MCQ ನಾನು ಕೊನೆಯಲ್ಲಿ ಹಾಕೊಂಡಿದ್ದೀನಿ. ಡಿಫ್ರೆಂಟ್ ಎಕ್ಸಾಮ್ಸ್ ನಲ್ಲಿ ಕೇಳಿರುವಂತ ಕ್ವಶನ್ಸ್ಗಳು, ಅವನ್ನ ಸಾಲ್ವ್ ಮಾಡೋಣ. ಸೊ ಈಗ ಇಲ್ಲಿ ಕೊಟ್ಟಿರೋದು ನಿಮ್ಗೆ ಅರ್ಥ ಮಾಡ್ಸಕ್ಕೆ ಪ್ರತಿಯೊಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ತಗೊಂಡು ಅಲ್ಲಿ ಯಾವ್ಯಾವ ಪಾಸಿಬಲ್ ಕ್ವಶನ್ಸ್ ನ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಅಂತ ನಾನು ತಗೊಂತಾ ಬಂದಿದ್ದೀನಿ. ಈ ಕ್ವಶನ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ನನಗೆ ಆನ್ಸರ್ ಮಾಡಿ. ಏನ್ ಕ್ವಶನ್ ಕೊಡಿ? ವಾಟ್ ಇಸ್ ದ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹಿಯರ್? ಎ ಫೇರ್ ಕಾಯಿನ್ ಇಸ್ ಟಾಸ್ಡ್. ಮತ್ತೆ ಇಲ್ಲಿ ಫೇರ್ ಅಂತ ಬರುತ್ತೆ. ಫೇರ್ ಅಂಡ್ ಲವ್ಲಿ ಎಲ್ಲ ಫೇರ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಫೇರ್ ಅಂತ ಅಂದ್ರೆ ಯೂಶಲಿ ಈಗ ನೀವು ಏನ್ ಕಾಯಿನ್ ನ ನೋಡಿದೀವಿ, ದಟ್ ಈಸ್ ವಾಟ್ ಫೈರ್. ಫೈರ್ ಅಂತ ಅಂದ್ರೆ ಅದ್ರ ಅರ್ಥ ಏನು ಅಂಬಿಗ್ಯೂಟಿ ಇರಂಗಿಲ್ಲ. ಅಂದ್ರೆ ನಮ್ ಕಾಯಿನ್ ಅಲ್ಲಿ ಒಂದ್ ಕಡೆ ಟೇಲ್ ಇರ್ಬೇಕು, ಒಂದ್ ಕಡೆ ಹೆಡ್ ಇರ್ಬೇಕು. ದೇರ್ ಆರ್ ಸಮ್ ಕಾಯಿನ್ಸ್ ಅದರಲ್ಲಿ 2 ಕಡೆ ಟೇಲ್ ಇರ್ತವೆ. ಅಂತ ಕಾಯಿನ್ ತಗೊಂಡು ಟಾಸ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತಪ್ಪ? ಅಲ್ಲ, ಈಗ 2 ಕಡೆ ಟೇಲ್ ಇರುವಂತದ್ದು ಟಾಸ್ ಮಾಡಿದ್ರೆ ಟೇಲೇ ಬರುತ್ತೆ. ಅವಾಗ ದೇರ್ ಶುಡ್ ಬಿ, ಅವಾಗ ಪ್ರಾಬಬಿಲಿಟಿ ಮಾತಾಡೋ ಅವಶ್ಯಕತೆ ಇಲ್ವಲ್ಲ. ಚಾನ್ಸ್ ಅನ್ನೋದೇ ಇಲ್ಲ, ಅದು ಫಿಕ್ಸ್ ಆಗೋಯ್ತು. ನೀನ್ ಎಷ್ಟೇ ಸರಿ ಟಾಸ್ ಮಾಡು, ಯಾರೇ ಟಾಸ್ ಮಾಡು, ಅಲ್ಲಿ ಚಾನ್ಸಸ್ಸೇ ಬರೋದಿಲ್ಲ. ಯಾರೇ ಟಾಸ್ ಮಾಡಿದ್ರು ಟೇಲೇ ಬೀಳುತ್ತೆ. ಹಂಗ್ ಬರಂಗಿಲ್ಲ. ನಮ್ಗೆ ಯೂಶಲಿ ನಾವು ಕಂಡ್ಕೊಂಡಿರೋ ಕಾಯಿನ್ ಅಂತ ಅಂದ್ರೆ ಒಂದು ಹೆಡ್ ಇರ್ಬೇಕು, ಒಂದು ಟೇಲ್ ಇರ್ಬೇಕು. ಅದನ್ನೇ ಫೇರ್ ಅಂತ ಹೇಳ್ತಾರೆ. ಮತ್ತೆ ಫೇರ್ ಅಂತಂದ್ರೆ ಮಡಚ್ಕೊಂಡಿರೋದು, ಅದೇನಂತಾರ ಬೆಂಡ್, ಅವೆಲ್ಲ ಇರಂಗಿಲ್ಲ. ಫೇರ್ ಅಂತಂದ್ರೆ ನಾರ್ಮಲ್ ನಾವು ನೀವು ನೋಡ್ತಿರೋ ಕಾಯಿನ್ ಹೆಂಗಿರುತ್ತೋ ಅದನ್ನ ಫೇರ್ ಅಂತ ಕರೀತಾರೆ, ಅಷ್ಟೇನಿಲ್ಲ. ಫೇರ್ ಕಾಯಿನ್ ಇಸ್ ಟಾಸ್ಡ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ ಕೇಳ್ತಾರೆ. ಓಕೆ, ಸೊ ನಾನು ಫಸ್ಟ್ ಕ್ವಶನ್ ಆನ್ಸರ್ ಮಾಡ್ತೀನಿ. ಈಗ ನಿಮ್ಗೆ ಫೇರ್ ಕಾಯಿನ್ ಎ ಅಂತ ಕೇಳಿದೀನಿ. ಎ ಅಂತ ಅಂದ್ರೆ ಎಷ್ಟು ಕಾಯಿನ್? 1 ಕಾಯಿನ್. ಸ್ಯಾಂಪಲ್ ಸ್ಪೇಸ್ ಎಷ್ಟು ಎಲಿಮೆಂಟ್ ಇರ್ತವೆ? 2 ತಾನೆ? ಹೆಡ್ ಟೇಲ್. ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಇಸ್ ಈಕ್ವಲ್ ಟು, ಫಸ್ಟ್ ನೀವು ಯಾವುದೇ ಪ್ರಾಬಬಿಲಿಟಿ ಡಿಫೈನ್ ಮಾಡ್ಬೇಕು ಅಂದ್ರೆ ಡಿನಾಮಿನೇಟರ್ ಫಸ್ಟ್ ಬರ್ದ್ಬಿಡಿ. ಡಿನಾಮಿನೇಟರ್ ಎಷ್ಟು ಬರೀಬೇಕು ನಾನು ಇಲ್ಲಿ? 2 ಅಲ್ವಾ? ಈಗ H, T ಅಲ್ವಾ ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ಹೆಡ್ ಎಷ್ಟಿದಾವಪ್ಪ? ಹೆಡ್ ಒಂದೇ ತಾನೇ ಇರೋದು, 1. ದ ಪ್ರೊಬಾಬಿಲಿಟಿ ಆಫ್ ದಿಸ್ ಇವೆಂಟ್ ಇಸ್ 1/2 ಅಷ್ಟೇ. ಮತ್ತೆ ಇದನ್ನ ಪ್ರೊಬಾಬಿಲಿಟಿ ಕ್ಯಾನ್ ಬಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಇದನ್ನ ನೀವು ನೋಡಿ, ಇದನ್ನ ನಾವು ಪರ್ಸೆಂಟೇಜ್ ಅಲ್ಲೂ ಡಿಫೈನ್ ಮಾಡ್ತೀವಿ. ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. 1/2 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ? 50% ಸಿಗುತ್ತೆ. ಅದನ್ನ ಪ್ರೊಬಾಬಿಲಿಟಿನ ನಾವು ಪರ್ಸೆಂಟೇಜ್ ಅಲ್ಲೂ ಹೇಳ್ಬೋದು, ಫ್ರಾಕ್ಷನ್ ಅಲ್ಲೂ ಹೇಳ್ಬೋದು. ಈವನ್ 0.5 ಕ್ಯಾನ್ ಬಿ ರಿಟನ್ ಆಸ್ ವಾಟ್? 1/2 ಕ್ಯಾನ್ ಬಿ ರಿಟನ್ ಆಸ್ 0.5. ಹೌದಲ್ವಾ? ಡೆಸಿಮಲ್ ಅಲ್ಲೂ ಹೇಳ್ಬೋದು, ಪರ್ಸೆಂಟೇಜ್ ಅಲ್ಲೂ ಹೇಳ್ಬೋದು, ಫ್ರಾಕ್ಷನ್ ಅಲ್ಲೂ ಹೇಳ್ಬೋದು. 3 ತರದ್ರಲ್ಲೂ 3 ಒಂದೇನೆ. ಪರ್ಸೆಂಟೇಜ್ ಹೇಳ್ಬೇಕಂದ್ರೆ ಹೆಂಗ್ ಹೇಳ್ತೀರಾ? ಏನು ಫ್ರಾಕ್ಷನ್ ಇರುತ್ತೆ ಅದಕ್ಕೆ ನೀವು ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ ದ ಪರ್ಸೆಂಟೇಜ್. ಅಂದ್ರೆ 50% ಹೆಡ್ ಬೀಳೋ ಚಾನ್ಸಸ್ ಇದೆ ಅಂತ ಅದರ ಅರ್ಥ. ಕ್ಲಿಯರ್ ಆಯ್ತಾ? ನೌ ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ವಾಟ್ ಇಸ್ ದ ಸೆಕೆಂಡ್ ಕ್ವಶನ್? ಸೊ ನೌ ಟೆಲ್ ಮಿ, ಪ್ರೊಬಬಿಲಿಟಿ ಆಫ್ ದಿಸ್ ಇವೆಂಟ್ ಇಸ್ ವಾಟ್? ಡಿನಾಮಿನೇಟರ್ 2 ಬರುತ್ತೆ. ಟೇಲ್ ಎಷ್ಟಿದಾವೆ ಇದರಲ್ಲಿ? ಒಂದೇ ಇರೋದು ಟೇಲ್. ಇಟ್ ಈಸ್ ಆಲ್ಸೋ 1/2. ನಾನು ನಿಮ್ದು ಪರ್ಸೆಂಟೇಜ್ ಅಲ್ಲಿ ಬರೆಯಲ್ಲ, ನಾನು ಡೆಸಿಮಲ್ ಅಲ್ಲೂ ಬರೆಯಲ್ಲ, ನಾರ್ಮಲ್ ನಾನು ಫ್ರಾಕ್ಷನ್ ಅಲ್ಲಿ ಬರಿತಾ ಹೋಗ್ತೀನಿ. ಅಂಡರ್ಸ್ಟುಡ್? ಅದೆಲ್ಲ ಮುಂದೆ ಅದ್ ನೀವು ಮಾಡ್ಕೊತಾ ಹೋಗಿ. ಕ್ಲಿಯರ್ ಆಯ್ತಾ? ಅಂಡ್ ಥರ್ಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಕ್ಯಾನ್ ಯು ಡಿಫೈನ್ ದ ಥರ್ಡ್ ಕ್ವಶನ್? 2/2. 1/1. ಬೋತ್ ಹೆಡ್ ಅಂಡ್ ಟೇಲ್. ನೋಡಿ, ಡಿನಾಮಿನೇಟರ್ 2 ಬರ್ದ್ರಿ ಅಲ್ವನಪ್ಪ. ಈಗ ನೀವು ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೋತ್ ಹೆಡ್ ಅಂಡ್ ಟೇಲ್ ಅಂತ ಇದೆ.
If you toss a coin, Okay, one side. you may get head or you may get All tail. tail. You cannot get both the result at a time ನಿಮಗೆ ಸಿಗಲ್ಲ, ಹೌದಲ್ವಾ? Correct. ಅಂದ್ರೆ Both ಈ head ಬರಲ್ಲ. ರಿಸಲ್ಟ್ ಈ ಔಟ್ಕಮ್ Both head ನಿಮ್ಗೆ and tail ಸಿಗೋದಿಲ್ಲ. ಬೋತ್ ಹೆಡ್ ಮತ್ತೆ ಟೇಲ್ ಬರೋದಿಲ್ಲ, ಚಾನ್ಸ್ ಇಲ್ಲ. ಇಲ್ಲ ಎರಡರಲ್ಲಿ ಒಂದು ಬರುತ್ತೆ, ಎರಡು ಬರೋದಿಲ್ಲ. ಓಕೆನಾ? ಅಂದ್ರೆ ಇಲ್ಲಿ 0. ಅಂದ್ರೆ ದಿಸ್ ಇಸ್ ನಿಮ್ ಕಡೆ ಸಪೋರ್ಟ್ ಆಗಿರೋಂಥವು ಯಾವೂ ಇಲ್ಲ. ಅಂದ್ರೆ ನಾನು ಹೆಡ್ ಟೇಲ್ ಎರಡೂ ಬೇಕು ಅಂತ ಅಂದ್ರೆ ಅಣ್ಣ ಅದಾಗದಿಲ್ಲ. ಓಕೆನಾ? ಚಾನ್ಸೇ ಇಲ್ಲ ಅಂತ. 0 ಅಂತ ಅಂದ್ರೆ ಅದರ ಅರ್ಥ ಚಾನ್ಸೇ ಇಲ್ಲ ಅಂತ. ನಾವು ಮಾತಾಡ್ತೀವಲ್ಲ ಹಳ್ಳಿ ಭಾಷೆನಲ್ಲಿ, ಚಾನ್ಸೇ ಇಲ್ಲ ಬಿಡು ಅಂತ. ಸೊ ಅದೇ ಪ್ರಾಬಬಿಲಿಟಿ ಆಫ್ ದಿಸ್ ಇವೆಂಟ್ ಇಸ್ 0/2 ಅಂದ್ರೆ ಏನು? 0. ಅಂದ್ರೆ ದಿಸ್ ಇವೆಂಟ್ ವಿಲ್ ನೆವರ್ ಅಕ್ಕರ್ ಅಂತ, ಅದು ಆಗೋದೇ ಇಲ್ಲ ಅಂತ ಅದರ ಅರ್ಥ. ಬೋತ್ ಹೆಡ್ ಅಂಡ್ ಟೇಲ್ ಬೀಳೋಕ್ ಚಾನ್ಸ್ ಇಲ್ಲ, ಒಂದು ಬೀಳುತ್ತೆ ಯಾವ್ದಾದ್ರು. ಈಗ ಹೆಡ್ ಹಾರ್ ಟೇಲ್ ಅಂತ ಇದೆ. ಇದಂಗೆ ಹೆಡ್ ಹಾರ್ ಟೇಲ್ ಅಂತಂದ್ರೆ ನಿಮ್ಮ ಫೇವರಬಲ್ ಏನಪ್ಪಾ ಅಂತ ಅಂದ್ರೆ ನೋಡಿ, ಡಿನಾಮಿನೇಟರ್ 2 ಬರುತ್ತಾ? ಹೆಡ್ ಆರ್ ಟೇಲ್ ಅಂದ್ರೆ ನನಗೆ ಹೆಡ್ ಬಿದ್ರು ಓಕೆ, ಟೇಲ್ ಬಿದ್ರು ಓಕೆ. ಯಾವ್ದು ಬಿದ್ರು ಓಕೆ ಅಂತ ಅಂದ್ರೆ ನಿಮ್ಮ ಫೇವರೇಟ್ಸ್ ಯಾವ ಇದಾವೆ? ಹೆಡ್ ಓಕೆ, ಟೇಲು ಓಕೆ. ಅಂದ್ರೆ ಎರಡು ನಿನ್ ಕಡೆ ಸಪೋರ್ಟ್. 2/2 ಇಸ್ ವಾಟ್? 1. ಓಕೆ, ಕ್ಲಿಯರ್ ಅಲ್ವಾ? ಒಂದು ನೆನಪಿರ್ಲಿ, ನಾವು ಪ್ರೀವಿಯಸ್ಲಿ ಹೇಳ್ದಂಗೆ ಪ್ರೊಬಾಬಿಲಿಟಿ ಇಸ್ ಬೇಸಿಕಲಿ ಎ ನಂಬರ್. ಅದು ಎಲ್ಲಿಂದ ಎಲ್ಲಿ ಇರುತ್ತೆ? 0 ಇಂದ 1 ಒಳಗಡೆ ಇರುತ್ತೆ. ನಿಮ್ಗೆ ಇನ್ನೊಂದ್ಸಲ ಈ ತರ ಕ್ವಶನ್ ಕೇಳ್ತಾನೆ, ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಪ್ರೊಬಾಬಿಲಿಟಿ ಆಫ್ ಎನ್ ಇವೆಂಟ್ ಅಂತ ಕೇಳ್ತಾರೆ. ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ? 1. 1. ವಾಟ್ ಇಸ್ ದ ಮಿನಿಮಮ್ ವ್ಯಾಲ್ಯೂ? 0. ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ನೀವು ಇಲ್ಲಿ ನೋಡ್ಬೋದು, ಇದೆ ಮಿನಿಮಮ್ ವ್ಯಾಲ್ಯೂ. ಇನ್ನಿದ್ದವೆಲ್ಲ ಏನ್ ಮಾಡ್ತವೆ? 0 ಮತ್ತೆ 1 ಮಧ್ಯೆನೆ ಆಸಿಲೇಟ್ ಆಗ್ತಾ ಇರ್ತವೆ, ಅಷ್ಟೇ ಕತೆ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಅರ್ಥ ಮಾಡ್ಕೊಳ್ಳಿ. 2 coins tossed simultaneously. 2 coins tossed simultaneously. Find the probability of getting both heads. 2 coins tossed simultaneously ಅಂದ್ರೆ ನಾವು sample space ಬರೀತೀರಾ? HH, HT, TH, TT. This is the sample space. Now coming to the first question. What is the first question? Both heads. Probability of this event. ನಾನು ನ ಈವೆಂಟ್ ಅಂತ ಅನ್ಕೊಂತೀನಿ, ಎಲ್ಲದಕ್ಕೂ ಅಂತಾನೆ ಬರೀತೀನಿ. ನೀವು ABC ಬೇಕಾದ್ರೆ ತಗೋಬಹುದು, ಏನ್ ತೊಂದ್ರೆ ಏನಿಲ್ಲ. ಡಿನಾಮಿನೇಟರ್ ಏನ್ ಬರೀಬೇಕಪ್ಪ ಇದಕ್ಕೆ? 4. ಹೌದಲ್ವಾ? So you should write 4. Now both head, ಎರಡೂ ಹೆಡ್ ಇರಬೇಕು. ಎಲ್ಲಿದಾವೆ ಎರಡೂ ಹೆಡ್ ಅಂದ್ರೆ? ಇದೊಂದೇ. This is the only element which is favorable to you. ಓಕೆನಾ? ನನ್ನ ಫೇವರಬಲ್ ಯಾವ್ದಪ್ಪ ಅಂದ್ರೆ ಬರೀ ಒಂದೇ ಒಂದು ಎಲಿಮೆಂಟ್ ನಿನ್ ಕಡೆ ಸಪೋರ್ಟ್ ಆಗಿರೋದು ಒಂದೇ, ಅಂದ್ರೆ 1/4 ಅಷ್ಟೇ, ಅಂದ್ರೆ ಕಾಲ್ ಭಾಗ ಅಂತ. ಸೆಕೆಂಡ್ ಎಲಿಮೆಂಟ್ ನೋಡ, ಸೆಕೆಂಡ್ ಕ್ವಶನ್ ನೋಡಪ್ಪ. ಪ್ರಾಬಬಿಲಿಟಿ ಆಫ್ ದಿಸ್ ಬೋತ್ ಟೇಲ್ಸ್, ಇಟ್ ಈಸ್ ಆಲ್ಸೋ 1/4. ನಮ್ ಕಮಿಂಗ್ ಟು ಥರ್ಡ್ ಕ್ವಶನ್. ಎಕ್ಸಾಕ್ಟ್ಲಿ 1 ಹೆಡ್. ಎಕ್ಸಾಕ್ಟ್ ನೋಡಿ, ಮೀನಿಂಗ್ ಅರ್ಥ ಮಾಡು, ಸೆಂಟೆನ್ಸ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ ಕೆಳಗಡೆ 4 ಬರೀತೀರಾ, ಎಕ್ಸಾಕ್ಟ್ ಆಗಿ 1 ಹೆಚ್ಚಿರ್ಬೇಕು. ಎಷ್ಟಿದಾವೆ ಅಲ್ಲಿ? ಎಕ್ಸಾಕ್ಟ್ ಆಗಿ 1 ಹೆಚ್ಚಿರ್ಬೇಕು. ಎರಡೇ ಇರೋದು, ಇದು ತಗೊಳಂಗಿಲ್ಲ. ಇದ್ರಲ್ಲಿ ಎಕ್ಸಾಕ್ಟ್ ಆಗಿ 2 ಇದಾವೆ, ಒಂದೇ ಹೆಚ್ಚಿರೋಂಥದ್ದು. ಇದೊಂದಿದೆ, ಇದೊಂದಿದೆ, ಅಂದ್ರೆ 2. ಓಕೆ, 2 ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. And now can you define the fourth one? Exactly 1 tail. 2. Yes, it is also 2. 2/4, which is 1/2. Clear ಆಯ್ತಾ? ಡಿನಾಮಿನೇಟರ್ ಕರೆಕ್ಟ್ ಆಗಿ ಬರೀ ಫಿಕ್ಸ್ ಆಗಿರುತ್ತೆ. ನ್ಯೂಮರೇಟರ್ ನ ನಿಮ್ಮ ಫೇವರೇಟ್ಸ್ ಏನಿದೆ ಅಂತ ತಗೊಂತ ಬರ್ಬೇಕು. 2 ಕಾಯಿನ್ಸ್ ನ ಇನ್ನೊಂದು ಕೊಟ್ಟಿದ್ದೀನಿ. ಈಗ ಬನ್ನಿ, ಕನ್ಫ್ಯೂಷನ್ ಆಗ್ಬೇಡಿ, ಕರೆಕ್ಟ್ ಆಗಿ ಹೇಳಿ. ಅಟ್ಲೀಸ್ಟ್ ಅಟ್ಮೋಸ್ಟ್ ಕೊಟ್ಟಿದ್ದೀನಿ. ಈಗ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ, ತೊಂದರೆ ಇಲ್ಲ. ಸೊ ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? HH, HT, TH, TT. Now coming to the first question. So probability of this event is what? 3/4. Denominator is fixed. ನೋಡಿ, at least 1 H ಅಂದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 H ಅಂತ ಇರತ್ತ. ಗ್ರೇಟರ್ ದನ್ ಈಕ್ವಲ್ ಟು 1 H. 3. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ H ಎಷ್ಟಿದಾವೆ ಅಂದ್ರೆ 3 ಇದಾವೆ, ಅಂದ್ರೆ 3/4. ನಿಮ್ಗೆ ಅರ್ಥ ಆಗಿರ್ಬೇಕು. ಅಂದ್ರೆ ಆ ಸಿಂಬಲ್ ನೀವು ಬರ್ಕೊಂಬಿಡಿ, ಮುಂದೆ ಇಲ್ಲಿ ಸಿಂಬಲ್ ಬರ್ಕೊಂಬಿಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಟ್ ಮೋಸ್ಟ್ ಅಂದ್ರೆ ಇಲ್ಲಿ ಏನ್ ಸಿಂಬಲ್ ಬರೋದು? 1 ಅಥವಾ 1ಕ್ಕಿಂತ ಕಡಿಮೆ ಹೆಚ್ಚು, 1 ಅಥವಾ 1ಕ್ಕಿಂತ ಕಡಿಮೆ ಹೆಚ್ಚು. ಇದು ತಗೋಬೇಕಾವಾಗ
ಇದು ತಗೊಳಕ್ ಬರಲ್ಲ, ಇದು ತಗೊಳಕ್ ಬರಲ್ಲ. ಒಂದು ಅಥವಾ ಒಂದಕ್ಕಿಂತ ಕಡಿಮೆ ಹೆಚ್ಚು, ಎರಡು ಹೆಚ್ಚಾಯ್ತು ಇಲ್ಲಿ, ತಗೊಳಂಗಿಲ್ಲ. ಇದು ತಗೋಬೋದಾ, ಇದು ತಗೋಬೋದಾ, ಇದು ತಗೋಬೋದಾ? ಏನಾಯ್ತು ಆನ್ಸರ್ ಅದಕ್ಕೆ? 3/4. ಥರ್ಡ್ ಒನ್, at least 2 heads. At least 2 heads. At least ನನ್ನ ಸಿಂಬಲ್ ಏನು? ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಹೆಚ್. ಇದರರ್ಥ ನೋಡಿ, ಇದನ್ನ ಡಿಫೈನ್ ಮಾಡ್ಕೊಳ್ಳೋದು ಹೆಂಗೆ, ನೀವೇ ಕೇಳ್ಕೋಬೇಕು. 2 ಅಥವಾ 2ಕ್ಕಿಂತ ಹೆಚ್ಚುಗಳು ಎಲ್ಲೆಲ್ಲಿದ್ದಾವೆ ಅವೆಲ್ಲ ನಿಮ್ ಫೇವರೇಟ್. 2 ಅಥವಾ 2ಕ್ಕಿಂತ ಹೆಚ್ಚುಗಳು ಅಂತಂದ್ರೆ ಒಂದೇ ಸಿಗೋದು, ಹೌದು ತಾನೆ? ಇದೊಂದೇ ತಾನೆ ಸಿಗೋದು. ಅಂದ್ರೆ 1/4 IV. ಅಟ್ ಮೋಸ್ಟ್ 2 head ಅಂದ್ರೆ ಏನು? ಅಟ್ ಮೋಸ್ಟ್ ಅಂತ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2 ಹೆಚ್. 2 ಅಥವಾ 2ಕ್ಕಿಂತ ಕಡಿಮೆ ಹೆಚ್ಚುಗಳು ಎಷ್ಟಿದಾವೆ? ಎಲ್ಲ ಬರ್ತಾವಲ್ಲ, ಎಲ್ಲ ಬರ್ತಾವ. ಅಂದ್ರೆ 4/4 ವಿಚ್ ಇಸ್ ಈಕ್ವಲ್ ಟು 1 ಅಂತ. ಇದನ್ನೇ ನಾವೇಂತ ಹೇಳಿದ್ವಿ, ಶೋರ್ ಇವೆಂಟ್ ಅಂತ ಕರಿತೀವಿ. ಮುಂದೆ ಟೈಪ್ಸ್ ಆಫ್ ಇವೆಂಟ್ಸ್ ಅಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಶೋರ್ ಇವೆಂಟ್ ಅಂದ್ರೆ ಏನು, ಇಂಪಾಸಿಬಲ್ ಇವೆಂಟ್ ಅಂದ್ರೆ ಏನು, ಕಾಂಪ್ಲಿಮೆಂಟರಿ ಇವೆಂಟ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತೀನಿ. ಓಕೆನಾ? ಕ್ಲಿಯರ್ ಆಯ್ತಾ ಇದು ಈ ಕ್ವಶನ್? ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. ದಿಸ್ ಇಸ್ ಫಾರ್ ಹೋಮ್ ವರ್ಕ್. ನೀವು ಮಾಡ್ಕೊಂಡ್ ಬರ್ತೀರಾ? ಇದನ್ನ ಮಾಡ್ಕೊಂಬನ್ನಿ. ಎಲ್ಲ ನಾನೇ ಮಾಡ್ಸಿದ್ರೆ ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಟ್ರೈ ಮಾಡಿ ಮನೇಲಿ. ಇವತ್ತು ಈ ಕ್ವಶನ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇದನ್ನ ಹೋಮ್ ವರ್ಕ್ ಕೊಡ್ತಾ ಇದೀನಿ. ಹೋಮ್ ವರ್ಕ್ ನೀವು ಮಾಡಿ ಗ್ರೂಪ್ ಅಲ್ಲಿ ಎಲ್ಲರೂ ಸೆಂಡ್ ಮಾಡಿ, ತೊಂದರೆ ಏನಿಲ್ಲ. ನಿಮ್ದು ಟ್ಯಾಲೆಂಟ್ ಗೊತ್ತಾಗುತ್ತೆ. ಇದಕ್ಕೆಲ್ಲ ಪ್ರಾಬಬಿಲಿಟಿ ನೀವು ಮಾಡ್ಕೊಂಡು ನೀವು ಹೆಂಗೆ ಡಿಫೈನ್ ಮಾಡ್ಕೋತೀರಾ, ನೀವು ನಿಮ್ ವರ್ಕ್ ನ ತೋರಿಸಿ, ತೊಂದರೆ ಇಲ್ಲ. ಓಕೆನಾ? ನೀವು ಮಾಡಿ ಇದನ್ನ. 3 ಕಾಯಿನ್ಸ್ ಇದೆ. 3 ಕಾಯಿನ್ಸ್ ಗೆ ನೀವು ಔಟ್ಕಮ್ಸ್ 8 ಬರುತ್ತೆ. 8 ಅಲ್ಲಿ ಯಾವ್ದು ತಗೊಂತೀರಾ ಅಂತ ನೋಡ್ಕೊಂಡು ನೀವು ಮಾಡ್ಕೊಂತ ಹೋಗಿ. ಓಕೆನಾ? ಇದಕ್ಕೆ ಮಾಡ್ತಾ ಹೋಗಿ, ಬೇಗ ಬೇಗ ಹೇಳ್ಬಿಡಿ. ಡೈ ಪ್ರಾಬ್ಲಮ್ ಅಂತ ತಗೊಂಡಿದ್ದೀನಿ. ಡೈ ಅಂತ ಅಂದ್ರೆ ನಿಮಗೆ ಗೊತ್ತು, ಸ್ಯಾಂಪಲ್ ಸ್ಪೇಸ್ ಏನಾಗುತ್ತಪ್ಪ? 1 2 3 4 5 6 5 6. This is the sample space. Now tell me the first question. Probability of this event is an even number. Total denominator is fixed. Denominator is fixed. Even number ಎಷ್ಟಿದೆಯಪ್ಪ? 3/6. 1/2. Very good. And what about the second one? Denominator is fixed. It is 6. Odd number ಅಂದ್ರೆ ಅದು ಕೂಡ 3 ಇದೆ. 135. 1/2. ಮತ್ತೆ ನೀವೇನೇನು ಬರ್ಕೊಳಕ್ ಹೋಗ್ಬೇಡಿ ಯಾವ್ಯಾವ ಔಟ್ಕಮ್ಸ್ ಅಂತ. ಅವ್ರೇನ್ ಡಿಫೈನ್ ಮಾಡಕ್ ಕೇಳಿರೋದಲ್ಲ, ನಿಮ್ಗೆ ಜಸ್ಟ್ ಯಾವ್ಯಾವ ಅಂತ ಹೇಳಿದ್ರೆ ಸಾಕು. ಓಕೆ. ಥರ್ಡ್ ಒನ್ ಪ್ರೈಮ್ ನಂಬರ್ ಎಷ್ಟಿದೆ? ಪ್ರೈಮ್ ನಂಬರ್ 3/6. 3/6. ಇಟ್ ಈಸ್ ಆಲ್ಸೋ 1/2. ಎಲ್ಲ 1/2 ಬರ್ತಿದ್ಯಲ್ಲಪ್ಪ, ಏನ್ ಕತೆ ಹಿಂಗಾದ್ರೆ? ಕಂಪೋಸಿಟ್ ನಂಬರ್ 4 6. 2/6. ನೋಡಿ, ಕಂಪೋಸಿಟ್ ನಂಬರ್ ಅಂದ್ರೆ ನೋಡಿ, ಈಗ ಪ್ರೈಮ್ ನಂಬರ್ ಅಂದ್ರೆ ಪ್ರೈಮ್ ಬರ್ಕೊಂಡ್ಬಿಡ್ತೀನಿ ನೋಡಿ. ಪ್ರೈಮ್ ನಂಬರ್ ಹೇಳ್ಬಿಡ್ತೀನಿ ನೋಡಿ. ಪ್ರೈಮ್ ಯಾವಪ್ಪ ಅಂತ ಅಂದ್ರೆ 2 3 5 7. ಐ ಮೀನ್ ನಾನೆಲ್ಲ ಜಸ್ಟ್ ನಾರ್ಮಲ್ ಆಗಿ ಬರಿತಾ ಇದೀನಿ, ಇದ್ರಲ್ಲಿ ಇಲ್ಲ 7, ತೊಂದರೆ ಇಲ್ಲ. 11 13 17 19 23 ಇವೆಲ್ಲ ಪ್ರೈಮ್ ನಂಬರ್ಸ್. ಕಂಪೋಸಿಟ್ ಅಂತ ಅಂದ್ರೆ ಏನ್? ಕಂಪೋಸಿಟ್ ಅಂತ ಅಂದ್ರೆ ಪ್ರೈಮ್ ಅಲ್ದೇ ಇರೋವು. ಪ್ರೈಮ್ ಅಲ್ದೇ ಇರೋ ಯಾವುದು? 4 6 9 4 6 9 10 ಅಂಡ್ ಸೋ ಆನ್. ಓಕೆನಾ? ನೋಡಿ, ಇವೆಲ್ಲ ಕಂಪೋಸಿಟ್. ನೋಡಿ, 1 ಅಂತ ಏನಿದೆ, 1 ಈಸ್ ನೈದರ್ ಪ್ರೈಮ್ ನಾರ್ ಕಂಪೋಸಿಟ್. ಇದು ನೆನಪಿರ್ಲಿ. ಓಕೆನಾ? ಸೊ ಅದು ಹಂಗೆ ತಗೊಂತಾರ ಅವರು. 1 ಅನ್ನ ಅವರು ಪ್ರೈಮ್ ಅನ್ನಲ್ಲ, ಕಂಪೋಸಿಟ್ ಅನ್ನಲ್ಲ. ನೀವೇನ್ ಮಾಡ್ಬಿಡ್ತೀರಾ ಅಂತಂದ್ರೆ ತುಂಬಾ ಜನ ಕನ್ಫ್ಯೂಷನ್. ಪ್ರೈಮ್ ನಂಬರ್ ಉಳಿದವೆಲ್ಲ ಕಂಪೋಸಿಟ್ ಅಂದ್ರೆ 3 ಪ್ರೈಮ್ ಆದ್ರೆ ಇನ್ 3 ಕಂಪೋಸಿಟ್ ಅಂತಂದ್ರೆ ಹಂಗಲ್ಲ. ಕಂಪೋಸಿಟ್ ಯಾವ ಇದಾವೆ ಇಲ್ಲಿ? ಇದ್ರಲ್ಲಿ ಕಂಪೋಸಿಟ್ ಇರೋದು 2. ಒಂದು 4, ಇನ್ನೊಂದು 6. ಅಂದ್ರೆ ಓನ್ಲಿ 2/6 which will get 1/3. And the fifth one multiple of 3. Multiple of 3 ಅಂದ್ರೆ 3 ones are table ಅಲ್ಲಿ ಎಷ್ಟು ಬರುತ್ತೆ? 3 ones are 3, 3 twos are 6. No, not 3. 3 ಬರುತ್ತಾ? Yes. No, multiple of 3. Multiple of 3 ಅಂದ್ರೆ ಎಷ್ಟು ಬರುತ್ತೆ? ಯಾವ್ಯಾವು? 3 3 ಇಂದ ಮಲ್ಟಿಪಲ್ಸ್ ಮಾಡಬೇಕು.
ಎರಡೇ ಬರೋದು ನಿಮಗೆ 3 ಮತ್ತೆ 3, 6 ಅಷ್ಟೇ. ಅಂದ್ರೆ ಎಷ್ಟು ಎಲಿಮೆಂಟ್ ಆಯ್ತು 2. ಇಲ್ಲಿ ನಾವು ಮಾತಾಡ್ತಾ ಇರೋದು ನಂಬರ್ ಆಫ್ ಎಲಿಮೆಂಟ್ಸ್ ಬಗ್ಗೆ, ಎಷ್ಟು ಎಲಿಮೆಂಟ್ ಇದಾವೆ ಅಂತ. 2 ಅಂದ್ರೆ 2/6 which will get 1/3. So what about the sixth one? 5, Number greater than 5. 2/6. ಇದು ಕೂಡ greater than 4 ಅಂದ್ರೆ ಎಷ್ಟು? 2/6. 5, 6. That is probability of this event is equal to 2/6. 1/3. 1/3. Less than 5? 4/6. 4/6 Very good. or 2/3. 4/6, 2/3. VII. Less than 5 ಆಯ್ತಲ್ವಾ? Greater than 8? 0. Greater than 8 ಅಂತಂದ್ರೆ 0/6 which is equal to 0. ಅಂದ್ರೆ 0 ಬಂತಿದೆ ಅಂತಂದ್ರೆ ಇಟ್ ಇಸ್ ಅನ್ ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಇಟ್ ವಿಲ್ ನೆವರ್ ಅಕ್ಕರ್ ಅಂತ. ನೀವ್ ಎಷ್ಟೇ ಸರಿ ಡೈನ ರೋಲ್ ಮಾಡಿದ್ರು ಕೂಡ 8ಕ್ಕಿಂತ ದೊಡ್ಡ ನಂಬರ್ ನಿನಗೆ ಸಿಗೋದೇ ಇಲ್ಲ ಅಂತ ಅದರ ಅರ್ಥ. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ವಿಜುವಲೈಸೇಷನ್ ಗೊತ್ತಿರ್ಬೇಕು. ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ಪೈರ್ ಆಫ್ ಡೈಸ್ ನಿಮ್ಗೆ 36 ಔಟ್ಕಮ್ ಬರ್ತವೆ. ನೆನಪಿದೆಯಲ್ಲ ಆರ್ಡರ್ಲಿ ನಿಮ್ಗೆ ಮೆಟ್ರಿಕ್ಸ್ ತರ ನೆನ್ಪಿಟ್ಕೊಳ್ಳಿ. 1 1 1 2 1 3 1 4 1 5 1 6 ಅಂತ ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ, ಅದನ್ನ ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಕೊಂತ ಹೋಗಿ. ಈ ತರ ಕೇಳ್ತಾನೆ, ಎ ಪೈರ್ ಆಫ್ ಡೈಸ್ ಇಸ್ ರೋಲ್ಡ್. ಅದನ್ನ ಸ್ಯಾಂಪಲ್ ಸ್ಪೇಸ್ ಬರೆಯಲ್ಲ ನಾನು, ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ. ಸ್ಯಾಂಪಲ್ ಸ್ಪೇಸ್ ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ಏನಿರುತ್ತೆ? 1 1 ಇರುತ್ತೆ, 1 2 ಇರುತ್ತೆ, ಅಂಡ್ ಸೋ ಆನ್ ಎಲ್ಲಿವರೆಗೂ? 1 6 ವರೆಗೂ. ಅದೇ ತರ ಇಲ್ಲಿ 2 1 ಇರುತ್ತೆ, 2 2 ಇರುತ್ತೆ, ಅಂಡ್ ಸೋ ಆನ್ 2 6 2 6. ಅದೇ ತರ ಅಂಡ್ ಸೋ ಆನ್ ಇಲ್ಲಿ 6 1 ಇಂದ ಹಿಡಿದು 6 6 ವರೆಗೂ 36 ಎಲಿಮೆಂಟ್ ಇರ್ತವೆ. ಓಕೆ, ನಾನು ಎಲ್ಲಾನು ಬರ್ದಿಲ್ಲ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ನೆನಪಿದೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಡಬ್ಲೆಟ್ ಅಂತ ಇದೆ. ಡಬ್ಲೆಟ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಸೇಮ್ ಪೇರ್ ಅಂತ. ನೀವು ರಿಲೇಶನ್ಶಿಪ್ ಅಲ್ಲಿ ಬರ್ತವೆ 1 1 2 2 ಇವೇನಿದೆ 1 1 ಇದ್ರೆ 2 2 ಇದ್ರೆ 3 3 ನಾವೆಲ್ಲ ಅವನ್ನೆಲ್ಲ ಎಂತ ಕರಿತೀವಿ? ಡಬ್ಲೆಟ್ಸ್ ಅಂತ ಕರಿತೀವಿ. ಡಬ್ಲೆಟ್ ಎಷ್ಟಿದಾವೆ ಇಲ್ಲಿ? 1 1 ಬರುತ್ತೆ, 2 2 ಬರುತ್ತೆ, ಸೇಮ್ ನಂಬರ್ ಬರುವಂತದ್ದು 6. ಇದನ್ನ ಡಬ್ಲೆಟ್ ಅಂತಾನು ಕರೀತಾರೆ. ಸಮ್ ಟೈಮ್ಸ್ ಅವ್ರು ಏನಂತ ಕರೀತಾರೆ ಅಂತಂದ್ರೆ ಸೇಮ್ ನಂಬರ್ ಆನ್ ಬೋತ್ ದ ಡೈಸ್ ಅಂತಾನು ಕರೀತಾರೆ. ಡಬ್ಲೆಟ್ ಅಂದ್ರೆ ಏನಂದ್ರೆ ಅರ್ಥ ಸೇಮ್ ನಂಬರ್ ಆನ್ ಏನು ಬೋತ್ ಡೈಸ್. ಎರಡೂ ಡೈಸ್ ಅಲ್ಲೂ ಸೇಮ್ ನಂಬರ್ ಇರುವಂತದ್ದು ಎಷ್ಟಿದಾವೆ? 6 ಬರುತ್ತೆ. ಅಂದ್ರೆ ಇದಕ್ಕೆ ಈವೆಂಟ್ ಡಿನಾಮಿನೇಟರ್ ಅಲ್ಲಿ 36 ಬರೀಬೇಕು, ನ್ಯೂಮರೇಟರ್ ಅಲ್ಲಿ ನಿಮ್ಮ ಫೇವರೇಟ್ಸ್ ಎಷ್ಟಿದಾವೆ? ಫೇವರಬಲ್ 6 ಇದಾವೆ, ಅಂದ್ರೆ 1/6 ಆಗುತ್ತೆ. ಕ್ಲಿಯರ್ ಆಯ್ತಾ ಫಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್, ಎ ಸಮ್ 10 ಅಂತ. ಎ ಸಮ್ 10 ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಏನಿದೆ, ಪ್ರತಿಯೊಂದು ಎಲಿಮೆಂಟು ಕೂಡ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನ್ ಆರ್ಡರ್ಡ್ ಪೇರ್. ಆ ಆರ್ಡರ್ಡ್ ಪೇರ್ ಒಂದು ಎಲಿಮೆಂಟ್ ನ ಆಡ್ ಮಾಡಿದ್ರೆ ಪ್ರತಿಯೊಂದು ಫಸ್ಟ್ ಮತ್ತೆ ಸೆಕೆಂಡ್ ಎಲಿಮೆಂಟ್ ನ ಆನ್ಸರ್ 10 ಬರ್ಬೇಕು ನಿಮ್ಗೆ. 10 ಬರುವಂತದ್ದು ಎಷ್ಟಿದಾವೆ ಅಂತ ನೋಡಿ ಅಂತ ಹೇಳಿದೆ. ಎಷ್ಟು ಬರ್ತವೆ ನೋಡಿ. ಈಗ ಫಸ್ಟ್ ಈಗ 1 + 1 ಎಷ್ಟಪ್ಪ ಇದ್ರದ್ದು? 2 ಬರುತ್ತೆ. ಇದು ತಗೊಳಕ್ ಬರಲ್ಲ, ಯಾಕಂದ್ರೆ ಅದು 10 ಬರ್ಬೇಕು ನನಗೆ ಆನ್ಸರ್. 1 ಮತ್ತೆ 2 ಆಡ್ ಮಾಡಿದ್ರೆ ಬರ್ತಪ್ಪ 3 ಬರುತ್ತೆ. ಇದು ಬರಲ್ಲ. ಅಂದ್ರೆ ಹಿಂಗೆ ಮಾಡ್ತಾ ಹೋದ್ರೆ ಈ ರೋಲಲ್ಲಿ ಯಾವ್ದಾದ್ರು ಬರುತ್ತಾ? ಈ ರೋಲಲ್ಲಿ ಯಾವ್ದು ಬರಲ್ಲ. 6, 4 ಇದ್ರಲ್ಲೂ ಯಾವ್ದು ಬರಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ ಇಲ್ಲಿ? 6 to 8 ಬರುತ್ತೆ, ಯಾವ್ದು ಬರಲ್ಲ. 3 ನಲ್ಲಿ ಯಾವ್ದನ್ನ ಬರುತ್ತಾ? 3 ನಲ್ಲೂ ಕೂಡ ಯಾವ್ದು ಬರಲ್ಲ, ಹೌದಾ ಇಲ್ವಾ? 4 ಅಲ್ಲಿ ಯಾವ್ದನ್ನ ಬರುತ್ತಾ? ಎಸ್, 4, 6 ಬರುತ್ತೆ. ಆದ್ರೆ 1 ಬಂತು, ನೆನ್ಪಿಟ್ಕೊಳ್ಳಿ 1 ಬಂತು. 5 ನಲ್ಲಿ ಯಾವ್ದನ್ನ ಬರುತ್ತಾ? ಎಸ್, 5 ಬರುತ್ತೆ. 5, 5 ಬರುತ್ತೆ. 5 5 ಆಡ್ ಮಾಡಿದ್ರೆ 10 ಬರುತ್ತಲ್ಲ, ಅಂದ್ರೆ ಇಲ್ಲೂ 1 ಬಂತು. 6 ಅಲ್ಲಿ 1 ಬರುತ್ತಾ? ಎಸ್, 6 ಅಲ್ಲೂ 1 ಬರುತ್ತೆ. 6, 4 ಬರುತ್ತೆ, 1 ಬಂತು. ಎಷ್ಟಾಯ್ತು ಇಲ್ಲಿ ಟೋಟಲ್? 3. ಅಂದ್ರೆ ವಿಚ್ ಇಸ್ ಈಕ್ವಲ್ ಟು 3/36. 3 1 12 ಅಂದ್ರೆ 1/12. ಅರ್ಥಾಯ್ತಲ್ವಾ? ಸಮ್ ಅಂದ್ರೆ ಸಮ್ ಮಾಡ್ಬೇಕು. ಇದು ನೋಡಿ, ಸಮ್ ಗ್ರೇಟರ್ ದ್ಯಾನ್ 8 ಅಂತ ಇದೆ. ಓಕೆನಾ? 8ಕ್ಕಿಂತ ಜಾಸ್ತಿ ಸಮ್ ಬರ್ಬೇಕು. ಆ ತರ ನೋಡಿ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗ್ರೇಟರ್ ದ್ಯಾನ್ 8 ಅಂದ್ರೆ ಹೆಂಗ್ ತಗೋಬೇಕು? ಫಸ್ಟ್ ರೋ ಯೋಚನೆ ಮಾಡಿ. ನೋಡಿ, ಫಸ್ಟ್ ರೋ ನಲ್ಲಿ ಯೋಚನೆ ಮಾಡಿ. ಫಸ್ಟ್ ರೋ ನಲ್ಲಿ ಯಾವ್ದನ್ನ 8ಕ್ಕಿಂತ ಜಾಸ್ತಿ ಸಮ್ ಬರುತ್ತಾ? ಫಸ್ಟ್ ರೋ ನಲ್ಲಿ ಮ್ಯಾಕ್ಸಿಮಮ್ ಸಮ್ ಇಲ್ಲಿ 7 ಬರ್ತಿದೆ. ಮ್ಯಾಕ್ಸಿಮಮ್ ಸಮ್ 7 ಬರಲ್ಲ. ಅಂದ್ರೆ ಫಸ್ಟ್ ರೋ ನಲ್ಲಿ ಯಾವ ಎಲಿಮೆಂಟ್ ಇಲ್ಲ.
ಸೆಕೆಂಡ್ ರೋ ನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 8 ಬರುತ್ತೆ. ಬಟ್ ಇಲ್ಲಿ ಕೇಳಿರೋದು ಗ್ರೇಟರ್ ದ್ಯಾನ್ 8 ಅಂದ್ರೆ ಇದ್ರಲ್ಲೂ ಕೂಡ ಎಲ್ಲೂ ಅದು ಬರಲ್ಲ. ನಾನು ನಿಂಗೆ ಒಂದು ಆರೋ ಮಾರ್ಕ್ ಹಾಕಿದ್ದೀನಿ ಅಂದ್ರೆ ಅದು ಫಸ್ಟ್ ರೋ ಸೆಕೆಂಡ್ ರೋ ಅಂತ ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಥರ್ಡ್ ಅಲ್ಲಿ ಅದನ್ನ 8ಕ್ಕಿಂತ ಜಾಸ್ತಿ ಅಂದ್ರೆ 9 ಶುರು ಆಗಬೇಕು. ಬರುತ್ತೆ ಅದನ್ನ 3, 6, 1 ಬರುತ್ತೆ. ಫೋರ್ತ್ ಅಲ್ಲಿ ಬರುತ್ತೆ ಅದನ್ನ ಒಂದು 4, 1 ಹಂಗೆ ನೋಡಿ. 4, 1 ಬರಲ್ಲ, 4, 2 ಬರಲ್ಲ, 4, 3 ಬರಲ್ಲ, 4, 4 ಬರಲ್ಲ, 4, 5 ಬರುತ್ತೆ, ಮತ್ತೆ 4, 6 ಬರುತ್ತೆ. 2 ಆಯ್ತು. ಅದೇ ತರ ಮಾಡ್ತಾ ಹೋದ್ರೆ ಇದರಲ್ಲಿ 3 ಬರುತ್ತೆ, ಇದರಲ್ಲಿ 4 ಬರುತ್ತೆ. ಸೊ 1 + 2 + 3 + 4 ಎಷ್ಟಾಗುತ್ತೆ? 10/10 ಬರುತ್ತೆ. ಸೊ ಇಟ್ ಈಸ್ 10/36. ಅದನ್ನ 5/12 ಅಂತ ಬರಿಬಹುದು. ಸರ್ ಈ ತರ ಕ್ವೆಶ್ಚನ್ಸ್ ಬಂದ್ರೆ ಟೈಮ್ ಆಗತ್ತಲ್ವಾ? 1 ಮಿನಿಟ್ ಕ್ರಾಸ್ ಆಗೋಗುತ್ತೆ. ಸರ್ 5/12 18 ಅಲ್ಲಿ. ಸಾರಿ, ಇದು 18. ಏನ್ ಹೇಳಿ? ಇದಕ್ಕೆ 1 ಮಿನಿಟ್. ಇದು ನಾನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ 1 ಮಿನಿಟ್ ತಗೊಂಡೆ. ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. 30 ಸೆಕೆಂಡ್ಸ್ ಹಾಕಿದ್ರು ಮಾಡೋದಕ್ಕೆ. ನಿಮ್ಗೆ ವಿಜುವಲೈಸೇಷನ್ ಬರ್ತಾ ಇರ್ಬೇಕಂದ್ರೆ ನಿಮ್ಗೆ ಇಲ್ಲಿರೋ ಎಲಿಮೆಂಟ್ ಟಕ್ ಅಂತ ನಿಮ್ಗೆ ಹಂಗೆ ಮನ್ಸಲ್ಲಿ ಇರ್ಬೇಕು. ನಿಮ್ಗೆ ಗೊತ್ತಿರ್ಬೇಕು ಟಕ್ ಅಂತ. ಈಗ ನೋಡಿ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಏನ್ ಗ್ರೇಟರ್ ದೆನ್ 8 ಅಂತ ಇದೆ. ಗ್ರೇಟರ್ ದೆನ್ 8 ಅಂದ್ರೆ ಫಸ್ಟ್ ಅಲ್ಲಿ ಎಲ್ಲ 8 ಬರುತ್ತಾ? ಮ್ಯಾಕ್ಸಿಮಮ್ ಸಮ್ ಎಷ್ಟಿದೆ ಇಲ್ಲಿ? 7. ಅದು ಬೇಗ ಪ್ರಾಕ್ಟೀಸ್ ಇರ್ಬೇಕು. ಅದಕ್ಕೆ ಹೇಳಿದ್ದು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ಬೇಕು. ಈಗ ಸಮ್ ಲೆಸ್ ದೆನ್ 5 ನೋಡಿ, ಇದನ್ನ ಫಾಸ್ಟ್ ಆಗಿ ಮಾಡಿ ನೋಡೋಣ. ನೀವೇ ಸಮ್ ಲೆಸ್ ದೆನ್ 5 ಗಿಂತ ನೋಡಿ, ಇದನ್ನ ಲೆಸ್ ದೆನ್ 5 ಅಂದ್ರೆ ಯಾವ್ದು ಬರುತ್ತೆ ನೋಡಿ? ಫಸ್ಟ್ ಅಲ್ಲಿ ಯಾವ್ದು ಬರುತ್ತೆ ನೋಡಿ? ಎಷ್ಟು ಬರುತ್ತೆ ಫಸ್ಟ್ ಅಲ್ಲಿ? ಟಕ್ ಅಂತ ಹೇಳ್ಬಿಡಿ. 3 ಬರುತ್ತೆ. ಫಸ್ಟ್ ಅಲ್ಲಿ 3 ಬರುತ್ತಾ? ಎಸ್, 3 ಬರುತ್ತೆ. ಸೆಕೆಂಡ್ ಎಷ್ಟು ಬರುತ್ತೆ? 2. ಥರ್ಡ್ ಅಲ್ಲಿ ಎಷ್ಟು ಬರುತ್ತೆ? 1. ಡೆಫಿನೆಟ್ಲಿ ಫೋರ್ತ್ ಅಲ್ಲಿ ಯಾವ್ದು ಬರೋದಿಲ್ಲ. ಯಾಕಂದ್ರೆ 4th ಸ್ಟಾರ್ಟ್ ಆಗದೆ 4,1 ಇಂದ ಅಲ್ವಾ? 4,1 ಅಂದ್ರೆ ಎಷ್ಟಾಯ್ತು? 5 ಆಯ್ತು. ಇನ್ ಮುಂದೆ ಅವಕ್ಕೆಲ್ಲ 5 ಗಿಂತ ಜಾಸ್ತಿ ಆಯ್ತಲ್ವಾ? ಇಲ್ಲೂ ಯಾವ್ದು ಬರಲ್ಲ, ಇಲ್ಲೂ ಯಾವ್ದು ಬರಲ್ಲ, ಇಲ್ಲೂ ಯಾವ್ದು ಬರಲ್ಲ. ಎಷ್ಟಾಯ್ತು? 6/36. ಏನ್ ಲೇಟ್ ಆಗಲ್ಲ. ಅಂದ್ರೆ ಪ್ರಾಕ್ಟೀಸ್ ನೀವು ಜಾಸ್ತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ, ಏನ್ ತೊಂದ್ರೆ ಇಲ್ಲ ಮೇಡಮ್. 6 1 6. ಸೊ ಎಷ್ಟಾಯ್ತಪ್ಪ? 1/6. Similarly, V. A product 20 ಬರಬೇಕು. ಸೊ ನೀವು ಮಲ್ಟಿಪಲ್ಸ್ ಬರ್ಕೊಂತ ಹೋಗಿ ಅಷ್ಟೇ. 5, ನೋಡಿ ಫಸ್ಟ್ ಒನ್ ಅಂತ ಯಾವ್ದು ಬರಲ್ಲ ನಿಮ್ಗೆ. 20 ಅಂತಾರೆ ಡಿವೈಸಸ್ ಬರ್ಕೊಂತ ಹೋಗಿ. 20 ಡಿವೈಸಸ್ ನಿಮ್ಗೆ. ಅಂದ್ರೆ ನಾನು ಸುಮ್ಮನೆ ಮ್ಯಾಥಮೆಟಿಕ್ಸ್ ಮಾತಾಡ್ತಾ ಇದ್ದೀನಿ. 20 ಡಿವೈಸಸ್ ಯಾವಪ್ಪ ಅಂದ್ರೆ 2, 4 ಏನ್ ಬರ್ತಪ್ಪ? 2, 4 ಮತ್ತೆ 10 ಬರಲ್ಲ. 10 ಯಾಕೆ ತಗೋಬೇಕು? 10 ಇಲ್ಲ, ನಮ್ಗೆ 6 ಎಷ್ಟಲ್ವಾ? ಇಷ್ಟರಲ್ಲೇ ಬರುತ್ತೆ. 2, 4 ಮತ್ತೆ 5 ಬರುತ್ತಲ್ವಾ? 2, 4, 5 ಅಂದ್ರೆ ಇದ್ರಲ್ಲಿ ಯಾವ್ದು ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ಹೇಳೋದು ಫಸ್ಟ್ ಅಲ್ಲಿ ಯಾವ್ದು ಬರಲ್ಲ. ಸೆಕೆಂಡ್ ಅಲ್ಲಿ 2 ಮತ್ತೆ 5 ಇದೆಯಾ ಅಲ್ಲೆಲ್ಲಾದ್ರು? ಎಸ್, 2, 5 ಒಂದಿದೆ. ಇದೆಯಾ? 20 ಅಲ್ವಾ ಇರೋದು? 20 ಅಂದ್ರೆ 2 ನಲ್ಲಿ ಯಾವ್ದು ಬರಲ್ಲ. ಹೌದೌದು, ಸಾರಿ ಅಪ್ಪ, 2 ನಲ್ಲಿ ಯಾವ್ದು ಬರಲ್ಲ. 3 ನಲ್ಲಿ ಯಾವ್ದನ್ನ ಬರುತ್ತಾ? 3 ನಲ್ಲೂ ಬರಲ್ಲ. ಮಲ್ಟಿ ಇದು ಡಿವೈಸರ್ ಇಲ್ಲ ಅದು. ಸೊ 4 ಅಲ್ಲಿ ಬರುತ್ತಾ? ಎಸ್, 4 ಅಲ್ಲಿ 1 ಬರುತ್ತೆ. 4 5s ಓಕೆನಾ? 5 ಅಲ್ಲಿ ಬರುತ್ತಾ? ಎಸ್, 5 4s 1 ಬಂತು. 6 ಅಲ್ಲಿ ಬರುತ್ತಾ? ಇಲ್ಲ. ಸೊ ಟೋಟಲ್ ಎಷ್ಟು? 2. ಸೊ 2 ಅಂತ ಅಂದ್ರೆ 2/36 which will get 1/18. ಓಕೆನಾ? ಸೊ ಈ ತರ ಮಾಡ್ಕೊಂತ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡಿ, ಬರುತ್ತೆ ಅಂತಂದ್ರೆ ಏನಿಲ್ಲ. ಇದನ್ನ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಕಾರ್ಡ್ ಅಂತ ಹೇಳಿದೀನಿ. ಇಲ್ಲಿ ಎಲ್ಲ ಔಟ್ಕಮ್ಸ್ ಎಲ್ಲ ಬರ್ಕೊಳ್ಳೋದಿಕ್ ಆಗಲ್ಲ. ಯಾಕಂದ್ರೆ ನಿಮಗೆ ಇವತ್ತು ಎಷ್ಟು ಕಾರ್ಡ್ ಬರೀಬೇಕು? ಔಟ್ಕಮ್ ಬರೀಬೇಕಂದ್ರೆ 50 ಕಾರ್ಡು ಬರೀಬೇಕು. 52 ನಿಮ್ಗೆ ಗೊತ್ತಿಲ್ಲ. ಬಟ್ ಈಗ ನಿಮ್ಗೆ ಕ್ಲಾಸಿಫಿಕೇಶನ್ ನಿಮ್ಮ ಮೈಂಡ್ ಅಲ್ಲಿ ಇದೆ ಅಂತ ಅನ್ಕೊಂತೀನಿ ನಾನೀಗ. ಸೊ ಓಕೆ, ಕಮಿಂಗ್ ಟು ದ ಫಸ್ಟ್ ಕ್ವಶನ್. 52 ಕಾರ್ಡ್ ಇದೆ. ಸೊ ಈಗ ಇದಕ್ಕೆ ಪ್ರಾಬಬಿಲಿಟಿ ಬರಿಬೇಕಂದ್ರೆ ಫಸ್ಟ್ ನಾನು ಡಿನಾಮಿನೇಟರ್ ಏನ್ ಬರಿಬೇಕು? 52 ಬರಿಬೇಕು. ಈಗ ಡೈಮಂಡ್ ಕಾರ್ಡ್ ಇದೆ ಅಂತ. ಡೈಮಂಡ್ ಕಾರ್ಡ್ ಎಷ್ಟಿದೆ ಪಾಪ? 13 ಇದಾವೆ. ಸೊ 13 1s 13 4s 1/4. ವೆರಿ ಗುಡ್. ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಬ್ಲಾಕ್ ಕಾರ್ಡ್ ಎಷ್ಟಿದಾವೆ? 13 ಇದೆಯಾ ಬ್ಲಾಕ್ ಕಾರ್ಡ್? 1/2.
26 ಬ್ಲಾಕ್ ಕಾರ್ಡ್ ಇದಾವೆ. ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳಿ. ಈ ಎಕ್ಸಾಂಪಲ್ಸ್ ಗಳನ್ನ ನಾನು ಹಾಕೊಂಡಿರೋದೇ ನೀವು ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಇವೆಲ್ಲ ಬೇಸಿಕ್ ಕ್ವಶನ್ಸ್. ಓಕೆ, ಇವು ಕ್ಲಾರಿಟಿ ನಿಮ್ಗೆ ಬೇಸಿಕ್ಸ್ ಸ್ಟ್ರಾಂಗ್ ಇದ್ದಷ್ಟು ನೀವು ಮುಂದಿನ ಕ್ವಶನ್ಸ್ ಗಳನ್ನ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಾ. ಅಂಡ್ ಕಮಿಂಗ್ ಟು ದಿಸ್ ಫೇಸ್ ಕಾರ್ಡ್ ಎಷ್ಟು ಬರ್ತಪ್ಪ? ಫೇಸ್ ಕಾರ್ಡ್ ಎಷ್ಟಿದಾವೆ ಹೇಳಿದೀನಿ. ಫೇಸ್ ಕಾರ್ಡ್ 12 ಇದಾವೆ ಅಂತ ಹೇಳಿದೀನಿ. ಸೊ ಅಂದ್ರೆ ಎಷ್ಟು ಬರ್ತಪ್ಪ? 4 ಹೋಗುತ್ತಲ್ವಾ? 4 3 ಮತ್ತೆ 13 4 3/13 ಬರುತ್ತೆ. ಓಕೆ, ನಾವು ಇದರ್ಥ ಮಾಡ್ಕೊಳ್ಳಿ. ನಾನ್ ಸ್ಪೇಡ್ ಕಾರ್ಡ್ ಅಂತ ಇದೆ. 4th ಒನ್ ನಾನ್ ಸ್ಪೇಡ್ ಕಾರ್ಡ್. ಸ್ಪೇಡ್ ಕಾರ್ಡ್ ಬಿಟ್ಟು ಎಷ್ಟು? 49. ಸ್ಪೇಡ್ 13, 52ರಲ್ಲಿ 13 -4 39 ಬರುತ್ತೆ. ಅಂದ್ರೆ 3/4 ಬರುತ್ತೆ. 13 ಮಗ್ಗಿ ಹೇಳಿದೆ ನಾನು ನಿಮ್ಗೆ. 13 13 26 13 39 13 52. ಓಕೆ, ಅಂಡ್ ಕಮಿಂಗ್ ಟು ದ 5th ಒನ್ ರೆಡ್ ಏಸ್ ಕಾರ್ಡ್. ನೆನ್ಪಿಟ್ಕೊಳ್ಳಿ, ರೆಡ್ ಕಲರ್ ಅಲ್ಲಿ ಏಸ್ ಕಾರ್ಡ್ ಎಷ್ಟಿದಾವೆ ಅಂತ. ರೆಡ್ ಏಸ್ ಕಾರ್ಡ್ ಪಕ್ಕನಾ 2/52 which is what? 1/26. Got it? And coming to the 6th one. So what is the 6th one? Sixth non-diamond kings. Question clear ಆಗಿ ಅರ್ಥ ಮಾಡ್ಕೊಳ್ಳಿ. non-diamond kings ಅಂದ್ರೆ ಡೈಮಂಡ್ ಬಿಟ್ಟು ಉಳಿದಿರೋ ಕಿಂಗ್ಸ್ ಎಷ್ಟಿದಾವೆ ಅಂತ. ಡೈಮಂಡ್ ಇದ್ರೆ ಒಂದು ಕಿಂಗ್ ಬಿಟ್ಟು ಇನ್ನೆಷ್ಟಿದಾವೆ ಕಿಂಗ್? 4 ಇದಾವೆ. ಸಾರಿ 3 ಇದಾವೆ. ಸಾರಿ 3/52. ಸೊ 3 1s 3 13s ಆಗುತ್ತಲ್ಲ? 3 1s ಆಗುತ್ತಲ್ಲ? ಆಗಲ್ಲ ಸರ್. 22 ಡಿವೈಡ್ 3 1s 3 ಆಗಲ್ಲ. 14 into 1/14. ಓಕೆ, ಇಲ್ಲ 3/52. ಕ್ಲಿಯರ್ ಆಯ್ತಾ ಕಾರ್ಡ್? ಎಸ್. ಸ್ವಲ್ಪ ಈಗ ಬ್ಯಾಗ್ ಒಂದೆರಡು ಪ್ರಾಬ್ಲಮ್ ನೋಡೋಣ. ಬ್ಯಾಗ್ ಪ್ರಾಪರ್ಟಿನಲ್ಲಿ ಯಾವ ತರ ಕೇಳ್ತಾನೆ ಅದೇ ಹೆಂಗೇನು ಅಂತ ನೋಡ್ತಾ ಹೋಗೋಣ. ಬ್ಯಾಗ್ ನೋಡ್ದ. ಬ್ಯಾಗ್ ಅಂತ ಹೇಳಿದೀನಿ ನಾನು. ಏನಂತ ಹೇಳಿದೀನಿ? ಸ್ಯಾಂಪಲ್ ಸ್ಪೇಸ್ ಹೆಂಗ್ ಕೌಂಟ್ ಮಾಡ್ಬೇಕಂತ ಹೇಳಿದೀನಿ. ಬ್ಯಾಗ್ ಪ್ರಾಬ್ಲಮ್ ಬಂದಾಗ ಟೋಟಲ್ ಕೌಂಟ್ ಮಾಡ್ಬೇಕು. ಈಗ ಏನ್ ಕೇಳಿದಾನೆ? 4 ರೆಡ್ ಕೇಳಿದಾನೆ. ಸೊ ಒಂದು ಬ್ಯಾಗ್ ಬರ್ಕೊಳ್ಳಿ. 4 ರೆಡ್, 3 ಬ್ಲ್ಯಾಕ್, 5 ಯೆಲ್ಲೋ ಇದೆ. 5 ಯೆಲ್ಲೋ ಇದೆ. ಓಕೆನಾ? ಟೋಟಲ್ ಎಷ್ಟಿದಪ್ಪ? 4 3 7 12 ಆಯ್ತು. 12 ಬಾಲ್ಸ್ ಇದೆ. ಸೊ ಈಗ ಯಾವುದೇ ಪ್ರಾಪರ್ಟಿ ಡಿಫೈನ್ ಮಾಡಬೇಕು, ಡಿನಾಮಿನೇಟರ್ ಅಲ್ಲಿ 12 ಫಿಕ್ಸ್ ಇರಬೇಕು. ರೆಡ್ ಬಾಲ್ ಅಂತ ಇದೆ. ರೆಡ್ ಬಾಲ್ ಇಸ್ ಯುವರ್ ಫೇವರೇಟ್. ರೆಡ್ ಬಾಲ್ ಎಷ್ಟಿದಾವೆ? ಯುವರ್ ಫೇವರೇಟ್ ಔಟ್ಕಮ್ಸ್ 4 ಇದೆ. 4/12 is 1/3. So next ಬ್ಲಾಕ್ ಬಾಲ್ ಅಂತ ಕೇಳಿದಾನೆ. ಬ್ಲಾಕ್ ಎಷ್ಟಿದಾವೆ? 3/12. So it is equal to 1/4. And third one is third one question ನೋಡು. ಐದರ್ ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಐದರ್ ಬ್ಲಾಕ್ ಆರ್ ಯೆಲ್ಲೋ ಅಂದ್ರೆ ನಿಮ್ಗೆ ಬ್ಲಾಕ್ ಆದ್ರೂ ಓಕೆ, ಯೆಲ್ಲೋ ಆದ್ರೂ ಓಕೆ ಅಂತ ನೋಡಿ. ಐದರ್ ಆರ್ ಅಂತ ಏನಾದ್ರು ಇಲ್ಲಿ ಬಂತು ಅಂದ್ರೆ ಆಡ್ ಮಾಡ್ಬೇಕು. 8/12. ಬ್ಲಾಕ್ ಮತ್ತೆ ಯೆಲ್ಲೋ ಎಷ್ಟಿದಾವೆ? ಬ್ಲಾಕ್ ಮತ್ತೆ ಯೆಲ್ಲೋ ಆಡ್ ಮಾಡಿದ್ರೆ ನಿಮ್ಗೆ 8 ಬರ್ತವೆ. 8/12 ಆಗುತ್ತೆ. 8/12 ಅಂದ್ರೆ 4 ಹೋಗುತ್ತಲ್ವಾ? 4 2 4 3 ಓಕೆ. ಐದರ್ ಬ್ಲಾಕ್ ಆರ್ ಇಲ್ಲ. ಸೊ ನೈದರ್ ರೆಡ್ ನಾರ್ ಬ್ಲಾಕ್ ಅಂದ್ರೆ ರೆಡ್ಡು ಬೇಡ ಬ್ಲಾಕು ಬೇಡ. ನನಗೆ ಫೇವ್ರೇಟ್ ಯಾವ್ದು ಗೊತ್ತಿಲ್ಲಿ? ರೆಡ್ಡು ಬೇಡ ಬ್ಲಾಕು ಬೇಡ ಅಂದ್ರೆ ಯೆಲ್ಲೋ ಇಸ್ ಮೈ ಫೇವ್ರೇಟ್. ದಟ್ ಈಸ್ 5/12. ಸೊ ಇದಿಷ್ಟೇ ಆನ್ಸರ್, ಇನ್ನೇನಿಲ್ಲ. ಸೊ ನೆಕ್ಸ್ಟ್ 5th ಒನ್, ಎ ಗ್ರೀನ್ ಬಾಲ್. ಓ ಮೈ ಗಾಡ್, 0. ಓಕೆನಾ? ಗ್ರೀನ್ ಬಾಲೇ ಇಲ್ಲ. ನೀನ್ ಎಷ್ಟು ಸರಿ ಕೈ ಹಾಕಿ ಬ್ಯಾಗ್ ಅಲ್ಲಿ ತೆಗೆದ್ರು ನಿನ್ಗೆ ಗ್ರೀನ್ ಬಾಲು ಸಿಗಲ್ಲ ಅಂತ ಅದ್ರ ಅರ್ಥ. ಅಂದ್ರೆ 0/12 which is equal to 0. It is an impossible event. ಓಕೆನಾ? ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಕ್ಲಿಯರ್ ಆಯ್ತಾ? ಇದಾದ್ಮೇಲೆ ಒಂದ್ 2 ಟೈಪ್ಸ್ ಇದೆ. ಈ ಟೈಪ್ಸ್ ಆಫ್ ಇವೆಂಟ್ಸ್ ಮಾಡ್ಬಿಟ್ಟು ಸೊ ವೈಂಡ್ ಅಪ್ ಮಾಡ್ಬಿಡ್ತೀನಿ ಕ್ಲಾಸ್ ನ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ತಾ ಹೋಗೋಣ. ಸೊ ನೋಡಿ, ಟೈಪ್ಸ್ ಆಫ್ ಇವೆಂಟ್ಸ್.
ನೋಡಿ, ನೀವು ಸಿಲೆಬಸ್ ಕಾಪಿನ ತೆಗೆದು ನೋಡ್ತಾ ಇರ್ಬೇಕು. ನಾವೇನ್ ಮಾಡ್ತಾ ಇದೀವಿ ಪಾಠ, ನೀವೇನ್ಕೆ ಸುಮ್ನೆ ಏನೋ ಒಂದು ಕ್ಯೂಡಿಕ್ದ ಮೂಗುಂಡ ಅನ್ನೋ ತರ ಇರ್ಬಾರ್ದಪ್ಪ. ಈಗ್ಲೇ ಹೇಳ್ತೀನಿ, ಸ್ವಲ್ಪ ಅವ್ರು ಏನ್ ಮಾಡ್ತಿದಾರೆ, ಅವ್ರು ಕರೆಕ್ಟ್ ಆಗಿ ಮಾಡ್ತಿದಾರಾ. ಸೊ ನೀವು ನಮ್ಗೆ ಅದನ್ನ ಇದನ್ ಮಾಡ್ತಾ ಇರ್ಬೇಕು. ನೀವು ಸಿಲೆಬಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಇವೆಲ್ಲ ನೀವೇನ ಸಿಲೆಬಸ್ ಬಿಟ್ಟೋಗಿದ್ರೆ ಸರ್ ಇದಿದೆ ಸರ್ ನೀವು ಮಾಡಿಲ್ಲ ಅಂತ ನಮ್ಗೆ ಹೇಳ್ಬೇಕು ನೀವು. ಓಕೆನಾ? ನಾವು ಅಷ್ಟು ಫ್ರೀಡಮ್ ಕೊಟ್ಟಿದೀವಿ ನಿಮ್ಗೆ. ಓಕೆ, ಸೊ ಟೈಪ್ಸ್ ಆಫ್ ಇವೆಂಟ್ಸ್ ಅಂತ ನಿಮ್ಗೆ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವೆಂಟ್ಸ್ ಅಲ್ಲಿ ಏನೇನ್ ಟೈಪ್ಸ್ ಇದೆ ಅಂತ. ಅದರಲ್ಲಿ ಫಸ್ಟ್ ಒನ್ ಶೋರ್ ಇವೆಂಟ್ ಅಂತ ಬರುತ್ತೆ. ಶೋರ್ ಅಂತ ಅಂದ್ರೆ ಏನು? ಪಕ್ಕಾ ಅಂತ, ಪಕ್ಕಾ ಆಗುತ್ತೆ ಬಿಡು ಅನ್ನೋ ತರ. ಶೋರ್ ಇವೆಂಟ್ ಅಂತ ಅಂದ್ರೆ ಇಟ್ ಇಸ್ ಅನ್ ಇವೆಂಟ್ ದಟ್ ಆಲ್ವೇಸ್ ಅಕ್ಕರ್ ವೆನ್ ಅನ್ ಎಕ್ಸ್ಪೆರಿಮೆಂಟ್ ಇಸ್ ಕಂಡಕ್ಟೆಡ್. ಅಂದ್ರೆ ಶೋರ್ ಇವೆಂಟ್ ಅಂದ್ರೆ ಪಕ್ಕಾ ನೀನ್ ಅಂದ್ಕೊಂಡಿದ್ದಾಗುತ್ತೆ ಅಂತ ಅಲ್ಲ, ಅದೇ ಶೋರ್ ಇವೆಂಟ್. ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತಿದ್ಯಾ ಅಂತಂದ್ರೆ ಆ ಇವೆಂಟ್ ಅಕ್ಕರ್ ಆಗೇ ಆಗುತ್ತೆ ಅಂತ. ಅದೇ ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಬಂದ್ಬಿಟ್ಟು ಎಸ್ಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಇವೆಂಟ್ ಸ್ಯಾಂಪಲ್ಸ್ ಸ್ಪೇಸ್ಗೆ ಈಕ್ವಲ್ ಆದ್ರೆ ಆ ಇವೆಂಟ್ ನಾವೇನಂತ ಕರಿತೀವಿ? ಶೋರ್ ಇವೆಂಟ್ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಇನ್ ರೋಲಿಂಗ್ ಎ ಡೈ ಎಕ್ಸ್ಪೆರಿಮೆಂಟ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 0 ಅಂತ ಇರುತ್ತೆ. ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 0 ಇದು ಶೋರ್ ಇವೆಂಟ್ ಅಂತ ಹೇಳ್ತೀನಿ. ಯಾಕೆ ಸರ್ ಅಂತ ಅಂದ್ರೆ, ನೀವೇ ಯೋಚನೆ ಮಾಡಿ, ಈ ಇವೆಂಟ್ ಅಕ್ಕರ್ ಆಗುತ್ತಾ ಆಗಲ್ವಾ? ನೀನು ಒಂದು ಡೈನ ರೋಲ್ ಮಾಡಿದ್ರೆ ನಿನ್ಗೆ ಆನ್ಸರ್ ಏನ್ ಬರುತ್ತೆ? ಇಲ್ಲ 1 ಬೀಳುತ್ತೆ, ಇಲ್ಲ 2 ಬೀಳುತ್ತೆ, ಇಲ್ಲ 3, 4, 5, 6 ಇಷ್ಟರಲ್ಲಿ ಯಾವುದೋ ಒಂದು ಬೀಳುತ್ತೆ, ಯಾವುದೋ ಒಂದು ಬೀಳುತ್ತೆ. ಯಾವ್ದು ಬಿದ್ರೂ ಕೂಡ ಆ ಯಾವುದೇ ಯಾವ ನಂಬರ್ ಬಿದ್ರೂ ಕೂಡ ಅದು ಗ್ರೇಟರ್ ದನ್ 0ನೇ ಆಗಿರುತ್ತಲ್ವಾ? ನಿಮ್ಗೆ 1 ಬಿದ್ರೂ ಕೂಡ ಗ್ರೇಟರ್ ದನ್ 0ನೇ, 2 ಬಿದ್ರೂ ಕೂಡ ಗ್ರೇಟರ್ ದನ್ 0ನೇ. ಅಂದ್ರೆ ಇದು ಶೋರ್ ಇವೆಂಟ್. ಅಂದ್ರೆ ದಿಸ್ ಇಸ್ ಎ ಶೋರ್ ಇವೆಂಟ್. ಗೆಟಿಂಗ್ ಎ ನಂಬರ್ ಗ್ರೇಟರ್ ದನ್ 0 ಇಸ್ ಎ ಶೋರ್ ಇವೆಂಟ್. ಅಂದ್ರೆ ನನ್ಗೊಂದು ನೋಡಪ್ಪ, ಈಗ ಹೇಳ್ತೀನಿ, ಡೈ ರೋಲ್ ಮಾಡ್ತಿದ್ದಾನೆ, ನನಗೆ 0ಗಿಂತ ಜಾಸ್ತಿ ನಂಬರ್ ಬೇಕಪ್ಪ ಅಂತ. 100% ಆಗೇ ಆಗುತ್ತೆ. 0ಗಿಂತ ಜಾಸ್ತಿ ನಂಬರ್ ಬಿದ್ದೇ ಬೀಳುತ್ತೆ ನಿಮ್ಗೆ. ಇಲ್ಲ 1, 2, 3, 4, 5, 6 ಯಾವ್ದು ಬಿದ್ರು ನಿನ್ನ ಗೆದ್ದಂಗೆ ತಾನೆ, ನಿಮ್ ಫೇವರಬಲ್ ತಾನೆ. ಆತರ ಗೆಟಿಂಗ್ ಎ ನ್ಯಾಚುರಲ್ ನಂಬರ್ ಇಸ್ ದಟ್ ಅ ಶೋರ್ ಇವೆಂಟ್? ನ್ಯಾಚುರಲ್ ನಂಬರ್ ಹೌದು, ನಿಮ್ಗೆ ನ್ಯಾಚುರಲ್ ನಂಬರ್ ಸಿಗುತ್ತಲ್ವಾ ರೋಲ್ ಮಾಡಿದ್ರೆ? ಎಸ್, ಇಟ್ ಈಸ್ ಆಲ್ಸೋ ಶೋರ್ ಇವೆಂಟ್. ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 10 ಇದು ಕೂಡ ಶೋರ್ ಇವೆಂಟ್ ಅಲ್ವಾ? ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ 10. ನಿಂಗೆ ಒಂದು ಡೈನ ರೋಲ್ ಮಾಡಿದ್ರೆ ನಿಮ್ಗೆ 10ಗಿಂತ ಕಡಿಮೆ ನಂಬರ್ ಅಲ್ವಾ ಸಿಗೋದು? ತುಂಬಾ ಜನ ಯೋಚನೆ ಮಾಡ್ತೀರಾ, ಸರ್ 8 ಬರುತ್ತಲ್ವಾ ಸರ್ ಲೆಸ್ ದ್ಯಾನ್ 10 ಅಂತ ಅಂದ್ರೆ ಅಂತ ಬರ್ತೀರಾ. ನೀವು ಹಂಗ ಯೋಚನೆ ಮಾಡಬೇಡಿ, ದಟ್ ಈಸ್ ರಾಂಗ್. ಅಂದ್ರೆ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 10 ಅಂತ ಅಂದ್ರೆ 10ಗಿಂತ ಕಡಿಮೆ ನಂಬರ್ ಸಿಗುತ್ತೋ ಸಿಗಲ್ವೋ ಅದು. ನನ್ಗೆ 8 ಸಿಗಲ್ಲ ಗೊತ್ತು, 8 ಸಿಗಲ್ಲ, 9 ಸಿಗಲ್ಲ, 7 ಸಿಗಲ್ಲ. ನೀನು ಒಂದು ಡೈನ ರೋಲ್ ಮಾಡ್ತೀಯಪ್ಪ, ರೋಲ್ ಮಾಡಿದ ತಕ್ಷಣ ನಿನ್ಗೆ ಲೆಸ್ ದ್ಯಾನ್ 10 ನಂಬರ್ ಸಿಗುತ್ತಾ ಸಿಗಲ್ವಾ? ಇಷ್ಟಕ್ ಮಾತ್ರ ಉತ್ತರ ಕೊಡಿ. ಅಷ್ಟೇ, ನೀನ್ ಅಂದ್ಕೊಂಡಿದ್ದಾಗುತ್ತೆ. ನಿನ್ಗೆ 8 ಬೀಳುತ್ತೆ. ಈಗ ನೋಡಿ, ಹಂಗಾದ್ರೆ ಇದನ್ನ ನೀವು ಹಂಗೆ ಯೋಚನೆ ಮಾಡಬೇಕಾಗುತ್ತೆ. ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಗ್ರೇಟರ್ ದ್ಯಾನ್ 0 ಅಂದ್ರೆ ಯಾವ್ದು ಬರುತ್ತೆ? 8 ಬರುತ್ತೆ, 10 ಬರುತ್ತೆ, 50 ಬರುತ್ತೆ ತಾನೆ. ಅವೆಲ್ಲ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅಂದ್ರೆ ಇವೆಂಟ್ ನಾವು ಅಲ್ಲಿ ಹೇಳಿರೋದು ಆಗುತ್ತಾ ಇಲ್ವಾ ಅಂತ ನೀವು ನೋಡ್ಬೇಕಷ್ಟೇ. ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 10ಗಿಂತ ಒಳಗಿರೋ ನಂಬರ್ ಬರುತ್ತಾ ಬರಲ್ವಾ? ರೋಲ್ ಮಾಡಿದ್ರೆ ಬರುತ್ತೆ, ಬಂದೇ ಬರುತ್ತೆ. ಓಕೆನಾ? ಇಟ್ ಇಸ್ ಅ ಶೋರ್ ಇವೆಂಟ್. ಓಕೆನಾ? ಈಗ ಸಪೋಸ್ 4th ಒನ್ ಅಬ್ಸರ್ವ್ ಮಾಡಿ. ಈ 3 ಶೋರ್ ಇವೆಂಟ್ ಆಯ್ತಾ? ಎಸ್, ಈ 3 ಶೋರ್ ಇವೆಂಟ್ ಆಯ್ತು. ಬಟ್ 4th ಒನ್ ಅಬ್ಸರ್ವ್ ಮಾಡಿ, ಗೆಟಿಂಗ್ ಎನ್ ಈವನ್ ನಂಬರ್ ಅಂತ ಹೇಳ್ತಿದ್ದೀನಿ. ಇದು ಶೋರ್ ಇವೆಂಟ್ ಅಂತಂದ್ರೆ ನೋ, ಹೇಳಕ್ಕಾಗಲ್ಲ. ಗೆಟಿಂಗ್ ಈವನ್ ನಂಬರೇ ಬರುತ್ತಾ? ಒಂದು ಡೈನ ರೋಲ್ ಮಾಡಿದ್ರೆ ಯು ಮೈ ಗೆಟ್ ಎನ್ ಆಡ್ ನಂಬರ್ ಅಲ್ವಾ? ನಿಮಗೆ 1 ಬೀಳ್ಬೋದು, 3 ಬೀಳ್ಬೋದು, 5 ಬೀಳ್ಬೋದು. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗುತ್ತಾ ಇದೇ ಬರುತ್ತೆ ಅಂತ, ಈವನ್ ನಂಬರೇ ಬೀಳುತ್ತೆ ಅಂತ ಹೇಳಕ್ಕಾಗುತ್ತಾ? ಹೇಳಕ್ಕಾಗಲ್ಲ. ಹಂಗಾಗಿ ನೋಡಿ, 1, 2, 3 ನಲ್ಲಿ ಏನಿದಾವೆ ಅವೆಲ್ಲ ದೇ ಆಲ್ ಶೋರ್ ಇವೆಂಟ್ಸ್ ಅಂಡ್ 4th ಒನ್ ಇಸ್ ನಾಟ್ ಎ ಶೋರ್ ಇವೆಂಟ್. ಇಸ್ ಇಟ್ ಕ್ಲಿಯರ್? ಶೋರ್ ಇವೆಂಟ್ ಅಂದ್ರೆ ಏನಾದ್ರು ಡೌಟ್ ಇದೆಯಾ? ಸರ್ ಅರ್ಥ ಆಯ್ತು ಸರ್. ಓಕೆನಾ? ಈಗ ಇನ್ನೊಂದು ನೋಟ್ ಇದೆ. ಫಾರ್ ಶೋರ್ ಇವೆಂಟ್ ನಿಮಗೆ ಗೊತ್ತು E is equal to S ಅಲ್ವಾ? ಓಕೆನಾ? ಅಂದ್ರೆ ಎಲ್ಲಾನು ಫೇವರ್, ನೀ ಯಾವ್ದು ಬಿದ್ರು ನಿನ್ ಪರವಾಗಿ ಇರುತ್ತೆ ಅಂತ. E is equal to S ಅಂದ್ರೆ ಎನ್ ಆಫ್, ಇದಕ್ಕೆ ಎರಡು ಕಡೆ ಎನ್ ಅಪ್ಲೈ ಮಾಡಿದ್ರೆ ಎನ್ ಆಫ್ E is equal to ಎನ್ ಆಫ್ ಎಸ್ ಆಗುತ್ತೆ. ನಮಗೆ ಪ್ರಾಬಬಿಲಿಟಿ ಡೆಫಿನಿಷನ್ ಏನಂತ ಇದೆ ಹೇಳಿ? ಪ್ರಾಬಬಿಲಿಟಿ is equal to ಎನ್ ಆಫ್ E by ಎನ್ ಆಫ್ ಎಸ್ ಅಲ್ವಾ? ಎನ್ ಆಫ್ E ಡಿವೈಡೆಡ್ ಬೈ ಎನ್ ಆಫ್ ಎಸ್ ಡೆಫಿನಿಷನ್ ಪ್ರಕಾರ ಎನ್ ಆಫ್ E ಎನ್ ಆಫ್ ಎಸ್ ಎರಡು ಒಂದೇ ಅಂತ ಅಂದ್ರೆ ಎನ್ ಆಫ್ ಎಸ್ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಗುತ್ತಲ್ವಾ? ಎನ್ ಆಫ್ ಎಸ್ ಕ್ಯಾನ್ಸಲ್ ಆಗ ಆನ್ಸರ್ ಏನ್ ಬರುತ್ತಪ್ಪ? 1 ಬರುತ್ತೆ. ಸೊ ದ ಪ್ರೊಬಾಬಿಲಿಟಿ ಆಫ್ ಶೋರ್ ಇವೆಂಟ್ ಈಸ್ 1 ಆಲ್ವೇಸ್. ಇದನ್ನ ನೆನ್ಪಿಟ್ಕೊಳ್ಳಿ. ದ ಪ್ರೊಬಾಬಿಲಿಟಿ ಆಫ್ ಶೋರ್ ಇವೆಂಟ್ ಈಸ್ 1 ಅಂದ್ರೆ ನೀನ್ ಹೇಳಿದ್ದು ಪಕ್ಕ ಆಗುತ್ತೆ ಬಿಡಪ್ಪ ಅಂತ. ಓಕೆನಾ? ಸರ್, ಆಗಿದ್ರೆ ಎಕ್ಸಾಂಪಲ್ ಗೆ ಅದನ್ನ ಅಪ್ಲೈ ಮಾಡಿದ್ರೆ
ಫಸ್ಟ್ ಒನ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 0 ಅಂತ ಇದೆ ಅಲ್ವಾ, ಅದಕ್ಕೆ 6/6 ಅಂತ 1 ಅಂತ ತಗೊಬಹುದು. ನೆಕ್ಸ್ಟ್ ಗೆಟಿಂಗ್ ಎ ನ್ಯಾಚುರಲ್ ನಂಬರ್ ಅಂತ ಇದೆ ಅಲ್ವಾ, ಅದಕ್ಕೆ ಎಕ್ಸಾಕ್ಟ್ಲಿ 1 ಅದು 6/6 ಎಲ್ಲ ನ್ಯಾಚುರಲ್. ನಮ್ಮ ನೋಡಿ ನೀವು ಹಂಗೆ ಅಂದ್ರೆ ನಮ್ಮ ಔಟ್ಕಮ್ಸ್ ಏನೇನಿದೆಯಪ್ಪ, ಒಂದು ನಿಮಿಷ ನಮ್ಮ ಔಟ್ಕಮ್ಸ್ ಏನಿದೆಯಪ್ಪ, ನಮ್ಮ ಪಾಸಿಬಲ್ ಔಟ್ಕಮ್ಸ್ ಏನಪ್ಪ 1 2 3 4 5 6. ನೋಡಿ ನೀವ್ ಹೆಂಗ್ ಯೋಚನೆ ಮಾಡ್ಬೇಕಂತಂದ್ರೆ, ನೋಡಿ ಒಂದು ನಿಮಿಷ ಕೇಳಿ, ನೀವ್ ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ ಗ್ರೇಟರ್ ದೆನ್ 0 ಅಂತ ಹೇಳಿದೆ ಅಂದ್ರೆ ಅದರ ಅರ್ಥ ಈ ನಮ್ಮ ಸ್ಯಾಂಪಲ್ ಸ್ಪೇಸ್ ನಲ್ಲಿರುವ ಎಲ್ಲಾ ಎಲಿಮೆಂಟ್ಸ್ ಗ್ರೇಟರ್ ದೆನ್ 0 ಹೌದೋ ಅಲ್ವೋ? ಹೌದು ಅಂದ್ರೆ ಎಲ್ಲಾನು ಬರ್ತವೆ. ಆಲ್ ದ ಎಲಿಮೆಂಟ್ಸ್ ಆಫ್ ಅವರ್ ಸ್ಯಾಂಪಲ್ ಸ್ಪೇಸ್ ಈಸ್ ಯುವರ್ ಫೇವರೇಟ್ಸ್. ಅದೇ ತರ ಗೆಟಿಂಗ್ ಎ ನ್ಯಾಚುರಲ್ ನಂಬರ್ ಅಂತ ಹೇಳಿದೆ, ಇಲ್ಲಿರೋ ಸ್ಯಾಂಪಲ್ ಸ್ಪೇಸ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಕೂಡ ನ್ಯಾಚುರಲ್ ನಂಬರ್ ಹೌದೋ ಅಲ್ವೋ? ಎಸ್, ಆಲ್ ದ ಎಲಿಮೆಂಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಆರ್ ಯುವರ್ ಫೇವರೇಟ್ಸ್. ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 10, ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿರುವ ಪ್ರತಿಯೊಂದು ಎಲಿಮೆಂಟು 10ಕ್ಕಿಂತ ಕಡಿಮೆ ಇದೆಯೋ ಇಲ್ವೋ? ಇದೆ ಸರ್. ಅಂದ್ರೆ ಆಲ್ ಆರ್ ಯುವರ್ ಫೇವರೇಟ್ಸ್. ನಿಮ್ಮ ಫೇವರೇಟ್ಸ್ ಎಲ್ಲಾನು ಯಾರು ಬಿದ್ರು ನಿಮ್ ಗೆದ್ದಂಗೆನೆ ಲೆಕ್ಕ ಅಲ್ವಾ? ಆ ತರ ಯೋಚನೆ ಮಾಡಿ. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂದ್ರೆ ನಿಮಗೆ ಇವೆಂಟ್ ನ ಡಿಫೈನ್ ಮಾಡ್ಬೇಕಾದ್ರೆ ನೀವು ಸ್ಯಾಂಪಲ್ ಸ್ಪೇಸ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಬರ್ಕೋಬೇಕಾಗುತ್ತೆ. 6/6 ಆಗುತ್ತೆ ಅವಾಗಲೂ ಕೂಡ. 6/6 6/6 6/6 ಆಗುತ್ತೆ. ಗೆಟಿಂಗ್ ಈವನ್ ನಂಬರ್ ಅಂತಂದ್ರೆ ಅವಾಗ 3/6 ಆಗ್ಬಿಡುತ್ತೆ. ಇಲ್ಲಿ 3/6 ಆಗುತ್ತೆ, ಅವಾಗ 1/2 ಬರುತ್ತೆ ಪ್ರಾಬಬಿಲಿಟಿ, ಅವಾಗ ಹಿಂಗ್ ಬರಲ್ಲ. ಈಗ 1/1 ಪ್ರೊಬಬಿಲಿಟಿ ಬಂದಿರೋದೆಲ್ಲ ಶೋರ್ ಇವೆಂಟ್ಸ್ ಅಲ್ಲ ಸರ್? ಏನ್ ಹೇಳಿ? 1/1 ಮೀನ್ಸ್ 1 ಪ್ರೊಬಬಿಲಿಟಿ 1 ಬಂದ್ರೆ ಡೆಫಿನೆಟ್ಲಿ ದಟ್ ಇಸ್ ಶೋರ್ ಇವೆಂಟ್. ಶೋರ್ ಇವೆಂಟ್ ಪ್ರಾಬಬಿಲಿಟಿ 1 ಇದೆ. ಇಷ್ಟು ನಿಮ್ಗೆ ನೆನಪಿರಲಿ. ಕ್ಲಿಯರ್ ಆಯ್ತಾ ಶೋರ್ ಇವೆಂಟ್ ಅಂತಂದ್ರೆ? ನೆಕ್ಸ್ಟ್ ಇದೊಂದು ಮಾಡ್ಬಿಡೋಣ, ಇಂಪಾಸಿಬಲ್ ಇವೆಂಟ್. ಇಂಪಾಸಿಬಲ್ ಇವೆಂಟ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಇಂಪಾಸಿಬಲ್ ಆ ವರ್ಡ್ ಹೇಳ್ತಾ ಇದೆ, ನಾಟ್ ಅಟ್ ಆಲ್ ಪಾಸಿಬಲ್. ಓಕೆನಾ? ಸೊ ಇಫ್ ದ ಪ್ರೊಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಎನ್ ಇವೆಂಟ್ ಈಸ್ 0, then it is an impossible event. ಅಂದ್ರೆ E is equal to 5 ಅಂತ. ಅಂದ್ರೆ ಇದರರ್ಥ ನೀವೇನು ಸ್ಯಾಂಪಲ್ಸ್ ನೀವೇನು ಹೇಳ್ತಿದ್ದೀರಾ ಆ ಹೇಳೋ ಕಂಡೀಷನ್ ನ ನಮ್ಮ ಸ್ಯಾಂಪಲ್ ಸ್ಪೇಸ್ ಅಲ್ಲಿರೋ ಒಂದು ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇನ್ ರೋಲಿಂಗ್ ಎ ಡೈ ಎಕ್ಸ್ಪೆರಿಮೆಂಟ್ ಗೆಟಿಂಗ್ ಎ ನಂಬರ್ ಗ್ರೇಟರ್ ದ್ಯಾನ್ 7 ಅಂತ ಇದೆ. ನಮ್ಮ ಎಕ್ಸ್ಪೆರಿಮೆಂಟ್ ನಮ್ಮ ಸ್ಯಾಂಪಲ್ ಸ್ಪೇಸ್ ಏನಪ್ಪಾ ಇಲ್ಲಿ ಇರೋದು? ಈಗ 1 2 3 4 5 6 ಅಲ್ವಾ ನಮ್ಮ ಸ್ಯಾಂಪಲ್ ಸ್ಪೇಸ್ ಇರೋದು. ಈಗ ನಾನ್ ಹೇಳ್ತಾ ಇರೋದು, ಈಗ ನನಗೆ ಬೇಕಿರೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ, ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಎ ನಂಬರ್ ಗ್ರೇಟರ್ ದ್ಯಾನ್ 7. ನನಗೆ 7ಗಿಂತ ಜಾಸ್ತಿ ನಂಬರ್ ಬೇಕಪ್ಪ ಅಂತ. ನೀನ್ ಎಷ್ಟೇ ಸರಿ ರೋಲ್ ಮಾಡು ಡೈನ, 7ಗಿಂತ ಜಾಸ್ತಿ ನಂಬರ್ ಬರುತ್ತಾ? ಬರಲ್ಲ ಸರ್, ಬರಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಓಕೆನಾ? ಅಂದ್ರೆ ಇದ್ರ ಅರ್ಥ ನನ್ ಆಫ್ ದಿ ಎಲಿಮೆಂಟ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ಅಲ್ವಾ? ಸ್ಯಾಂಪಲ್ ಸ್ಪೇಸ್ ನಲ್ಲಿರುವ ಯಾವುದೇ ಎಲಿಮೆಂಟು ಈ ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಲ್ಲ. ಸ್ಯಾಟಿಸ್ಫೈ ಮಾಡಲ್ಲ ಅಂತ ಅಂದ್ರೆ ಅದು ಪಾಸಿಬಲ್ ಇಲ್ಲ. ಐ ಹೋಪ್ ಕ್ಲಿಯರ್ ಇದೆ ಅಂತ ಅನ್ಕೊಂತೀನಿ. ಅದೇ ತರ ಗೆಟಿಂಗ್ ಎ ನೆಗೆಟಿವ್ ಇಂಟೀಜರ್, ಏನಾದ್ರು ನೆಗೆಟಿವ್ ಇಂಟೀಜರ್ ಇದೆಯಾ? ನೀವು ನೆಗೆಟಿವ್ ಇಂಟೀಜರ್ ಬೇರೆದನ್ನೆಲ್ಲ ಯೋಚನೆ ಮಾಡಕ್ ಹೋಗಂಗಿಲ್ಲ. ನೀವು ನಿಮ್ಗೆ ಕನ್ಸ್ಟ್ರೈಂಟ್ ಇದೆ, ಸ್ಯಾಂಪಲ್ ಸ್ಪೇಸ್ ನಮ್ದು ಯೂನಿವರ್ಸಲ್ ಸೆಟ್ ತರ ನೀವು ಟ್ರೀಟ್ ಮಾಡ್ಬೇಕು. ನೀವು ಇಲ್ಲಿ ಸ್ಯಾಂಪಲ್ ಸ್ಪೇಸ್ ದೊಡ್ಡದು. ಓಕೆನಾ? ಸೊ ನೆಗೆಟಿವ್ ಇಂಟೀಜರ್ ಎಲ್ಲಾದ್ರೂ ಇದೆಯಾ ಇಲ್ಲಿ? ಇಲ್ಲ. ಇಲ್ಲ ಅಂದ್ರೆ ಅದು ಆಗ ಚಾನ್ಸ್ ಇಲ್ಲ ಅಷ್ಟೇ. ಇದು ಬರಲ್ಲ ಅಂತ, ಇದು ಆಗ ಚಾನ್ಸ್ ಇಲ್ಲ ಅಂತ. ಓಕೆ? 7ಗಿಂತ ದೊಡ್ಡ ನಂಬರ್ ಎಲ್ಲಾದ್ರೂ ಇದೆಯಾ ಇಲ್ಲಿ? ಇಲ್ಲ, ಅದಕ್ಕೆ ಚಾನ್ಸ್ ಇಲ್ಲ ಅಂತ. ಗೆಟಿಂಗ್ ಎ ಪ್ರೈಮ್ ನಂಬರ್, ಇಸ್ ದಟ್ ಎ ಇಂಪಾಸಿಬಲ್ ಇವೆಂಟ್? ನೋ. ಗೆಟಿಂಗ್ ಎ ಪ್ರೈಮ್ ನಂಬರ್, ಯು ಮೇ ಗೆಟ್ ಎ ಪ್ರೈಮ್ ನಂಬರ್. ಹಂಗಾಗಿ ಅವ್ನು ಹೇಳ್ತಿದ್ದಾನೆ 1 ಮತ್ತೆ 2 ಏನಿದೆ ಇವೆರಡೂ ಇಂಪಾಸಿಬಲ್. ಬಟ್ ಇಟ್ ಈಸ್ ಅ ಪಾಸಿಬಲ್ ಇವೆಂಟ್. ಇಂಪಾಸಿಬಲ್, ಇಟ್ ಈಸ್ ನಾಟ್ ಎ ಪಾಸಿಬಲ್. ಇಂಪಾಸಿಬಲ್ ಇವೆಂಟ್ ಅಂದ್ರೆ ಇಟ್ ಈಸ್ ಪಾಸಿಬಲ್. ಹೌದಾ ಇಲ್ವಾ? ಇಟ್ ಈಸ್ ಪಾಸಿಬಲ್. ಯು ಮೇ ಗೆಟ್ ಎ ಪ್ರೈಮ್ ನಂಬರ್. ಸಿಮಿಲರ್ಲಿ ಇನ್ ಅ ಡೆಕ್ ಆಫ್ 52 ಶಫಲ್ಡ್ ಕಾರ್ಡ್ಸ್, ಅಂದ್ರೆ ಶಫಲ್ ಆಗಿರುವಂತ 52 ಕಾರ್ಡ್ ಅಲ್ಲಿ ಗೆಟಿಂಗ್ ಎ ರೆಡ್ ಸ್ಪೇಡ್ ಕಾರ್ಡ್. ಅರ್ಥ ಮಾಡ್ಕೊಳ್ಳಿ, ರೆಡ್ ಸ್ಪೇಡ್. ಯೋಚನೆ ಮಾಡಿ, ಸ್ಪೇಡ್ ಯಾವ್ದ್ರಲ್ಲಿ ಬರುತ್ತೆ? ಬ್ಲಾಕ್ ಅಲ್ಲಿ ಬರುತ್ತೆ. ರೆಡ್ ಅಲ್ಲಿ ಸ್ಪೇಡ್ ಬರುತ್ತಾ? ನೀನು ಒಂದು ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್ ಅಲ್ಲಿ ಇಫ್ ಯು ಡ್ರಾ ಎನಿ ಕಾರ್ಡ್ ಫ್ರಮ್ ದಿ ಪ್ಯಾಕ್,
ಯು ವಿಲ್ ನಾಟ್ ಗೆಟ್ ಎ ರೆಡ್ ಸ್ಪೇಡ್ ಕಾರ್ಡ್. ರೆಡ್ ಕಲರ್ ಇರೋ ಅಂತ ಸ್ಪೇಡ್ ಕಾರ್ಡ್ ನಿಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಅಂತ ಕಾರ್ಡ್ ಅಲ್ಲಿ ಇಲ್ಲವೂ ಇಲ್ಲ. ಇಟ್ ಈಸ್ ಅನ್ ಇಂಪಾಸಿಬಲ್ ಈವೆಂಟ್. See, it is very simple. So you are expecting a red colored spade card. Okay, ಅದು ಸಿಗೋದಿಲ್ಲ. ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ ರೆಡ್ ಕಲರ್ ಸ್ಪೇಡ್ ಕಾರ್ಡ್ ನ, ಅದು ಸಿಗಲ್ಲ ಅಂತ ಅದರ ಅರ್ಥ. ದಟ್ ಈಸ್ ವಾಟ್ ಇಂಪಾಸಿಬಲ್. ನೀನ್ ಅನ್ಕೊಂಡಿರೋದು ಆಗಲ್ಲ ಅಂತ ಐ ಮೀನ್ ಟು ಸೇ. ಸೊ ಬ್ಲಾಕ್ ಕಲರ್ ಡೈಮಂಡ್ ಕಾರ್ಡ್. ಬ್ಲಾಕ್ ಕಲರ್ ಅಲ್ಲಿ ಡೈಮಂಡ್ ಇರುತ್ತಾ? ನೋ. ಟೇಲ್ ಸಿಗುತ್ತಾ? ಈಗ ವಿ ಆರ್ ಡಿಸ್ಕಸಿಂಗ್ ಎ ಪ್ರಾಬ್ಲಮ್ ರಿಲೇಟೆಡ್ ಟು ಕಾರ್ಡ್ಸ್, ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಟೇಲ್. How it is possible? There is no relation, alva. Relation illa andre idu kuda not possible anta. It is also impossible event. All are impossible event. See, it is just like heng gotta, if there is a match between India and Pakistan, you are expecting the result of Australia anta aitu adalva. If there is a match between India and Pakistan, there are two outcomes, possible outcomes. Either India may win or India may lose, ಹೌದಲ್ವಾ? ಬಟ್ ಇನ್ನ ಬೇರೆ ಶಿಷ್ಯ ಬಂದ್ಬಿಟ್ಟು ಇವತ್ತು ಆಸ್ಟ್ರೇಲಿಯಾ ಗೆಲ್ಲುತ್ತಾ ಅಂತ ಕೇಳೋದು ಹೆಂಗಿರುತ್ತೆ? ಇಟ್ ಈಸ್ ನೋ ವೇ ರಿಲೇಟೆಡ್ ಅಲ್ವಾ? ಸೊ ಇಟ್ ಈಸ್ ಇಂಪಾಸಿಬಲ್ ಅಂತ. ಓಕೆ, ದೇರ್ ಪಾಸಿಬಿಲಿಟೀಸ್, ದೇರ್ ಆರ್ ಟೂ ಪಾಸಿಬಿಲಿಟೀಸ್, ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇಂಪಾಸಿಬಲ್ ಥಿಂಗ್ ಅಂತ. ಕ್ಲಿಯರ್ ಇದೆಯಾ? ಇಂಪಾಸಿಬಲ್ ಅಂತಂದ್ರೆ ಅರ್ಥ ಆಯ್ತಾ? ಸಿ ನೆಕ್ಸ್ಟ್ ಏನಂತ ನೋಟ್ ಇದೆ. ಫಾರ್ ಎನ್ ಇಂಪಾಸಿಬಲ್ ಈವೆಂಟ್ ಈಸ್ ಈಕ್ವಲ್ ಟು 5 ಅಲ್ವಾ? ಅಂದ್ರೆ ನಿಮ್ಮ ಸ್ಯಾಂಪಲ್ ಸ್ಪೇಸ್ ಅಲ್ಲಿರುವ ಯಾವುದೇ ಎಲಿಮೆಂಟ್ ಬರೋದಿಲ್ಲ ಅಂದ್ರೆ 5 ಬರುತ್ತೆ. 5 ಅಂದ್ರೆ ನಲ್ ಸೆಟ್ ಅಂತ. ಇದಕ್ಕೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಈಸ್ ಈಕ್ವಲ್ ಟು ಏನಾಗುತ್ತೆ? 5 ಅಂತಂದ್ರೆ 0 ಅಲ್ವಾ? ನಲ್ ಸೆಟ್ ಅಂದ್ರೆ 0 ಅಲ್ವಾ? ಅಂದ್ರೆ ನಲ್ ಸೆಟ್ 0 ಅಂತಂದ್ರೆ ಪ್ರಾಬಬಿಲಿಟಿ ಡೆಫಿನಿಷನ್ ಏನು? ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು ವಾಟ್? n of e divided by n of s. n of e is 0. n of e is 0. 0 by n of s, which you will get what? 0. 0 by anything is always 0, right? So it means that the probability of an impossible event is 0. Clear idea? Yes, sir. Impossible event. Sure event to probability ಎಷ್ಟು? 1. Impossible event to 0. Okay na? So next class ಅಲ್ಲಿ ನಿಮಗೆ equal to 1 ಇರಬೇಕಾ? ಏನು ಹೇಳಿ? ಶ್ಯೂರ್ ಇವೆಂಟ್ ಅಲ್ಲಿ ಈಕ್ವಲ್ ಟು 1 ಇರಬೇಕಾ? ಮೋರ್ ದೆನ್ 1 ಆರ್ ಇರಬಹುದಾ? ಮೋರ್ ದೆನ್ 1 ಬರೋದೇ ಇಲ್ಲ ಪ್ರಾಬಬಿಲಿಟಿನಲ್ಲಿ. ಇಟ್ ಕ್ಯಾನ್ ನೆವರ್ ಪಾಸಿಬಲ್ ಬಿಕಾಸ್ ನಮಗೆ ನಾನು ಮುಂಚೆ ಹೇಳಿದ್ನಲ್ಲ, ಪ್ರಾಬಬಿಲಿಟಿ ಇಸ್ ಎ ನಂಬರ್ ವಿಚ್ ಲೈಸ್ ಇನ್ ಬಿಟ್ವೀನ್ 0 and 1, ಇನ್ಕ್ಲೂಡಿಂಗ್ 0 and 1. 1 is the maximum value of the probability and 0 is the minimum value of the probability. Even it can never be a negative quantity, negative number. Events more than 1 ಬರ್ಬೋದಾ? ಇಲ್ಲ ಪ್ರಾಬಬಿಲಿಟಿ ಅಂತ ಪ್ರಾಬಬಿಲಿಟಿ ಡಿಫೈನ್ ಆಗೋದೇ ಇವೆಂಟ್ಗೆ ಅಲ್ವಾ? ಪ್ರಾಬಬಿಲಿಟಿ ಡಿಫೈನ್ ಆಗೋದು ಒಂದು ಇವೆಂಟ್ಗೆ. ಅದು 1 ಗಿಂತ ಜಾಸ್ತಿ ಬರೋಕ್ ಚಾನ್ಸ್ ಇಲ್ಲ. ಓಕೆ, ಸೊ ಎನಿಥಿಂಗ್ ಎಲ್ಸ್? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ದಯವಿಟ್ಟು ಮತ್ತೆ ಎಲ್ರೂ ಟ್ರೈ ಟು ಅಟೆಂಡ್ ದ ಲೈವ್ ಕ್ಲಾಸಸ್. ನೋಡಿ ಏನ್ ಗೊತ್ತಾ, ಲೈವ್ ಕ್ಲಾಸಸ್ ಎಲ್ಲೂ ಸಿಗೋದಿಲ್ಲ ರೀ. ಇಷ್ಟೊಂದು ನಿಮ್ಗೆ ನೀವು ಯಾವ್ದೋ ರೆಕಾರ್ಡಿಂಗ್ ಕೇಳ್ತೇನೆ, ನಾನು ಡೆಫಿನೆಟ್ಲಿ ಐ ಸೆಂಡ್ ದ ರೆಕಾರ್ಡಿಂಗ್. ಅದ್ರಲ್ಲೇ ನನ್ಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ನೀವು ಲೈವ್ ಕ್ಲಾಸ್ ಅಲ್ಲಿ ಇದ್ರೆ ನಿಮ್ಮ ಡೌಟ್ಸ್ ಗಳನ್ನೆಲ್ಲ ಕೇಳ್ಬೋದು. ಒಂದು ಇಂಟ್ರಾಕ್ಷನ್ ಇರುತ್ತೆ. ಇಲ್ಲಿ ಕಲಿಯೋದ್ಕಿಂತ ಅಲ್ಲಿ ಚೆನ್ನಾಗಿ ಕಲಿಬಹುದು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಮತ್ತೆ ತುಂಬಾ ಜನ ಆಬ್ಸೆಂಟ್ ಆಗ್ತೀರಾ. ಸೊ ನನ್ಗೆ ನಿನ್ನೆ ಅದು ಬೇಜಾರಾಯ್ತು. ದಯವಿಟ್ಟು ಲೈವ್ ಕ್ಲಾಸ್ ಅಟೆಂಡ್ ಆಗಿ ಟ್ರೈ ಮಾಡಿ. ಓಕೆ, ಸೊ ಎನಿಥಿಂಗ್ ಎಲ್ಸ್ ಏನಾದ್ರೂ ಇದ್ರೆ ಹೇಳ್ಬೋದು. ಏನೇ ಡೌಟ್ ಇದ್ರು ಕೇಳ್ಬೋದು. ಸರ್, ಕ್ಲಾಸ್ ಸ್ಟಾರ್ಟ್ ಆಗಿಂತ ಮುಂಚೆ ಒಂದು ಮೆಸೇಜ್ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಹಾಕಿರ್ತೀವಲ್ಲ ಮೇಡಮ್, 6 ಗಂಟೆಗೆ ಅಂತ ಅಂದ್ರೆ ಹಾಕಿರ್ತೀವಿ. ಓಕೆ, ಆಯ್ತು, ಇನ್ ಮುಂದೆ ಹಾಕೋಣ ತಗೊಳ್ಳಿ. ಇಲ್ಲ, ಅದು ಎಕ್ಸಾಮ್ ಡ್ಯೂಟೀಸ್ ಅದು ಟೆನ್ಷನ್ ಅಲ್ಲಿ ಸ್ವಲ್ಪ ಮಿಸ್ ಆಗ್ತಾ ಇದೆ. 1 hour ಲೇಟ್ ಆಗಿ ಜಾಯಿನ್ ಆಗ್ಬಿಟ್ಟೆ. ಹೌದಾ? ಇಲ್ಲ, ನಾವು ಹಾಕ್ತೀವಿ ಬಿಡಿ. ಯೂಶಲಿ ನಿಮ್ ಗ್ರೂಪ್ ಅಲ್ಲಿ ನಾನು ಲಿಂಕ್ ನ ಮುಂದೆ ಬೇಗನೆ ಹಾಕ್ಬಿಡ್ತೀನಿ. ಸೊ ಬಿಫೋರ್ 2-3 hours ಹಾಕ್ಬಿಟ್ರೆ ಲಿಂಕ್ ನ ನಾನು ಹಾಕ್ತೀನಿ ಬಿಡಿ. ಆಯ್ತು, ಎಕ್ಸಾಮ್ ಬಿಫೋರ್ ಒಂದು 1/2 hour ಹಾಕಿದ್ರೆ ನಿಮ್ಗೆ ಓಕೆ ಅಲ್ವಾ? ಬಿಫೋರ್ ಜಾಯಿನ್ ದ ಕ್ಲಾಸ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಸರ್. ಆತರ ಹೇಳಿದ್ರಾ? ಓಕೆ, ಡನ್, ಶೋರ್. ಜಾಯಿನ್ ದ ಕ್ಲಾಸ್ ಅಂತ ಒಂದು ಹಾಕ್ತಿವಿ, ಅವಾಗ ನೀವು ಇದನ್ನ ಮಾಡ್ಕೊಡಿ.
ಸರಿ ಮತ್ತೆ ಇನ್ನ ಏನಾದ್ರು ಇದೆಯಾ? ಎನಿ ಇಶ್ಯೂಸ್? ಸರ್ ನೀವ್ ಎವ್ರಿ ಸಂಡೇ ಟೆಸ್ಟ್ ಅಂತ ಹೇಳಿದ್ರಿ, ದಯವಿಟ್ಟು ಅಟ್ಲೀಸ್ಟ್ ಒಂದ್ 2 days ಮುಂಚೆನೆ ಯಾವತ್ತು ಟೆಸ್ಟ್ ಅಂತ ಇನ್ಫಾರ್ಮ್ ಮಾಡಿ ಸರ್. ಇಲ್ಲ ಈಗ ಯಾಕಂದ್ರೆ ಇಲ್ಲಿವರೆಗೂ ಅನ್ಸರ್ಟೈನ್ ಇತ್ತು ಎಲ್ಲ. ನಾನು ಹುಡುಗರು ಕಡೆ ಬರ್ತಿದ್ರು, ಇನ್ನು ಅಡ್ಮಿಷನ್ ಪ್ರಾಸೆಸ್ ಇತ್ತು, ಮತ್ತೆ ಈಗ ನಮ್ಮ ಫ್ಯಾಕಲ್ಟಿ ಅವೈಲಬಿಲಿಟಿ ಎಲ್ಲ ಸ್ವಲ್ಪ ನಾವು ಇನ್ನು ಸ್ವಲ್ಪ ಸಾರ್ಟ್ ಔಟ್ ಆಗ್ಬೇಕಲ್ವಾ. ಈಗೆಲ್ಲ ಒಂದು ಇದಕ್ ಬರ್ತಾ ಇದೆ. ಇನ್ ಮುಂದೆ ಸ್ವಲ್ಪ ಒಂದ್ ವೀಕ್ ಮುಂಚೆನೆ ನಾವು ಪ್ಲಾನ್ ನ ನಿಮ್ಗೆ ಹೇಳ್ತೀವಿ. ಈ ವೀಕ್ ಅಲ್ಲಿ ಏನೇನು ಇರುತ್ತೆ, ಯಾವ ಕ್ಲಾಸ್ ಇರುತ್ತೆ, ಯಾವ ಚಾಪ್ಟರ್ ಇರುತ್ತೆ, ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀವಿ. ಡೋಂಟ್ ವರಿ. ನಾವು ಅದನ್ನ ಈಗ ನೀವು ಸಂಡೇ ಎವ್ರಿ ಸಂಡೇ ಟೆಸ್ಟ್ ಅಂತಂದ್ರೆ ಒಂದ್ 2 days ಥರ್ಸ್ಡೇ ಹಂಗೆ ಸಂಡೇ ಟೆಸ್ಟ್ ಮಾಡ್ತೀವಿ ಈ ಟಾಪಿಕ್ಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಓದ್ಕೊಂತೀವಿ, ಹೆಲ್ಪ್ ಆಗತ್ತೆ. ಶೋರ್ ಡೆಫಿನೆಟ್ಲಿ ಅದನ್ನ ಮಾಡ್ತೀವಿ ಮೇಡಮ್, ಮಾಡೋಣ. ಓಕೆ, ಎನಿಥಿಂಗ್ ಎಲ್ಸ್? ಸೊ ಎಂಡ್ ಅಪ್ ಮಾಡ್ಲಾ ಕ್ಲಾಸ್ನ? ರೆಕಾರ್ಡಿಂಗ್ ಅಷ್ಟೇ ಕಳಿಸಿದಿರಾ ಸರ್? PDF ಏನು ಕಳಿಸಿಲ್ಲ ನೋಟ್ಸ್ ಗೆ? ಅಯ್ಯೋ ಮೇಡಮ್, ಅವತ್ತಿಂದ ಅವತ್ತೇ ಕಳಿಸ್ತಿಲ್ಲ ಮೇಡಮ್. ಎವ್ರಿಡೇ ಬಂದಿಲ್ಲ ಸರ್. PDF ಬಂದಿಲ್ಲ. ಬಂದಿದೆ ರೆಕಾರ್ಡ್ ಇಲ್ಲ, ಇದು ನೀವು ಹೊಸದಾಗಿ ಜಾಯಿನ್ ಆದ್ರೆ ಅನ್ಸುತ್ತೆ. ನನಗೆ ಮೆಸೇಜ್ ಮಾಡಿ ನಾನು ಕಳಿಸ್ತೀನಿ. ಓಕೆನಾ? ನನಗೆ ಮೆಸೇಜ್ ಮಾಡಿ ನಾನು ಕಳಿಸ್ತೀನಿ. ಇವತ್ತಿನ PDF ಏನ್ ಗೊತ್ತಾ, ನಾವು ವಿತಿನ್ ಹಾಫ್ ಅನ್ ಅವರ್ ಒಳಗಡೆ ನಾವು ಹಾಕ್ಬಿಡ್ತೀವಿ. ಇದನ್ನ ನೋಟ್ಸ್ ಮಾಡ್ಕೊಳ್ಳಿ. ಮೇಕ್ ಯು ನನ್ನ ಅನಿಸಿಕೆ ಅಂದ್ರೆ ಮೇಕ್ ಯುವರ್ ಓನ್ ನೋಟ್ಸ್. ಅದೇ ನಿಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತ. ಓಕೆ, ಸೊ ನಾವ್ ಏನ್ ಹೇಳ್ಕೊಡ್ತೀವಿ ಅಷ್ಟನ್ನ ರೆಫರ್ ಮಾಡಿ ಸಾಕು. ಇಟ್ಸ್ ಮೋರ್ ದೆನ್ ಎನಫ್. ನಾವು ಪ್ಲಾನ್ ಹಾಕೊಂಡಿರೋದು ಇಷ್ಟೇ ರೀ. ಏನಿದೆ ನಿಮ್ ಸಿಲೆಬಸ್ ಅಲ್ಲಿ ಒಂದ್ ಸ್ಟೆಪ್ ಅಂತೂ ಮುಂದೆ ಇರ್ತೀವಿ. ಓಕೆನಾ? ಸೊ ನಿಮ್ಗೆ ಡೆಪ್ತ್ ಆಗು ಮಾಡ್ತೀವಿ. ಫ್ರಮ್ ದಿ ಬೇಸಿಕ್ಸ್ ಕೂಡ ಕ್ಲಾಸಸ್ ಇರುತ್ತೆ. ನೀವ್ ಇದನ್ನ ಕಲ್ತ್ರೆ ನಿಮ್ಗೆ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಿಮ್ಗೆ ಟೆಟ್ ಗಿಟ್ಟು ಎಲ್ಲಾ ಎಕ್ಸಾಮ್ಸ್ ಗಳು ಕ್ಲಿಯರ್ ಮಾಡ್ಬೋದು, ನೀವು ಕರೆಕ್ಟ್ ಆಗಿ ಪಾಠ ಕೇಳಿದೀರಾ ಅಂತಂದ್ರೆ. ಓಕೆ, ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಬಾಯ್. ಥ್ಯಾಂಕ್ ಯು ಸರ್.